ಟೆಸ್ಟ್ ಯುವರ್ ಸೆಲ್ಫ್ ವೆದರ್ ಕ್ರೈಸ್ಟ್ ಈಸ್ ಇನ್ ಯು ಆರ್ ನಾಟ್. ಕ್ರಿಸ್ತನು ನಿನ್ನ ಒಳಗಡೆ ಇದಾನೋ ಇಲ್ಲ ಪರೀಕ್ಷೆ ಮಾಡು. ಈ ಪರೀಕ್ಷೆ ಆಗಬೇಕು ಇವತ್ತು. ಕ್ರಿಸ್ತನು ನನ್ನ ಒಳಗಡೆ ಜೀವಿಸ್ತಾ ಇದ್ದಾನೋ ಇಲ್ವೋ, ಕ್ರಿಸ್ತನು ನನ್ನ ಒಳಗಡೆ ಜೀವಿಸ್ತಾ ಇದ್ದಾನೋ ಇಲ್ವೋ. ಶಾಶ್ವತವಾದ ಸುಖ ನಿಮಗೆ ಮಿಸ್ ಆಗಬಾರ್ದು, ಆ ನಿತ್ಯತೆ ಮಿಸ್ ಆಗಬಾರ್ದು. ಈ ಲೋಕದಲ್ಲಿ ಏನು ಮಿಸ್ ಆದರೂ ಪರವಾಗಿಲ್ಲ, ಅದು ನಷ್ಟ ಅಲ್ಲ, ದಯವಿಟ್ಟು ಅದು ನಷ್ಟ ಅಲ್ಲ. ಆದರೆ ಆತ್ಮ ನಷ್ಟವೇ ದೊಡ್ಡ ನಷ್ಟ. ನಿತ್ಯತೆ ನಷ್ಟ ಆಗಬಾರ್ದು, ಯೇಸು ನಷ್ಟ ಆಗಬಾರ್ದು, ನಿನ್ನ ಆತ್ಮ ನಷ್ಟ ಆಗಬಾರ್ದು. ದೇವರು ಕೂಡ ನಮ್ಮನ್ನೆಲ್ಲಾದರೂ ಒಂದು ಕಡೆ ಇರಿಸ್ಬೇಕಲ್ವ. ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮಕ್ಕೆ ಸಾವಿಲ್ಲ. ದೇವರು ಸೃಷ್ಟಿ ಮಾಡಿದ್ರಿಂದ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಅದು ಎಲ್ಲಾದರೂ ಒಂದು ಕಡೆ ಇಡಬೇಕಷ್ಟೆ. ಈಗ ಸ್ವರ್ಗದಲ್ಲಿ ಎಲ್ಲ ಆತ್ಮಗಳನ್ನ ಇಡೋಕ್ಕಾಗಲ್ಲ. ಯಾವ ಆತ್ಮಕ್ಕೆ ಸ್ವರ್ಗ ಇದೆ? ಯಾವ ಆತ್ಮ ಸ್ವರ್ಗಕ್ಕೆ ಹೋಗ್ಬೋದು? ಅಥವಾ ಯಾರ ಆತ್ಮ ಸ್ವರ್ಗಕ್ಕೆ ಹೋಗ್ಬೋದು? ಸೊ ಯಾರು ನಿಜವಾಗಲೂ ದೇವರು ಕೊಟ್ಟಂಥ ಆ ಒಂದು ರಕ್ಷಣೆಯನ್ನು ಅಥವಾ ರಕ್ಷಕನನ್ನು ಸ್ವೀಕಾರ ಮಾಡಿ ಆ ರಕ್ಷಣೆ ದಾರಿಲಿ ಬದುಕಿ ಸಾಯ್ತಾರಲ್ವ, ಆ ಆತ್ಮಗಳು ಖಂಡಿತವಾಗಲೂ ಸ್ವರ್ಗ ರಾಜ್ಯಕ್ಕೆ ಹೋಗುತ್ತೆ. ಇಲ್ಲಿ ಕ್ರಿಶ್ಚಿಯನ್ಸ್ ಆತ್ಮ ಅಥವಾ ಅನ್ಯರ ಆತ್ಮ ಅಥವಾ ಇನ್ನೊಂದು ಜಾತಿ ಆತ್ಮ ಅಂತ ಏನಿಲ್ಲ. ಜಾತಿ ಎಲ್ಲ ನಾವು ಮಾಡ್ಕೊಂಡಿರೋದು. ಆದರೆ ರಕ್ಷಣೆ ತುಂಬ ಮುಖ್ಯ. ಇವತ್ತಿನ ಶುಭ ಸಂದೇಶ ಕೂಡ ನಮ್ಗೆ ಅದೇ ಹೇಳುತ್ತೆ. ದೇವರು ಈ ಲೋಕದಲ್ಲಿರೋ ಮನುಷ್ಯರನ್ನು ಎಷ್ಟು ಮಾತ್ರ ಪ್ರೀತಿ ಮಾಡಿದರು ಅಂದರೆ, ಅವರಿಗೆ ರಕ್ಷಣೆ ಸಿಗಲಿಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ. ಸೊ ಅದು ದೇವರ ಪ್ರೀತಿ ಅಲ್ಟಿಮೇಟ್ ಏನು ಕೇಳಿದರೆ ಜೀಸಸ್. ನಮಗೆ ಅನೇಕ ಒಳಿತುಗಳು ದೇವರು ನಮಗೆ ಕೊಡ್ತಾರೆ. ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟು ಒಳ್ಳೇದು ಸಿಗುತ್ತೆ, ಆದರೆ ಎಲ್ಲದೂ ಕೂಡ ಅಳಿದು ಹೋಗುವಂಥ ಆಶೀರ್ವಾದಗಳಾಗಿದೆ ಅಲ್ವಾ. ಎಷ್ಟು ಒಳ್ಳೆಯ ಆಶೀರ್ವಾದಗಳು ದೇವರು ಕೊಡ್ತಾರೆ, ಆದರೆ ಅಳಿದು ಹೋಗುವಂಥ ಆಶೀರ್ವಾದ, ಅಳಿದು ಹೋಗದೇ ಇರತಕ್ಕಂಥ ಪರ್ಮನೆಂಟ್ ಆಗಿರೋ ಒಂದೇ ಒಂದು ಆಶೀರ್ವಾದ, ಅದು ಜೀಸಸ್ ಮಾತ್ರನೇ. ಅದು ಸಾಲ್ವೇಷನ್ ಅಂತ ಹೇಳ್ತೀವಿ, ರಕ್ಷಣೆ ಅಂತ ಹೇಳ್ತೀವಿ. ಆಮೆಯನ್ನು ಅಥವಾ ರಕ್ಷಣೆಯನ್ನು ಹೃದಯದಲ್ಲಿ ವಿಶ್ವಾಸದ ಮುಖಾಂತರ ಸ್ವೀಕರಿಸಿ ಆ ರಕ್ಷಣೆಯ ದಾರಿಯಲ್ಲಿ ಯಾರು ನಡ್ಕೊಂಡು ಹೋಗ್ತಾರೋ, ಯಾರು ಜೀವಿಸ್ತಾರೋ, ಅವರೊಂದಿನ ಸಾಯ್ತಾರೆ. ಹೇಗೋ ಸಾಯ್ತಾರೆ. ವಯಸ್ಸಾಗಿ ಸಾಯ್ಬೋದು, ಕಾಯಿಲೆ ಬಂದು ಸಾಯ್ಬೋದು, ಅಥವಾ ಯಾರಾದರೂ ಹೊಡೆದು ಸಾಯಿಸ್ಬೋದು. ಶುಭ ಸಂದೇಶ ಸಾರುವಾಗ ಹೇಗೋ ಸಾಯ್ತಾರೆ ಅಂತ ಇಟ್ಕೊಳ್ಳಿ, ಶರೀರ ಹೋಯ್ತು. ಆದರೆ ಅವರ ಆತ್ಮ ಏನಾಗುತ್ತೆ? ಅವರ ಆತ್ಮವನ್ನು ದೇವರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ತೀರ್ಪಿನ ದಿನ ಸ್ವರ್ಗ ರಾಜ್ಯಕ್ಕೆ, ಪರಲೋಕದ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೊಂದು ಹೊಸ ಶರೀರ ಕೊಡ್ತಾರೆ ದೇವರು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಾಗ ಯಾವ ರೀತಿ ಒಂದು ನೂತನ ಶರೀರವನ್ನು ಪಡ್ಕೊಂಡ್ರೋ, ಅದೇ ರೀತಿಯಲ್ಲಿ ಒಂದು ನೂತನವಾದ ಶರೀರವನ್ನು ಕೊಟ್ಟು ನಮ್ಮನ್ನು ಆ ಮನೆಯಲ್ಲಿ ದೇವರ ಜೊತೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಇರಿಸ್ಕೊಳ್ತಾರೆ. ನಮಗೆ ಯಾರಿಗೂ ಕೂಡ ನರಕಕ್ಕೆ ಹೋಗಲಿಕ್ಕೆ, ಆ ಒಂದು ಯಾತನಾ ಸ್ಥಳಕ್ಕೆ ಹೋಗಿರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ, ಯಾರಿಗೂ ಆಸೆ ಇಲ್ಲ. ಅಂದರೆ ಏನು ಮಾಡೋದು? ಅನೇಕರು ಹೋಗೋದೇ ಅಲ್ಲಿಗೆ, ಎಷ್ಟೋ ಕ್ರೈಸ್ತರು ಹೋಗೋದೇ ಅಲ್ಲಿಗೆ. ಬೈಬಲ್ ಪ್ರಕಾರ ನೋಡುವಾಗ ಎಷ್ಟೋ ಕ್ರೈಸ್ತರು ಹೋಗೋದೇ ಆ ಯಾತನ ಸ್ಥಳಕ್ಕೆ. ಯಾಕೆ ಅಂದರೆ ರಕ್ಷಣೆ ಇಲ್ಲದೇನೆ, ಈ ರಕ್ಷಣೆಯ ಅನುಭವ ಇಲ್ಲ, ರಕ್ಷಣೆಯ ಅರಿವಿಲ್ಲ, ರಕ್ಷಣೆಯ ದಾರಿಯಲ್ಲಿ ಹೋಗ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ವಾ, 2 ದಾರಿ ಇದೆ, ಒಂದು ಇಕ್ಕಟ್ಟಾದ ದಾರಿ, ಇನ್ನೊಂದು ವಿಶಾಲವಾದ ದಾರಿ. ಯಾರು ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾರೋ ಅವರು ಸ್ವರ್ಗಕ್ಕೆ ಬರ್ತಾರೆ, ಯಾರು ವಿಶಾಲವಾದ ದಾರಿಯಲ್ಲಿ ಹೋಗ್ತಾರೋ ಅವರು ನಿತ್ಯ ನಾಶಕ್ಕೆ ಒಳಗಾಗ್ತಾರೆ ಅಂತ ಯೇಸು ಸ್ವಾಮಿ ಹೇಳಿದ ಮಾತು. ಅದಂತೂ ಖಂಡಿತವಾಗ್ಲೂ ಸತ್ಯ. ಆದರೆ ಅದು ಸತ್ಯ ಅನ್ನೋದು ನಮ್ಮ ಒಳಗಡೆ ಬಾರದೆ ಹೋದರೆ ನಮಗೆ ಸ್ವರ್ಗ ನಷ್ಟ ಆಗುತ್ತೆ. ನೋಡಿ, ಪ್ರಪಂಚದಲ್ಲೇ ನಾವು ಕಂಫರ್ಟಬಲ್ ಆಗಿ ಇರಲಿಕ್ಕೆ ಆಸೆ ಪಡ್ತೀವಿ, ಅದಕ್ಕಾಗಿ ನಾವೆಲ್ಲ ಕಟ್ಕೊಳ್ತೀವಿ ಅಲ್ವಾ. ಸೊ ಯಾರಿಗೂ ಕೂಡ ಒಂದು ಸೋರುವಂಥ ಮನೆ, ಬಿಸಿಲು ಬೀಳುವಂಥ ಮನೆ ಅಥವಾ ಗಲೀಜಿರುವ ಮನೆ ನಮಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾದರೆ ದೇವರು ಬಯಸೋದು ಅವರ ಮಕ್ಕಳು, ಅವರಲ್ಲಿ ವಿಶ್ವಾಸ ಇಟ್ಟವರು ಪ್ರತಿಯೊಬ್ಬರೂ ಕೂಡ ಆ ರೀತಿ ಒಂದು ಸುಂದರವಾದ ಒಂದು ಸ್ಥಳಕ್ಕೆ ಬರಬೇಕು, ಒಂದು ಉತ್ತಮವಾದ ಸ್ಥಳಕ್ಕೆ ಬರಬೇಕು. ಆ ನಿತ್ಯವೂ ಆನಂದ ಇರುವಂತಹ, ಸಮಾಧಾನ ಇರುವಂತಹ ಒಂದು ಸ್ಥಳಕ್ಕೆ ನಾವೆಲ್ಲರೂ ಬಂದು ಸೇರಬೇಕು ಅಂತಲೇ ದೇವರು ಬಯಸ್ತಾ ಇರೋದು. ಅದಕ್ಕೆ ನಮ್ಮ ಜರ್ನಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಕೇಳಿದರೆ ಇಲ್ಲಿಂದ, ಈ ಲೋಕದಿಂದ ಪ್ರಾರಂಭ ಆಗುತ್ತೆ. ಕೆಲವರು ನಮ್ಮ ತಲೆಗೆ ಹಾಕ್ಬಿಟ್ಟಿದ್ದಾರೆ, ಆಲ್ರೆಡಿ ನಮ್ಮ ಮೈಂಡಿಗೆ ಹಾಕ್ಬಿಟ್ಟಿದ್ದಾರೆ. ಏನಂತ ಹಾಕ್ಬಿಟ್ಟಿದ್ದಾರೆ ಅಂದರೆ, ಸತ್ತ ಮೇಲೆ ಸ್ವರ್ಗ ಅಂತ. ಸತ್ತ ಮೇಲೆ ಏನಿದೆ? ಸ್ವರ್ಗ. ಅದರಷ್ಟು ಒಂದು ಸುಳ್ಳು, ಮೋಸ, ವಂಚನೆ ಬೇರೆ ಯಾವುದೂ ಇಲ್ಲ. ಸತ್ತ ಮೇಲೆ ಸ್ವರ್ಗ ಅಂತ ಈ ಬೈಬಲ್ ಅಂತೂ ಯಾರಿಗೂ ಹೇಳಲಿಲ್ಲ. ಆದರೂ ಕೂಡ ನಮ್ಮಲ್ಲಿ ಎಷ್ಟೋ ಜನ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಈ ಸ್ವರ್ಗ ಅನ್ನೋದು ಖಂಡಿತವಾಗಲೂ ನಾವು ಬದುಕಿರುವಾಗಲೇ ಅನುಭವಿಸ್ಲಿಕ್ಕಾಗುತ್ತೆ. ಸ್ವರ್ಗ ಅಂತ ಹೇಳುವಾಗ ಆ ಪರಮಾನಂದ,
ಆ ಪರಮಾನಂದ ಯೇಸು ಆಗಿದ್ದಾರೆ. ಆ ಕ್ರಿಸ್ತನ ಅನುಭವ ಇದೆಯಲ್ಲ, ಅದೇ ಸ್ವರ್ಗದ ಅನುಭವ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಅನುಭವ. ಅದು ನಿಮಗೆ ಇಲ್ಲಿ ಆದರೆ ಈ ಪ್ರಪಂಚದಲ್ಲಿ ಬದುಕುವಾಗ ಆ ಕ್ರಿಸ್ತನ ಅನುಭವ ಯಾರಿಗಾಗಿದೆಯೋ ನಮ್ಮೊಳಗಡೆ ಆಸೆ ಬರುತ್ತೆ, ಇದು ನನಗೆ ನಿತ್ಯಕ್ಕೂ ಬೇಕು, ಸತ್ತ ಮೇಲೂ ನನಗೆ ಈ ಅನುಭವ ಬೇಕು ಅಂತ ಆಸೆ ಬರುತ್ತೆ. ಆದರೆ ಇಲ್ಲಿ ಕ್ರಿಸ್ತನ ಅನುಭವ ಆಗದೆ ಇಲ್ಲಿ ನಮಗೆ ಬೇರೆ ಲೋಕದ ಸುಖದ ಅನುಭವ ಇದೆ. ಶರೀರದಲ್ಲಿ ಸುಖ ಪಡ್ಬೋದು ಮನುಷ್ಯ, ಈ ಲೋಕದಲ್ಲಿ ಬದುಕುವಾಗ ಎಲ್ಲ ಥರದ ಸುಖ ಪಟ್ಟು ಈ ಸುಖದ ಅನುಭವದಲ್ಲಿ ನಾವು ಬದುಕ್ತೀವಿ. ಆದರೆ ನಮ್ಮೊಳಗಡೆ ಇದಕ್ಕಿಂತಲೂ ಮಿಗಿಲಾದ ಒಂದು ಅನುಭವ, ಕ್ರಿಸ್ತನ ಅನುಭವ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಸ್ವರ್ಗದ ಆಸೆ ಬರಲ್ಲ. ಸ್ವರ್ಗದ ಆಸೆ ಬರೋಕ್ಕೆ ಚಾನ್ಸೇ ಇಲ್ಲ. ನಾವು ಶರೀರ ಯಾವ ಸುಖ ಅನುಭವಿಸುತ್ತೋ ಅದಕ್ಕಾಗಿ ನಾವು ಆಸೆ ಪಡ್ತೀವಿ, ಅದಕ್ಕಾಗಿಯೇ ಆಸೆ ಪಡ್ತೀವಿ. ನಮ್ಮೊಂದು ಒಳ್ಳೆ ಊಟ ಮಾಡಿದ್ರೆ ನಮ್ಮ ಶರೀರ ಮತ್ತೆ ಬಯಸುತ್ತೆ ಅದೇ ಥರ ಊಟ ಮಾಡಬೇಕು ಅಂತ. ನಾವು ಫ್ಯಾಮಿಲಿ ಎಲ್ಲ ಸೇರಿ ಮತ್ತು ಅದೇ ಜಾಗಕ್ಕೆ ಹೋಗಿ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಬರ್ತೀವಿ, ಕರೆಕ್ಟಾ? ಅದೇ ರೀತಿಯಲ್ಲಿ ಯಾವುದೇ ತಗೊಳ್ಳಿ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ವ್ಯಭಿಚಾರ ಮಾಡೋರು ಕೆಲವರು ಇದ್ದಾರೆ, ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಸ್ತ್ರೀನೋ ಪುರುಷನ ಜೊತೆಗೆ ಒಂದು ಸಂಪರ್ಕ ಇಟ್ಕೊಳ್ತಾರೆ, ಅದರಲ್ಲಿ ಏನೋ ಒಂದು ಸುಖ ಸಿಗುತ್ತೆ ಶರೀರಕ್ಕೆ ಬೇಕಾಗಿರೋದು, ಮತ್ತೆ ಅದರನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇವತ್ತಿನ ಯೌವನಸ್ಥ ಯುವತಿಯರು ನೋಡುವಾಗ ಮೊಬೈಲ್ ಫೋನ್ ಇಟ್ಕೊಂಡು ಅವರು ಯಾವಾಗಲೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಅದರಲ್ಲಿರ್ತಕ್ಕಂಥ ಶಾರ್ಟ್ಸ್ ಬೇರೆ ಇದರಲ್ಲಿ ಮಗ್ನರಾಗಿದೆ. ಅದರಲ್ಲಿ ಏನೋ ಒಂದು ಸುಖ ಸಿಗುತ್ತೆ ಅವರ ಶರೀರಕ್ಕೆ, ಅವ್ರ ದೇಹಕ್ಕೆ, ಅವರ ಮನಸ್ಸಿಗೆ ಒಂದು ರೀತಿ ಸುಖ ಸಿಗುತ್ತೆ. ಆ್ಯಂಡ್ ದೇ ವಾಂಟ್ ಟು ಕಂಟಿನ್ಯೂ ಇನ್ ದ್ಯಾಟ್. ಅದರಲ್ಲೇ ಅವರು ಮುಂದುವರಿಬೇಕು ಅಂತ ಇಷ್ಟಪಡ್ತಾರೆ. ಕೆಲವರಿಗೆ ಟೂರ್ ಹೊಡೆಯೋದ್ರಲ್ಲಿ ಇಷ್ಟ, ಈ ಟೂರ್ ಹೊಡಿತಾ ಇರ್ತಾರೆ, ಅಲ್ಲಿ ಇಲ್ಲಿ ಸುತ್ತಕೊಂಡೇ ಇರ್ತಾರೆ. ಕೆಲವರಿಗೆ ಶಾಪಿಂಗ್ ಮಾಡೋದ್ರಲ್ಲಿ ಇಷ್ಟ, ಕೆಲವರಿಗೆ ಸಿನಿಮಾ ನೋಡೋದ್ರಲ್ಲಿ ಇಷ್ಟ, ಕೆಲವರಿಗೆ ಹರಟೆ ಹೊಡೆಯೋದ್ರಲ್ಲಿ ಇಷ್ಟ, ಕೆಲವರಿಗೆ ಅಡುಗೆ ಮಾಡಿ ತಿಂತಾ ಇರೋದ್ರಲ್ಲಿ ಇಷ್ಟ. ನಿಮಗೆ ಯಾವಿಷ್ಟನೂ ನನಗೆ ಗೊತ್ತಿಲ್ಲ, ಮೇ ಬಿ ನಿಮಗೆ ಸಂಬಂಧಪಟ್ಟಿದ್ದೇ ಇರ್ಬೋದು ಇದು ಯಾವುದಾದ್ರೂ. ಎನಿವೆ, ಇದು ನಮ್ಮ ಶರೀರ ಯಾವ ಸುಖವನ್ನು ಅನುಭವಿಸ್ತಾ ಇರುತ್ತೋ ಅದನ್ನೇ ಮತ್ತೆ ಬಯಸ್ತಾ ಇರುತ್ತೆ, ಮತ್ತೆ ಬಯಸ್ತಾ ಇರುತ್ತೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಈ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ, ಈ ಬಟ್ಟೆ ಹಾಕೊಂಡಾದಮೇಲೆ ಇನ್ನೊಂದು ಬಟ್ಟೆ, ಇದನ್ನು ತೆಗೆದಾಕಿ ಇನ್ನೊಂದು ಬಟ್ಟೆ. ಕೆಲವರಿಗೆ ವಾರ ಬಟ್ಟೆ ಹೊಸ ತಗೊಳ್ತಾನೇ ಇರ್ತೀವಿ, ಚೇಂಜ್ ಮಾಡ್ತಾನೆ ಇರ್ತೀವಿ. ಅದರಲ್ಲೊಂದು ಸುಖ. ಕೆಲವರು ನೋಡಿ, ಒಂದು ಕಾರ್ ಇಟ್ಕೊಳ್ತಾರೆ, ಬೈಕ್ ಇಟ್ಕೊಳ್ತಾರೆ, ಅದನ್ನು ಕೊಟ್ಬಿಟ್ಟು ಇನ್ನೊಂದು ತೊಗೊಳ್ಳೋದು. ಪರ್ಪಸ್ ಏನೋ ಒಂದು ವಾಹನ ಬೇಕು ಓಡಾಡಲಿಕ್ಕೆ, ಇಲ್ಲಿ ಪರ್ಪಸ್ ಅಲ್ಲ, ಅದರಲ್ಲಿ ಏನೋ ಒಂದು ಪ್ಲೆಷರ್ ಇದೆ. ಪ್ಲೆಷರ್ ಹೇಗೆ ಬರುತ್ತೆ ಗೊತ್ತಾ? ಯಾರು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಗಾಡಿ, ಹೊಸದಾ, ಎಲ್ಲಿ ತೊಗೊಂಡೆ? ಸೀರೆ ಹೊಸದಾ, ಎಲ್ಲಿ ತೊಗೊಂಡ್ರಿ? ಒಡವೆ ಹೊಸದು ಮಾಡಿಸಿದ್ರಾ, ಎಲ್ಲಿ ತೊಗೊಂಡ್ರಿ? ಏನೋ ಒಂದು ಸುಖ, ಏನೋ ಒಂದು ಖುಷಿ ಆಗುತ್ತೆ ನಮ್ಮ ಮನಸ್ಸಿಗೆ, ನಮ್ಮ ಫ್ಲೆಶ್ಗೆ ಏನೋ ಒಂದು ಖುಷಿ ಆಗುತ್ತೆ. ಮನೆ ಕಡೆ ಚೆನ್ನಾಗಿದೆ ನಮ್ಮ ಮನೆ ಹೇಳುವಾಗ ನಮಗೇನೋ ಒಂದು ಖುಷಿ ಆಗುತ್ತೆ. ಸೊ ಈ ಸುಖ ಮತ್ತೆ ಬೇಕು ಅನಿಸುತ್ತೆ. ದಟ್ ಈಸ್ ಹ್ಯೂಮನ್ ಫ್ಲೆಶ್. ಈ ಸುಖನ ಬಿಟ್ಕೊಡ್ಲಿಕ್ಕೆ ನಾವು ಯಾರೂ ತಯಾರಿಲ್ಲ. ಅದಕ್ಕೆ ನಾವು ಸಾವಿಗೆ ಹೆದರೋದು. ಸಾವಿಗೆ ಹೆದರಿಕೆ ಯಾಕೆ ಕೇಳಿದ್ರೆ, ನರ್ಕಕ್ಕೆ ಹೋಗ್ತೀವಿ ಅಂತ ಯಾರಿಗೇನು ಹೆದರಿಕೆ ಇಲ್ಲ. ಸತ್ತೋಗ್ಬಿಟ್ರೆ ನರ್ಕಕ್ಕೆ ಹೋಗ್ತೀವಿ ಅಂತ ಭಯದಿಂದ ಯಾರೂ ಸಾಯ್ಲಿಕ್ಕೆ ಹೆದರೋದಲ್ಲ. ಸುಖ ನಷ್ಟ ಆಗುತ್ತೆ. ಇಫ್ ಐ ಡೈ ಟುಡೇ ಐ ವಿಲ್ ಮಿಸ್ ದ ಪ್ಲೆಷರ್. ನಾನು ಇವಾಗ ಸತ್ತೋದ್ರೆ ಏನಷ್ಟಾಗುತ್ತೆ, ಮತ್ತೆ ಸುಖ ಪಡೋಕ್ಕಾಗೋದಿಲ್ಲಲ್ಲ. ಅದರಿಂದನೇ ನಾವು ಬೇಗ ಸಾಯೋ ಮೂಮೆಂಟಲ್ಲಿ ಇದ್ದವ್ರನ್ನ ಹೇಗೋ ಮಾತ್ರ ಮಾಡಿ ಪ್ರಾರ್ಥನೆ ಮಾಡಿ ಉಳಿಸಿ ಬ್ರದರ್, ಟ್ರೀಟ್ಮೆಂಟ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನೀವು ಹೇಳಬೇಕು. ಬೇರೆ ತಪ್ಪೇನಾದರೂ ಹೇಳಿದ್ರೆ ನೀವು ಕೇಳ್ಬೋದು, ಆಯಿತಾ? ಯು ಹ್ಯಾವ್ ರೈಟ್ ಟು ಆಸ್ಕ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯನ ಹೇಳ್ತಾ ಇರೋದು. ಸೊ ಅದರಿಂದ ನಿಮಗೇನಾದರೂ ಇನ್ ಬಿಟ್ವೀನ್ ಕೇಳಬೇಕು ಅನಿಸಿದ್ರೆ ಕೇಳ್ಬೋದು. ಇದು ಯಾವುದು ಒನ್ ವೇ ಏನಲ್ಲ. ನಾನು ಹೇಳೋದು ನೀವು ಕೇಳಬೇಕು ಹೋಗಬೇಕು ಅಂತ ಏನಿಲ್ಲ. ಸೊ ನಿಮಗೆ ಇದರಲ್ಲಿ ಸತ್ಯ ಇದೆ ಅನಿಸಿದರೆ ತಗೋಬೋದು. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ದೇವರು ಯಾವ ರೀತಿಯಲ್ಲಿ ಈ ಒಂದು ಸುಂದರವಾದ ಮನೆಯಲ್ಲಿ ಇವ್ರನ್ನ ಇರಿಸಿದಾರೋ ಅದೇ ರೀತಿಯಲ್ಲಿ ಪರಲೋಕದಲ್ಲೂ ಕೂಡ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರಬೇಕು ಅಂತಲೇ ಬಯಸ್ತಾ ಇದ್ದಾರೆ. ನಮ್ಮೆಲ್ಲರ ಜೀವನದಲ್ಲೂ ಕೂಡ ದೇವರು ಅದನ್ನು ಬಯಸ್ತಾ ಇದ್ದಾರೆ. ಕೇವಲ ಅಳಿದು ಹೋಗುವ ಒಂದು ಮನೆಯಲ್ಲಿ ಇದ್ದು ಇಲ್ಲಿಂದ ನಾವು ಸತ್ತೋದ ನಂತರ ನಾವು ನರಕಕ್ಕೆ ಹೋಗೋ ದೇವರು ಬಯಸ್ತಾ ಇಲ್ಲ. ಇದೇ ರೀತಿ ಸುಂದರವಾದ ಶಾಶ್ವತವಾದ ಒಂದು ಮನೆಯಲ್ಲಿ ನಾವು ದೇವರ ಜೊತೆಯಲ್ಲಿ ಆ ತಂದೆ ಮಕ್ಕಳ ಸಂಬಂಧದಲ್ಲಿ ಆ ಪ್ರೀತಿಯನ್ನು ಅನುಭವಿಸುತ್ತಾನೆ. ಆ ಪಿತನ ಪ್ರೀತಿಯ ಆನಂದದಲ್ಲಿ ನಾವು ನಿತ್ಯ ಸೌಭಾಗ್ಯದಲ್ಲಿ ಇರಬೇಕು ಅಂತಲೇ ದೇವರು ಬಯಸ್ತಾರೆ. ಅದಕ್ಕೋಸ್ಕರನೇ ದೇವರು ನಮಗೋಸ್ಕರ ತಮ್ಮ ಒಬ್ಬನೇ ಮಗನನ್ನು ಧಾರೆ ಎರೆದು ಕೊಟ್ಟಿದ್ದು ಕೂಡ, ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದು ಕೂಡ, ಪವಿತ್ರಾತ್ಮನ ಕಳಿಸ್ಕೊಟ್ಟಿದ್ದು ಕೂಡ. ಆದರೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಆ ರಕ್ಷಣೆ ಪಡ್ಕೊಂಡಿದ್ದೀರಿ, ಆ ರಕ್ಷಕನನ್ನು ಸ್ವೀಕಾರ ಮಾಡಿದ್ದೀರಿ, ಆ ರಕ್ಷಣೆಯಲ್ಲಿ ಆನಂದಿಸ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆ ರಕ್ಷಣೆಯಲ್ಲಿ ತುಂಬ ಆನಂದ ಇದೆ. ನಾನು ಎಕ್ಸಾಂಪಲ್ ಹೇಳಿದ್ನಲ್ವ, ಶರೀರದಲ್ಲಿ ಯಾವ ರೀತಿ ಒಂದು ಆನಂದ, ಒಂದು ಪ್ಲೆಷರ್, ಒಂದು ಸುಖ ನಮಗಿದೆಯೋ ಅದೇ ರೀತಿಯಲ್ಲಿ ರಕ್ಷಕನಲ್ಲಿ ಆನಂದ ಸಿಗುತ್ತೆ. ಯು ಕ್ಯಾನ್ ಟೇಸ್ಟ್ ಜೀಸಸ್ ಈವನ್ ಇನ್ ಯುವರ್ ಫ್ಲೆಶ್ ಆಲ್ಸೋ. ಓಕೆ, ಇನ್ ಯುವರ್ ಇಮೋಷನ್ಸ್ ಯು ಕ್ಯಾನ್ ಟೇಸ್ಟ್ ಆ್ಯಂಡ್ ಸಿ
ದ ಗುಡ್ನೆಸ್ ಆಫ್ ಗಾಡ್. ದೇವರು ಎಷ್ಟು ಒಳ್ಳೆಯವರು ಎಂಬುದನ್ನು ಕೇವಲ ನಿಮ್ಮ ಆತ್ಮದಲ್ಲಿ ಮಾತ್ರ ಅಲ್ಲ, ನಿಮ್ಮ ಪ್ರಾಣದಲ್ಲಿಯೂ ಅಥವಾ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ, ನಿಮ್ಮ ದೇಹದಲ್ಲಿಯೂ ಕೂಡ ಯು ಕ್ಯಾನ್ ಟೇಸ್ಟ್ ದ ಪ್ರೆಸೆನ್ಸ್ ಇನ್ ದ ಪವರ್ ಇನ್ ದ ಟೇಸ್ಟ್ ಆಫ್ ಕ್ರೈಸ್ಟ್. ದೇವರ ಶಕ್ತಿಯನ್ನು, ದೇವರ ಸಾನ್ನಿಧ್ಯವನ್ನು, ದೇವರ ಆ ಒಂದು ಪ್ರೀತಿಯನ್ನು ನಾವು ಪೂರ್ತಿಯಾಗಿ ಅನುಭವಿಸ್ಲಿಕ್ಕಾಗುತ್ತೆ. ಪೂರ್ತಿಯಾಗಿ ಅಂದರೆ ಆತ್ಮ ಪ್ರಾಣ ಶರೀರದಲ್ಲಿ ಅನುಭವಿಸ್ಲಿಕ್ಕಾಗುತ್ತೆ. ನಾಟ್ ಇನ್ 100%, 100% ಇಲ್ಲಿ ಅನುಭವಿಸ್ಲಿಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾ ಇರೋದು, ಬಟ್ ವಿ ಕ್ಯಾನ್ ಟೇಸ್ಟ್. ಆ ಟೇಸ್ಟ್ ಏನು ಮಾಡುತ್ತೆ ಗೊತ್ತಾ? ನಮ್ಮನ್ನು ಎಲ್ಲ ಪ್ಲೆಷರಿಂದ ಬೇರ್ಪಡಿಸುತ್ತೆ. ಈ ಲೋಕದ ಸುಖದಿಂದ ನಮ್ಮನ್ನು ಬೇರ್ಪಡಿಸೋದೇ ಕ್ರಿಸ್ತನ ಅನುಭವ, ಯೇಸುವಿನ ಅನುಭವ, ದ ಪವರ್ ಆಫ್ ಸಾಲ್ವೇಷನ್. ಆ ರಕ್ಷಣೆಯ ಅನುಭವ, ರಕ್ಷಣೆಯ ಆನಂದ. ಮಾತೆ ಮರಿಯಳು ಆ ರಕ್ಷಣೆಯ ಆನಂದವನ್ನು ಅನುಭವಿಸಿ ಹೇಳ್ತಾರೆ, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಅಂತರಂಗ ಆ ರಕ್ಷಣೆಯಲ್ಲಿ ಆನಂದಿಸ್ತಾ ಇದೆ. ಮೈ ಸೋಲ್ ಈಸ್ ಟೇಕಿಂಗ್ ಪ್ಲೆಷರ್ ಆರ್ ಜಾಯ್, ಕಂಫರ್ಟ್ ಇನ್ ದ ಸಾಲ್ವೇಷನ್, ಇನ್ ದ ಸೇವಿಯರ್ ಮೈ ಲಾರ್ಡ್. ನನ್ನ ರಕ್ಷಕನಾದ ದೇವರಲ್ಲಿ, ದೇವರು ಕೊಟ್ಟ ರಕ್ಷಣೆಯಲ್ಲಿ ನನ್ನ ಅಂತರಂಗ ಏನು ಮಾಡ್ತಾ ಇದೆ? ಉಲ್ಲಾಸ ಪಡ್ತಾ ಇದೆ, ಸಂತೋಷ ಪಡ್ತಾ ಇದೆ. ಹಾಗೆ ಸಂತೋಷಪಟ್ಟಾಗ ಅವ್ರಿಗೆ ಬೇರೆ ಏನು ಬೇಕು ಅನಿಸಿಲ್ಲ. ಜೋಸೆಫು ಬೇಕು ಅನಿಸಿಲ್ಲ, ಅಥವಾ ಏನೂ ಬೇಕು ಅನಿಸಿಲ್ಲ. ಆ ಅನುಭವ ಅವ್ರನ್ನ ಎಲ್ಲಿಗೆ ಲೀಡ್ ಮಾಡ್ತು ಗೊತ್ತಾ? ಯೇಸು ಕ್ರಿಸ್ತನ ಅನುಭವ, ಆ ರಕ್ಷಣೆಯ ಅನುಭವ ಮಾತೆ ಮರಿಯಳಿಗೆ ಆದಾಗ ಅದು ಅವ್ರನ್ನ ಎಲ್ಲಿ ಕರ್ಕೊಂಡೋಯ್ತು ಗೊತ್ತಾ? ಬದುಕೋದಾದರೆ ಈ ಯೇಸುಗಾಗಿ, ಸಾಯೋದಾದರೂ ಈ ಯೇಸುಗಾಗಿ. ಅಲ್ಲಿ ಕರ್ಕೊಂಡೋಯ್ತು. ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ನಾವು ಯೇಸುನ ನಂಬಿದ್ದೀವಿ, ನಮ್ಮಲ್ಲಿ ಯೇಸು ಇದ್ದಾರೆ, ಪವಿತ್ರಾತ್ಮ ಇದ್ದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತೀವಿ, ಹೇಳ್ತೀವಿ. ಫೈನ್, ಇದ್ದರೆ ಒಳ್ಳೆಯದು. ಆದರೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಬದುಕೋದಾದರೂ ಯೇಸುಗಾಗಿ ಮಾತ್ರ, ಅದು ಸಾವಾದರೂ ಪರವಾಗಿಲ್ಲ, ಅದು ಯೇಸುಗಾಗಿ ಮಾತ್ರ ಅಂತ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರ್ತಾ ಇದೆಯಾ? ಬಂದರೆ ಖಂಡಿತ ನಿಮ್ಮಲ್ಲಿ ಯೇಸು ಇದ್ದಾರೆ ಅಂತ ಅರ್ಥ. ಬಾರದೇ ಇದ್ದರೆ ಖಂಡಿತವಾಗಲೂ ಆ ರಕ್ಷಣೆ ನಿಮಗೆ ಬೇಕು ಅಂತ ಅರ್ಥ. ಯು ನೀಡ್ ಸಾಲ್ವೇಷನ್, ಯು ನೀಡ್ ಸಾಲ್ವೇಷನ್. ರಕ್ಷಣೆ ಬೇಕು. ರಕ್ಷಣೆ ಇಲ್ಲದ ಕ್ರೈಸ್ತರಾಗಿ ಬದುಕಬೇಡಿ ಪ್ರೀತಿಯ ಸಹೋದರ ಸಹೋದರಿಯರೇ. ಇವತ್ತು ಎಷ್ಟು ಕ್ರೈಸ್ತರು ಪ್ರಪಂಚದಲ್ಲಿದ್ದಾರೆ, ಕ್ರೈಸ್ತರಿದ್ದಾರೆ ತುಂಬ. ಆದರೆ ರಕ್ಷಣೆ ಇಲ್ಲದ ಕ್ರೈಸ್ತರಾಗಿ ಎಷ್ಟೋ ಜನ ಇದ್ದಾರೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ರಕ್ಷಣೆ ಪಡ್ಕೊಂಡಿದ್ದೀರಿ ಅಂತ. ಈ ರಕ್ಷಣೆ ಅಂತಕ್ಕಂಥದ್ದು ಒಂದು ಅಲ್ಟಿಮೇಟ್ ಗಿಫ್ಟ್ ಆಫ್ ಗಾಡ್. ದೇವರ ಅತ್ಯಂತ ಅದ್ಭುತವಾದ ಒಂದು ಗಿಫ್ಟ್ ಯಾವುದು ಕೇಳಿದರೆ ಸಾಲ್ವೇಷನ್. ಇದು ದೊಡ್ಡ ಆಶೀರ್ವಾದ. ಈ ಆಶೀರ್ವಾದನೇ ದೇವರು ಎಲ್ಲ ಮನುಷ್ಯನಿಗೂ ಕೊಡ್ಲಿಕ್ಕೆ ಬಯಸ್ತಾ ಇರೋದು, ಮತ್ತು ದೇವರು ಬಯಸ್ತಾ ಇರೋದು ಈ ಆಶೀರ್ವಾದ ಎಲ್ಲರೂ ಹೊಂದ್ಕೋಬೇಕು ಅಂತ. ನೋಡಿ, 2 ರೀತಿ ಆಶೀರ್ವಾದ ಇದೆ ಬೈಬಲ್ನಲ್ಲಿ. ನಾನು ಹೇಳ್ತಾ ಇರೋದು ಬೈಬಲ್ ಪ್ರಕಾರ 2 ರೀತಿ ಆಶೀರ್ವಾದ ಇದೆ. ಒಂದು ಭೌತಿಕವಾದ ಆಶೀರ್ವಾದ, ಓಕೆ, ಮೆಟೀರಿಯಲ್ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. ಭೌತಿಕ ಆಶೀರ್ವಾದ, ಕಣ್ಣಿಗೆ ಕಾಣುವಂಥ ಆಶೀರ್ವಾದ ಅಥವಾ ಕಣ್ಣಿಗೆ ಕಾಣುವಂಥ ಒಳಿತು, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್. ಇನ್ನೊಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಆಶೀರ್ವಾದ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಆಶೀರ್ವಾದ. ನಾವೊಂದು ಮನೆ ಸಿಕ್ಕಿದಾಗ ನಾವು ಹೇಳ್ತೀವಿ ದೇವರ ಆಶೀರ್ವಾದ ಅಂತ, ಸರಿನಾ ಅಲ್ವಾ? ನಾವೊಂದು ಮನೆ ಸಿಕ್ಕಿದಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಬೈಬಲ್ನಲ್ಲಿ ಅನೇಕ ಒಡಂಬಡಿಕೆಗಳಿದೆ. ಎಷ್ಟು ಒಡಂಬಡಿಕೆ ಇದೆ ಅಂತ ಈಗ ಲೆಕ್ಕ ಮಾಡೋದು ಬೇಡ, ಅನೇಕ ಒಡಂಬಡಿಕೆಗಳಿದೆ. ಒಂದು 7-8 ಒಡಂಬಡಿಕೆಗಳಿದೆ. ಮೇಯ್ನಾಗಿ ಒಂದು 7 ಅಥವಾ 8 ಒಡಂಬಡಿಕೆಗಳು ದೇವರು ಮನುಷ್ಯನ ಜೊತೆಗೆ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಹೇಳೋದಾದರೆ ನಾವು ಹೇಳೋದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಹೇಳ್ತೀವಿ. ಹಳೆ ಒಡಂಬಡಿಕೆ ಅಂದರೆ ಯಾವುದು? ಬೇಗ ಹೇಳಬೇಕಾಯ್ತಾ? ಕ್ವಿಕ್ಕಾಗಿ ಟಕ್ 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 ಅಂತ. ಹಳೆ ಒಡಂಬಡಿಕೆ ಅಂದರೆ ಯಾವುದು? ಓಕೆ, ಹಳೆ ಒಡಂಬಡಿಕೆ ಅಂದರೆ ದೇವರು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಸೀನಾಯಿ ಪರ್ವತದಲ್ಲಿ ಮೋಶೆ ಮುಖಾಂತರ ಮಾಡಿಕೊಂಡ ಒಡಂಬಡಿಕೆ. 10 ಆಜ್ಞೆಗಳನ್ನ ಕೊಟ್ಟರು, ಅನೇಕ 600ಕ್ಕೂ ಹೆಚ್ಚು ನಿಯಮಗಳನ್ನ ಕೊಟ್ಟರು. ಹೀಗೆ ದೇವರು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಮೋಶೆ ಮುಖಾಂತರ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೀವಿ, 2 ಕಲ್ಲಿನ ಹಲಗೆಗಳ ಮೇಲೆ 10 ಆಜ್ಞೆಗಳನ್ನ ಮೋಶೆ ತಗೊಂಡು ಬರ್ತಾನೆ ಅಂತ ಒಡಂಬಡಿಕೆ ಮಾಡಿಕೊಂಡ್ರು. ಅದನ್ನು ನಾವು ಓಲ್ಡ್ ಕವನೆಂಟ್ ಅಂತ ಹೇಳ್ತೀವಿ. ಓಲ್ಡ್ ಟೆಸ್ಟಮೆಂಟ್ ಅಲ್ಲ, ಓಲ್ಡ್ ಕವನೆಂಟ್, ಹಳೆಯ ಒಂದು ಒಡಂಬಡಿಕೆ. ಇಸ್ರಾಯೇಲ್ ಜನರ ಜೊತೆಗೆ ಮಾಡ್ಕೊಂಡಿದ್ದು, ನಮ್ಮ ಜೊತೆಗಲ್ಲ. ಕ್ರೈಸ್ತ ವಿಶ್ವಾಸಿಗಳ ಜೊತೆಗೆ ಮಾಡ್ಕೊಂಡಿದ್ದು ಒಡಂಬಡಿಕೆ ಅಲ್ಲ, ಅದು ಯಹೂದ್ಯ ಜನರ ಜೊತೆಯಲ್ಲಿ, ಇಸ್ರಾಯೇಲ್ ಜನರ ಜೊತೆಯಲ್ಲಿ 10 ಆಜ್ಞೆಗಳನ್ನ ಕೊಟ್ಟು, ಅನೇಕ ನಿಯಮಗಳನ್ನ ಕೊಟ್ಟು, ಯಹೂದ್ಯ ಜನರ ಜೊತೆಯಲ್ಲಿ ದೇವರು ಒಂದು ಒಡಂಬಡಿಕೆ ಮಾಡಿಕೊಂಡ್ರು. ಅದನ್ನು ನಾವೆಲ್ಲರೂ ಕರೆಯೋದು ಹಳೆ ಒಡಂಬಡಿಕೆ ಅಂತ ಹೇಳ್ತೀವಿ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆ ಭಾಗ, ಹೊಸ ಒಡಂಬಡಿಕೆ ಭಾಗ ಅಲ್ಲ, 2 ಭಾಗ ಇದೆ. ಸೊ ಅದಲ್ಲ. ಹೊಸ ಒಡಂಬಡಿಕೆ ಅಂದರೆ ಯಾವುದು? ದೇವರು, ಹೊಸ ಒಡಂಬಡಿಕೆ ಯಾವುದು ಬೇಗ ಹೇಳ್ತೀರಾ? ದೇವರು ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರ ಮನುಷ್ಯರೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆ. ಅದು ನಿತ್ಯವಾದ ಒಡಂಬಡಿಕೆ, ಶಾಶ್ವತವಾದ ಒಂದು ಒಡಂಬಡಿಕೆ. ಓಕೆ, ಹಳೆ ಒಡಂಬಡಿಕೆ ಪ್ರಕಾರ ದೇವರು ಜನರನ್ನ ಆಶೀರ್ವಾದ ಮಾಡ್ತಾಯಿದ್ರು. ಯಾರನ್ನ?
ವಿಶ್ವಾಸಿಗಳನ್ನು, ದೇವರಲ್ಲಿ ವಿಶ್ವಾಸ ಇಟ್ಟಂಥ ದೇವ ಜನರನ್ನು ದೇವರು ಹಳೆ ಒಡಂಬಡಿಕೆ ಪ್ರಕಾರ ಬ್ಲೆಸ್ ಮಾಡ್ತಾಯಿದ್ರು. ಆ ಬ್ಲೆಸ್ಸಿಂಗಲ್ಲಿ ಏನೆಲ್ಲ ಇತ್ತು ಕೇಳಿದರೆ, ಕಣ್ಣಿಗೆ ಕಾಣುವಂಥ ಎಲ್ಲ ಒಳ್ಳೆಯದು ಇತ್ತು. ಎಲ್ಲ ಥರ ಕಣ್ಣಿಗೆ ಕಾಣುವಂಥದ್ದು. ಫಾರ್ ಎಕ್ಸಾಂಪಲ್, ಸುಂದರವಾದ ಒಂದು ಮನೆ, ದೇವರ ಆಶೀರ್ವಾದ. ಅಕಾರ್ಡಿಂಗ್ ಟು ಓಲ್ಡ್ ಟೆಸ್ಟ್ಮೆಂಟ್, ಓಲ್ಡ್ ಕವನೆಂಟ್, ಹಳೆ ಒಡಂಬಡಿಕೆ ಪ್ರಕಾರ ಒಂದು ಸುಂದರವಾದ ಮನೆ ಇರೋದಾದರೆ ಅದು ದೇವರ ಒಂದು ಆಶೀರ್ವಾದ. ಒಂದು ಆರೋಗ್ಯ ಇರೋದಾದರೆ, ಒಳ್ಳೆ ಆರೋಗ್ಯ, ಅದು ದೇವರ ಆಶೀರ್ವಾದ. ಅದೇ ರೀತಿಯಲ್ಲಿ ಒಂದು ಸಂತಾನ ಭಾಗ್ಯ ಇರೋದಾದರೆ ಅದು ದೇವರ ಆಶೀರ್ವಾದ. ಅದೇ ರೀತಿಯಲ್ಲಿ ಶತ್ರುಗಳ ಕಾಟ ಇಲ್ಲದೆ ನಾವು ಸುರಕ್ಷಿತವಾಗಿರುವಂಥದ್ದು ಅದು ದೇವರ ಆಶೀರ್ವಾದ. ಒಂದು ಪ್ರಯಾಣ ಮಾಡುವಾಗ ಏನು ಅಪಘಾತ ಆಗದೆ ಸುರಕ್ಷಿತವಾಗಿ ಪ್ರಯಾಣ ಮಾಡುವಂಥದ್ದು ಅದು ದೇವರ ಆಶೀರ್ವಾದ. ಒಂದು ಬೆಳೆ ಬೆಳೆಯುವಾಗ ಅಥವಾ ಒಂದು ಕೆಲಸ ಕಾರ್ಯ ಮಾಡೋ ಬಿಸ್ನೆಸ್ಸು ಏನೋ ಒಂದು ಮಾಡುವಾಗ ಅದರಲ್ಲಿ ನಮಗೆ ತುಂಬ ಅಭಿವೃದ್ಧಿ, ಏಳಿಗೆ ಬರುವಂಥದ್ದು ಅದು ಒಂದು ಆಶೀರ್ವಾದ. ಇದೆಲ್ಲ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟ ಭೌತಿಕವಾದ ಅಳಿದು ಹೋಗುವ ಆಶೀರ್ವಾದಗಳು. ಇದು ದೇವರ ಆಶೀರ್ವಾದನೇ. ಆದರೆ ಇದು ಯಾವುದೂ ನಮ್ಮನ್ನು ದೇವರ ಹತ್ರನೂ ಕರ್ಕೊಂಡು ಹೋಗೋದಿಲ್ಲ, ದೇವರ ಅನ್ಯೋನ್ಯತೆಗೂ ಕರ್ಕೊಂಡು ಹೋಗೋದಿಲ್ಲ, ಸ್ವರ್ಗಕ್ಕೂ ಕರ್ಕೊಂಡು ಹೋಗೋದಿಲ್ಲ. ಈ ಆಶೀರ್ವಾದ ದೇವರು ಒಳ್ಳೆಯವರಿಗೂ ಕೊಟ್ಟಿದ್ದಾರೆ, ಕೆಟ್ಟವರಿಗೂ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಈ ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ವಿಶೇಷವಾಗಿ ದೇವರು ಆಯ್ಕೆ ಮಾಡಿಕೊಂಡ ಜನಾಂಗಕ್ಕೆ, ಅವರ ಆಜ್ಞೆಗಳನ್ನ ಅನುಸರಿಸ ಬದುಕುವವರಿಗೆ ಈ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ಆದರೆ ಹೊಸ ಒಡಂಬಡಿಕೆ ಆಶೀರ್ವಾದ ಇದು ಯಾವುದೂ ಅಲ್ಲ, ಇದು ಯಾವುದೂ ಅಲ್ಲ. ಹೊಸ ಒಡಂಬಡಿಕೆ ಪ್ರಕಾರ ದೇವರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖನಾಗುವ ಪ್ರತಿಯೊಬ್ಬರಿಗೂ ಕೊಡುವಂಥ ಆಶೀರ್ವಾದ ಈ ಲೋಕದ ಯಾವ ಮನುಷ್ಯನ ಕಣ್ಣಿಗೂ ಕಾಣಲ್ಲ, ಯಾರ ಕಣ್ಣಿಗೂ ಕಾಣಲ್ಲ, ಯಾರ ಬುದ್ಧಿಗೂ ಅರ್ಥ ಆಗಲ್ಲ, ಯಾರ ಕಿವಿಗೂ ಕೇಳಲ್ಲ. ಅದಕ್ಕೆ ಅವರು ಹೇಳ್ತಾರಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ದೇವರು ತಮ್ಮನ್ನು ಪ್ರೀತಿ ಮಾಡುವಂಥವರಿಗೆ ಇಟ್ಟಿರ್ತಕ್ಕಂಥದ್ದನ್ನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗ ಒಬ್ಬ ಮನುಷ್ಯ ಈ ರೀತಿ ಸುಂದರವಾದ ಮನೆ ಕಟ್ಟಿ ಮನೆ ಒಳಗಡೆ ವಾಸ ಮಾಡಿರುವಾಗ ಅವನು ಹೇಳ್ತಾನೆ, ನಾಳೆ ನಮ್ಮ ಅಷ್ಟೆಲ್ಲಕ್ಕ ಹೇಳ್ತಾರೆ ದೇವರ ಆಶೀರ್ವಾದ ಅಂತ. ಎಲ್ರಿಗೂ ಕಾಣಿಸುತ್ತಾ? ಮನೆ ಕಾಣಿಸುತ್ತಾ? ಮನೆ ಒಳಗಡೆ ಆರಾಮಾಗಿರೋದು ಕಾಣಿಸುತ್ತಾ? ಕಾಣಿಸ್ತಾರೆ. ಆದರೆ ಇವ್ರ ಮನೆ ಹೊರಗಡೆ ಒಬ್ಬ ಭಿಕ್ಷುಕ ಮಲ್ಕೊಂಡಿರ್ತಾನೆ. ಅವನು ಹೇಳ್ತಾನೆ ದೇವರ ಆಶೀರ್ವಾದ ಅಂತ. ನಿಮ್ಮಲ್ಲಿ ಎಷ್ಟು ಜನ ಒಪ್ಕೊಳ್ತೀರಿ? ಒಬ್ಬ ಭಿಕ್ಷುಕ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಏನೂ ಇಲ್ಲ, ಆದರೆ ಅವನು ಹೇಳ್ತಾನೆ ದೇವರ ಆಶೀರ್ವಾದ ನನ್ನ ಮೇಲಿದೆ ಅಂತ. ನೀವು ಚರ್ಚಿಗೆ ಹೋಗಿ ಬರ್ತಾ ಇರ್ತೀರಿ, ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು, ಸೀರೆ ಉಟ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಕಾರು ಮೊಬೈಲ್ ಫೋನೆಲ್ಲ ಹಿಡ್ಕೊಂಡು ಬರ್ತೀರಿ. ಅವ್ನು ಮಲ್ಕೊಂಡು ಊಟಕ್ಕೂ ಇಲ್ಲದೆ ನಿರ್ಗತಿಕನಾಗಿ ಮೈ ತುಂಬ ಕಜ್ಜಿ ಅವನು ಹೇಳ್ತಾನೆ ಐ ಆಮ್ ಬ್ಲೆಸ್ಡ್ ಅಂತ, ದೇವರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ. ನಿಮ್ಮಲ್ಲಿ ಎಷ್ಟು ಜನ ಒಪ್ಕೊಳ್ತೀರಿ? ನಿಜವಾಗಲೂ ಪ್ರಾಮಾಣಿಕವಾಗಿ ಹೇಳ್ಬೇಕಾಯ್ತಾ? ನೀವು ತುಂಬ ಕರಿಸ್ಮ್ಯಾಟಿಕ್ ಆಗೆಲ್ಲ ಯೋಚನೆ ಮಾಡಬೇಡಿ, ರಿಲೀಜಿಯಸ್ ಆಗೆಲ್ಲ ಥಿಂಕ್ ಮಾಡಬೇಡಿ, ಸಾಧಾರಣ ಮನುಷ್ಯನಾಗಿ ಥಿಂಕ್ ಮಾಡಿ. ಆರ್ಡಿನರಿ ಕ್ರಿಶ್ಚಿಯನ್. ಈಗ ಭಾನುವಾರ ಚರ್ಚಿಗೆ ಹೋಗಿ ಬಂದು ಮನೇಲಿ ಮಟನ್ ಬಿರಿಯಾನಿ ರೆಡಿ ಆಗ್ತಾಯಿದೆ, ನಮ್ಮದು ಆಶೀರ್ವಾದನ? ತಿನ್ನೋಕ್ಕೆ ಗತಿ ಇಲ್ಲದೆ, ಚರ್ಚಿಗೆ ಹೋಗೋಕ್ಕಾಗದೆ, ಈ ನಾಯಿ ನೆಕ್ತಾ ಇದೆ, ಕಜ್ಜಿ ಕೀವು ಸೋರ್ತಾ ಇದೆ, ಇವಂದು ಆಶೀರ್ವಾದನ? ಅವನ ಆಶೀರ್ವಾದ ಇದೆ ಅಂದರೆ ನಾವು ಒಪ್ಕೊಳ್ತೀವ? ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನಾವ್ಯಾರು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅವನು ಹೇಳಿದ್ದು ಏನು ಆಶೀರ್ವಾದ ಇರ್ಬೋದು ಕೇಳಿದರೆ, ಅವನು ಯೇಸುನ ನಂಬ್ದ, ಅವನ ಒಳಗಡೆ ಪವಿತ್ರಾತ್ಮರು ಬಂದರು, ಆ ರಕ್ಷಣೆ ಆನಂದ ಅವನು ಅನುಭವಿಸ್ತಾ ಇದ್ದಾನೆ. ಆ ಅನುಭವದಲ್ಲಿ ಅವನು ಹೇಳ್ತಾ ಇದ್ದಾನೆ ಐ ಆಮ್ ಬ್ಲೆಸ್ಡ್ ಅಂತ. ಅಕ್ಕ ಹೇಳ್ತಾ ಇದ್ದಾರೆ ಐ ಆಮ್ ಬ್ಲೆಸ್ಡ್ ಅಂತ. ಈಗ ಜನ ನೋಡುವಾಗ ಯಾರನ್ನ ಒಪ್ಕೊಳ್ತಾರೆ ಬ್ಲೆಸ್ಡ್ ಅಂತ? ನಿಜವಾಗ್ಲೂ ನೀವು ಹೇಳಿ ಅಲ್ವಾ? ಸೊ ಹೊಸ ಒಡಂಬಡಿಕೆ ಆಶೀರ್ವಾದ ನಮಗೆ ಇವತ್ತು ಸಿಗಬೇಕು. ಅದು ಸಿಗದೇ ಇದ್ದರೆ ನಮ್ಮ ಜೀವನ ಶಾಪಗ್ರಸ್ತ ಜೀವನ ಆಗುತ್ತೆ, ನಾವು ನಿತ್ಯ ಜೀವ ಕಳ್ಕೊಳ್ತೀವಿ. ನಮಗೆ ಮನೆ ಇದೆಯೋ ಮನೆ ಇಲ್ವೋ, ನಮ್ಗೆ ಒಳ್ಳೆ ವಾಹನ ಇದೆಯೋ ಇಲ್ವೋ, ಆರೋಗ್ಯ ಇದೆಯೋ ಇಲ್ವೋ, ನಮಗೆ ಜೀವನ ಸಂಗಾತಿ ಮಕ್ಕಳು ಮರಿ ಇದೆಯೋ ಇಲ್ವೋ, ಒಳ್ಳೆ ಜಾಬ್ ಇದೆಯೋ ಇಲ್ವೋ, ಅದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಅಳಿದು ಹೋಗುವಂಥದ್ದು. ಆದರೆ ಪವಿತ್ರಾತ್ಮ ಇದ್ದಾರೋ ಇಲ್ವೋ? ಟೆಸ್ಟ್ ಯುವರ್ ಸೆಲ್ಫ್, ಕ್ರೈಸ್ಟ್ ಈಸ್ ಇನ್ ಯು ಆರ್ ನಾಟ್. 2 ಕೊರಿಂಥ 13:5 ವಾಕ್ಯ ಹೇಳುತ್ತೆ. 2 Corinthians chapter 13 verse 5. ಕೆಲವು ಟೈಮ್ ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ಏನು ನೋಡ್ತೀವಿ ಹೇಳಿ? ಮನೆ ಇದೆಯೋ ಇಲ್ವೋ, ಹುಡುಗನಿಗೆ ಹುಡುಗಿಗೆ ಎಜುಕೇಷನ್ ಇದೆಯೋ ಇಲ್ವೋ, ಸೌಂದರ್ಯ ಇದೆಯೋ ಇಲ್ವೋ ಅಲ್ವಾ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವೋ, ಇದೆಲ್ಲ ನೋಡ್ತೀವಿ. ನೋಡಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅದು ಯಾವುದು ನೋಡಲ್ಲ. ದೇವರು ನೋಡೋದೇನು ಗೊತ್ತಾ? ಇದನ್ನು ಓದಿ.
ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡ್ಬೇಕಂತೆ, ಟೆಸ್ಟ್ ಮಾಡ್ಬೇಕಂತೆ. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂದು ಪರೀಕ್ಷಿಸಿ ನೋಡಿ. ನಾವು ಅವಾಗ BP ಹೆಚ್ಚಿದೆಯಾ ಕಡಿಮೆ ಇದೆ ಅಂತ ಪರೀಕ್ಷೆ ಮಾಡಿ ನೋಡ್ತೀವಿ. ಶುಗರ್ ಟೆಸ್ಟ್ ಮಾಡಿ ನೋಡ್ತೀವಿ. ಶುಗರ್ ಇಲ್ಲಿದ್ದರೂ ಶುಗರ್ ಟೆಸ್ಟ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಅಲ್ಲ. ಸೊ ಶುಗರ್ ಬರದೇ ಇದ್ದರೂ ನಾವೇನು ಮಾಡ್ತೀವಿ, ಒಂದು ಭಯ, ಶುಗರ್ ಬಂದಿದೆಯೋ ಏನೋ ಅಂತ, ಅಥವಾ BP ಬಂದಿದೆಯೋ ಏನೋ, ಅಥವಾ ಇನ್ನೇನೋ ಟೆಸ್ಟ್ ಮಾಡ್ತೀವಿ. ಬೇರೆ ಬೇರೆ ಟೆಸ್ಟಿಂಗ್ ಎಲ್ಲ ಇದೆ, ಪರೀಕ್ಷಿಸಿ ನೋಡ್ತಾ ಇರ್ತೀವಿ. ಅಥವಾ ಶುಗರ್ ಲೆವೆಲ್ನು ಟೆಸ್ಟ್ ಮಾಡಿ ನೋಡ್ತಾ ಇರ್ತೀವಿ. ಹೆಚ್ಚಾಗಿಬಿಟ್ಟಿದೆಯಾ ಕಡಿಮೆ ಆಗಿಬಿಟ್ಟಿದೆಯಾ, BP ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಯಾವ ಲೆವೆಲಲ್ಲಿದೆ, ಪ್ರತಿಯೊಂದು. ಕೆಲವರು ಥೈರಾಯ್ಡ್ ಅದು ಇದು ಇಟ್ಟೆಲ್ಲ ಟೆಸ್ಟ್ ಮಾಡ್ತೀರಿ, ಮಾಡಿ ಪರವಾಗಿಲ್ಲ. ಆದರೆ ಇದು ಯಾವುದು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. BP ನಾರ್ಮಲ್ ಇದ್ದರೂ ಅಷ್ಟೇ, ಶುಗರ್ ನಾರ್ಮಲ್ ಇದ್ದರೂ ಅಷ್ಟೇ, ಧನಿಕ ಶ್ರೀಮಂತಂತರ ಒಳ್ಳೆ ರೀತಿಯಲ್ಲಿ ಆರಾಮಾಗಿ ಬದುಕಿ ಸತ್ತೋದ್ರು ಅಷ್ಟೇ, ಅದು ಯಾವುದು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸೊ ಟೆಸ್ಟ್ ಯುವರ್ ಸೆಲ್ಫ್ ವೆದರ್ ಕ್ರೈಸ್ಟ್ ಈಸ್ ಇನ್ ಯು ಆರ್ ನಾಟ್. ಕ್ರಿಸ್ತನು ನಿನ್ನ ಒಳಗಡೆ ಇದಾನೋ ಇಲ್ಲ ಪರೀಕ್ಷೆ ಮಾಡು. ಈ ಪರೀಕ್ಷೆ ಆಗಬೇಕು. ಇವತ್ತು ಈ ಪರೀಕ್ಷೆ ಮಾಡಬೇಕು. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿನೂ ನಾವು ಈ ಪರೀಕ್ಷೆ ಮಾಡಬೇಕು. ಕ್ರಿಸ್ತನು ನನ್ನ ಒಳಗಡೆ ಜೀವಿಸ್ತಾ ಇದ್ದಾನೋ ಇಲ್ವೋ, ಈ ಪರೀಕ್ಷೆ ಮಾಡಬೇಕು ಅಂತ ನಮ್ಗೆ ಅನಿಸಿದ್ಯಾ? ಬೇರೆ ಬೇರೆ ಪರೀಕ್ಷೆ ಮಾಡಬೇಕು ಅಂತ ನಮ್ಗೆ ಅನಿಸಿದೆ, ಮಾಡ್ತಾಯಿದ್ದೀವಿ. ಶರೀರಕ್ಕೆ ಸಂಬಂಧಪಟ್ಟಿರೋದು. ಯಾಕೆಂದರೆ ಅದು ಮಿಸ್ ಆದರೆ ಸುಖ ಮಿಸ್ ಆಗುತ್ತೆ. ಸುಖಕ್ಕೋಸ್ಕರ ನಾವು ಏನೇನೋ ಪರೀಕ್ಷೆಗಳನ್ನ ಮಾಡ್ತೀವಿ. ಆದರೆ ಶಾಶ್ವತವಾದ ಸುಖ ಮಿಸ್ ಆಗಬಾರ್ದು ಪ್ರಿಯರೇ. ಶಾಶ್ವತವಾದ ಸುಖ ನಿಮಗೆ ಮಿಸ್ ಆಗಬಾರ್ದು. ಆ ನಿತ್ಯತೆ ಮಿಸ್ ಆಗಬಾರ್ದು. ಈ ಲೋಕದಲ್ಲಿ ಏನು ಮಿಸ್ ಆದರೂ ಪರವಾಗಿಲ್ಲ, ಅದು ನಷ್ಟ ಅಲ್ಲ, ದಯವಿಟ್ಟು ಅದು ನಷ್ಟ ಅಲ್ಲ. ಆದರೆ ಆತ್ಮ ನಷ್ಟವೇ ದೊಡ್ಡ ನಷ್ಟ. ನಿತ್ಯತೆ ನಷ್ಟ ಆಗಬಾರ್ದು, ಯೇಸು ನಷ್ಟ ಆಗಬಾರ್ದು, ನಿನ್ನ ಆತ್ಮ ನಷ್ಟ ಆಗಬಾರ್ದು. ಯೇಸು ಸ್ವಾಮಿ ಹೇಳ್ತಾರೆ, ಪ್ರಪಂಚವನ್ನೆಲ್ಲ ಒಬ್ಬ ಗೆದ್ದು ತನ್ನ ಪ್ರಾಣ ಕಳ್ಕೊಂಡ್ರೆ ಏನು ಪ್ರಯೋಜನ? ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲ ಇದ್ದು ಆತ್ಮ ನಷ್ಟಪಡಿಸ್ಕೊಂಡ್ರೆ ಏನು ಪ್ರಯೋಜನ? ಆತ್ಮ ನಷ್ಟ ಆಗಬಾರ್ದು. ಸೊ ಈ ಕುಟುಂಬದಲ್ಲಿ ನಿಜವಾಗಲೂ ಕುಟುಂಬದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಾಬಣ್ಣವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಈ ಒಂದು ನಿತ್ಯ ಜೀವದ ಸಂದೇಶ ಕೊಡಲಿಕ್ಕೆ ಒಂದು ಅವಕಾಶ ಈ ಕುಟುಂಬದವ್ರ ಮುಖಾಂತರ ಸಿಕ್ಕಿದೆ. ನಿಜವಾಗಲೂ ಇಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ನಿತ್ಯತೆಯ ಕುರಿತಾಗಿ, ಯೇಸುವಿನ ಕುರಿತಾಗಿ, ಸ್ವರ್ಗ ರಾಜ್ಯದ ಕುರಿತಾಗಿ ಒಂದು ಸಂದೇಶ ಏನೋ ಸಿಗ್ತಾ ಇದೆ, ಸತ್ಯದ ಅರಿವು ಸಿಗ್ತಾ ಇದೆ. ಈ ಒಂದೊಂದು ಮನೆಯನ್ನು ಇದಕ್ಕೆ ಉಪಯೋಗ ಆಗಬೇಕು. ಈ ನಾವು ದೊಡ್ಡಕ್ಕೆ ಮನೆ ಕಟ್ಟಿ, ಚೆನ್ನಾಗಿ ಮನೆ ಕಟ್ಟಿ, ನಾವು ಮಾತ್ರ ತಿಂದು ಕುಡಿದು ಆರಾಮಾಗಿ TV ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು ಇದ್ಕೊಂಡ್ರೆ ಏನು ಪ್ರಯೋಜನ ಆಯಿತು? ಅನ್ಯರು ಹಾಗೆ ಮಾಡ್ತಾರಲ್ವ, ಅನ್ಯರು ಹಾಗೆ ಬದುಕ್ತಾರಲ್ವ ಅಲ್ವಾ? ಸೊ ನಮ್ಮ ಮನೆಗಳು ಉಪಯೋಗ ಆಗಬೇಕು, ಕ್ರಿಸ್ತನಿಗೆ ಉಪಯೋಗ ಆಗಬೇಕು, ಸುವಾರ್ತೆಗೆ ಉಪಯೋಗ ಆಗಬೇಕು. ಒಂದೊಂದು ಮನೆಯೂ ದೇವಾಲಯ ಆಗಬೇಕು, ಒಂದೊಂದು ಮನೆಯೂ ಶುಭ ಸಂದೇಶ ಸಾರುವ ರಿಟ್ರೀಟ್ ಸೆಂಟರ್ಸ್ಗಳಾಗಬೇಕು, ಧ್ಯಾನ ಕೇಂದ್ರಗಳಾಗಬೇಕು. ನೋಡಿ, ಆಗ ಮನೆ ಒಳಗಡೆ ದೇವರ ಆತ್ಮರು ಚಲಿಸ್ತಾರೆ, ದೇವದೂತರುಗಳು ಚಲಿಸ್ತಾರೆ. ನೀವು ಯಾವುದು ಒಳ್ಳೆಯದನ್ನು ಹುಡ್ಕೋದೇ ಬೇಡ, ಒಳ್ಳೇದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಈಗ ನೀವು ಒಳ್ಳೆಯದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಧ್ಯಾನಕ್ಕೆ ಹೋಗಬೇಕು, ಯಾರ್ಯಾರನ್ನೋ ಕೈಕಾಲು ಹಿಡಿಬೇಕು, ಆ ಬ್ರದರ್ನ ಹಿಡಿಬೇಕು, ಈ ಬ್ರದರ್ನ ಹಿಡಿಬೇಕು, ಒಳ್ಳೇದಾಗಲಿ ಅಂತ ಪ್ರಾರ್ಥಿಸಬೇಕು, ಹರಕೆ ಹೊತ್ಕೋಬೇಕು, ಒದ್ದಾಟ, ನರಳಾಟ, ಇದೆಲ್ಲ ತುಂಬ ಬಿಸ್ನೆಸ್ ಕೆಲಸ ಆಗುತ್ತೆ, ಕಷ್ಟ ಆಗುತ್ತೆ. ಇದ್ಯಾವುದು ಬೇಡ. ಗಿವ್ ಯುವರ್ ಹೌಸ್ ಟು ಗಾಡ್. ನಿನ್ನ ಮನೇನ ದೇವ್ರಿಗೆ ಕೊಡು. ಶುಭ ಸಂದೇಶದ ಮನೆ ಆಗಲಿ, ದೇವರ ವಾಕ್ಯ ಸಾರುವ ಮನೆ ಆಗಲಿ. ಅದರಿಂದ ಏನಾಗುತ್ತೆ ಗೊತ್ತಾ? ಅದರಿಂದ ಎಲ್ಲಿ ದೇವರ ವಾಕ್ಯ ಸಾರಲ್ಪಡ್ತಾ ಇದೆಯೋ ಅಲ್ಲಿ ದೇವದೂತರು ಇರ್ತಾರಂತೆ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಈ ಶುಭ ಸಂದೇಶವನ್ನು ಆಲಿಸಲಿಕ್ಕೆ ನಿಮಗೆ ಎಷ್ಟು ಆಸಕ್ತಿ ಇದೆಯೋ ನನಗೆ ಗೊತ್ತಿಲ್ಲ, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಎಷ್ಟು ಆಸಕ್ತಿ ಇದೆಯೋ ನಮಗೆ ಗೊತ್ತಿಲ್ಲ. ಅದರಲ್ಲಿ ದೇವದೂತರು ಆಸಕ್ತಿಯಿಂದ ಬರ್ತಾರಂತೆ. ಏನು ಕೇಳಲಿಕ್ಕೆ ಗೊತ್ತಾ? ಗಾಸ್ಪಲ್ ಕೇಳಲಿಕ್ಕೆ. ಯಾವ ಗಾಸ್ಪಲ್? ಮೋಶೆ ಕೆಂಪು ಸಮುದ್ರ ಇಬ್ಬ ಮಾಡಿದ್ದಲ್ಲ, ಅದನ್ನು ಕೇಳಲಿಕ್ಕಲ್ಲ ದೇವದೂತರಿಗೆ ಆಸೆ. ಅಥವಾ ದಾವಿದ ಗೋಲಿಯಾತನ್ನು ಹೊಡೆದು ಸಾಯಿಸಿದ್ನಲ್ಲ, ಆ ಕಥೆ ಕೇಳಲಿಕ್ಕಲ್ಲ. ಕ್ರಿಸ್ತ ಯೇಸುವಿನ ಶಿಲುಬೆ ಮರಣ, ಯೇಸು ಕ್ರಿಸ್ತರು ಶಿಲುಬೆ ಮರಣದ ಮುಖಾಂತರವಾಗಿ ಹೇಗೆ ಇವ್ರನ್ನ ರಕ್ಷಿಸಿದರು, ಈಗಲೂ ಆ ರಕ್ಷಣೆ ಹೇಗೆ ಮಾಡ್ತಾ ಇದ್ದಾರೆ. ಈ ರಕ್ಷಣೆಯ ಸಂದೇಶ ಇದೆಯಲ್ವಾ, ಗಾಸ್ಪಲ್ ಆಫ್ ಯುವರ್ ಸಾಲ್ವೇಷನ್. ಇದನ್ನು ಕೇಳಲಿಕ್ಕೆ ಆಸೆ ಪಡೋರು ಯಾರು ಗೊತ್ತಾ? ದೇವದೂತರು. ಅವರಿಗೆ ಈ ಸೀಕ್ರೆಟ್ ಗೊತ್ತಿಲ್ಲ. ಅವ್ರಿಗೆ ಕೆಂಪು ಸಮುದ್ರದೆಲ್ಲ ಸೀಕ್ರೆಟ್ ಗೊತ್ತು. ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು ಗೊತ್ತು, ಮರುಭೂಮಿಲಿ ಮನ್ನ ಸಿಕ್ಕಿದ್ದು ಗೊತ್ತು, 10 ಅದ್ಭುತ ಆಗಿದ್ದು ಗೊತ್ತು, ಅದೆಲ್ಲ ಅವ್ರಿಗೆ ಗೊತ್ತಿದೆ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದೇನು ಗೊತ್ತಾ? ಈ ವಿಷಯ, ಇವನ್ನ ಹೇಗೆ ದೇವರು ರಕ್ಷಣೆ ಮಾಡ್ತಾರೆ, ಹೌ ಗಾಡ್ ಈಸ್ ಗೋಯಿಂಗ್ ಟು ಸೇವ್ ದಿಸ್ ಪರ್ಸನ್, ದಿಸ್ ಫ್ಯಾಮಿಲಿ. ಈ ಕುಟುಂಬನ ದೇವ್ರು ಹೇಗೆ ರಕ್ಷಿಸ್ತಾರೆ, ಈ ಮನುಷ್ಯನ ದೇವ್ರು ಹೇಗೆ ರಕ್ಷಿಸ್ತಾರೆ. ದೇವದೂತರು ನೋಡ್ತಾ ಇದ್ದಾರೆ, ಇವನು ಇಷ್ಟು ಪಾಪದಲ್ಲಿದ್ದಾನಲ್ಲ, ಇವನು ಹೇಗೆ ದೇವ್ರು ರಕ್ಷಿಸ್ತಾರೆ. ವಾಟ್ ಕೈಂಡ್ ಆಫ್ ಮೆಸೇಜ್ ಗಾಡ್ ಈಸ್ ಗೋಯಿಂಗ್ ಟು ಗಿವ್ ಟು ದಿಸ್ ಪರ್ಸನ್. ಈ ಮನುಷ್ಯನಿಗೆ ಯಾವ ರೀತಿ ಶುಭ ಸಂದೇಶ ಸಾರ್ಬೋದು ಅಂತ. ಸೊ ದೇವದೂತರು ದೇ ಆರ್ ಈಗರ್ಲಿ ವೇಟಿಂಗ್ ಟು ಹಿಯರ್ ದ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್. ನಿಮ್ಮ ರಕ್ಷಣೆಯ ಸಂದೇಶವನ್ನು ಆಲಿಸಲಿಕ್ಕೆ ದೇವದೂತರು ಕಾಯ್ತಾ ಇದ್ದಾರಂತೆ. ಸೊ ಒಂದೊಂದು ಮನೆ ಒಳಗಡೆನೂ ನೀವು ಈ ರಕ್ಷಣೆಯ ಶುಭ ಸಂದೇಶ ಸಾರಲ್ಪಡ್ತಾ ಇದ್ದರೆ ಮನೆ ಒಳಗಡೆ ಯಾರು ಬರ್ತಾರೆ? ದೇವದೂತರು ಇರ್ತಾರೆ.
ದೇವದೂತರು ಇರ್ತಾರೆ, ಅವ್ರು ನಿಜ ಅವ್ರು ಇರೋದು ನಿಜ. ನಿಮ್ಮ ಮನೆ ಒಳಗಡೆ ಇದಾರೋ ಇಲ್ಲೋ ನೋಡ್ಕೋಬೇಕು ನೀವು, ಓಕೆನಾ? ಸೊ ಎಷ್ಟೋ ಮನೆಗಳಲ್ಲಿ ನೋಡಿ, ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಪಿಶಾಚಿ ಕಾಟ ಅಂತ ಹೇಳ್ತಾರೆ. ನಿಮ್ಮೂರಲ್ಲಿ ಪಿಶಾಚಿ ಕಾಟ ಇದೆಯಾ? ಇಲ್ಲಲ್ಲ, ತುಂಬ ಸಂತೋಷ. ಓಕೆ, ನಮ್ಮ ಕ್ರೈಸ್ತರು ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಮನೇಲಿ ಪಿಶಾಚಿ ಕಾಟ ಅಂತ ಹೇಳ್ಬಿಟ್ಟು ಪಾಪ ಉಪ್ಪು ಎಣ್ಣೆ ನೀರು ತೀರ್ಥೆಲ್ಲ ಮನೆ ಸುತ್ತಲೂ ಹಾಕ್ತಾ ಇರ್ತಾರೆ. ಇನ್ನು ಕೆಲವರು ಪಿಶಾಚಿ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಹೊಗೆ ಎಲ್ಲ ಹಾಕ್ತಾ ಇರ್ತಾರೆ, ಧೂಪ ಎಲ್ಲ. ಪಾಪ ಪಿಶಾಚಿಗೆ ಎದುರ್ಕೊಂಡು, ದೇವ್ರಿಗೆ ಹಾಕೋದಲ್ಲ ಧೂಪ, ಪಿಶಾಚಿಗೆ ಎದುರ್ಕೊಂಡು. ನಾನು ಕೆಲವು ಮನೇಲಿ ಕೇಳ್ತೀನಿ, ಯಾಕೆ ಧೂಪ ಹಾಕ್ತೀರಿ? ಈ ಧೂಪ ಹಾಕಿದರೆ ಪಿಶಾಚಿ ಓಡೋಗುತ್ತಂತೆ. ಪಿಶಾಚಿ ಇದೆಯಾ ಇಲ್ಲಿ? ಇದೆಯಾ? ಸೊ ಇದ್ದಾರೆ ನಮ್ಮ ಕ್ರೈಸ್ತರು, ಏನು ಮಾಡೋದು, ಆ ಮೂಢನಂಬಿಕೆಯಲ್ಲಿ ಇದ್ದಾರೆ. ಇನ್ನು ವಿಶ್ವಾಸ ಬರದೇ ಇರೋದ್ರಿಂದ, ಪವಿತ್ರಾತ್ಮ ಇಲ್ಲದೆ ಇರೋದ್ರಿಂದ ಒಳಗಡೆ ಮೂಢತನ ತುಂಬಿಕೊಂಡಿದೆ. ಪಿಶಾಚಿನ ಓಡಿಸ್ಲಿಕ್ಕೆ ಧೂಪ ಹಾಕೋದು, ಈ ಸೊಳ್ಳೆನ ಓಡಿಸ್ಲಿಕ್ಕೆ, ಸೊಳ್ಳೆ ಬತ್ತಿ ಅಂಟಿಸೋ ಥರ ಪಿಶಾಚಿನ ಓಡಿಸ್ಲಿಕ್ಕೆ ಧೂಪ ಹಾಕೋದು ತಪ್ಪಲ್ಲ, ಆಯಿತಾ? ಐ ಆಮ್ ನಾಟ್ ಅಗೇನ್ಸ್ಟ್ ಯುವರ್ ದಿಸ್ ಥಿಂಗ್, ವಾಟ್ ಎವರ್, ಧೂಪ ಆ್ಯಂಡ್ ಆಲ್. ಅದು ನೀವು ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಧೂಪ ಏನಾದರೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ಅದು ನಿಮಗೆ ಸಂಬಂಧಪಟ್ಟ ವಿಷಯ, ಬೇಕಾದ್ರೆ ಹಾಕೋಬೋದು, ಕಡ್ಡಾಯ ಏನಿಲ್ಲ. ಅಂದರೆ ಪಿಶಾಚಿನ ಓಡಿಸ್ಲಿಕ್ಕೆ ಧೂಪ ಹಾಕೋದು ಕ್ರೈಸ್ತರು ಹಾಕೋದಾದರೆ, ಮಠ ಮಂತ್ರ ಮಾಡೋರಿಗೂ ನಮಗೇನು ವ್ಯತ್ಯಾಸ ಬಂತು? ಏನೂ ಡಿಫ್ರೆನ್ಸ್ ಇಲ್ಲ. ಅದರ ಅರ್ಥ ಇಂಡೈರೆಕ್ಟಾಗಿ ನೀವೇನು ಹೇಳ್ತಾ ಇದ್ದೀರಿ, ಈ ಗಾಳಿಲೆಲ್ಲ ಪಿಶಾಚಿ ಇದೆ ಅಂತ ಅಲ್ವಾ? ಇನ್ನು ಕೆಲವರು ಪಿಶಾಚಿ ಓಡಿಸ್ಲಿಕ್ಕೆ ಎಣ್ಣೆ ಹಾಕೋದು, ತೀರ್ಥ ಹಾಕೋದು, ಉಪ್ಪು ಹಾಕೋದೆಲ್ಲ ಮಾಡ್ತಾರೆ. ಏನು ಪಿಶಾಚಿ ಇರುತ್ತಾ ನಿಮ್ಮ ಮನೇಲಿ? ಕ್ರೈಸ್ತರಲ್ವಾ? ಕ್ರೈಸ್ತರ ಮನೇಲಿ ದೇವದೂತರು ಇರಬೇಕು, ಪಿಶಾಚಿ ಎಲ್ಲ ಇರಬೇಕಾಗಿರೋದು. ಪವಿತ್ರಾತ್ಮನ ಸಾನ್ನಿಧ್ಯ ಇರಬೇಕು, ತ್ರೇಕ ದೇವರ ಸಾನ್ನಿಧ್ಯ ಇರಬೇಕು ಅಲ್ವಾ? ಸೊ ಇದು ಬರೋದೆಲ್ಲಿಂದ? ಮೊದಲು ಪರೀಕ್ಷೆ ಮಾಡಿ ನೋಡಬೇಕು, ನಿನ್ನ ಒಳಗಡೆ ಯಾರಿದಾರ ಅಂತ ಪರೀಕ್ಷೆ ಮಾಡಿ ನೋಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಮನೆ ಒಳಗಡೆ ಯೇಸು ಸ್ವಾಮಿ ಚಿತ್ರ ಇದೆಯಾ, ಶಿಲುಬೆ ಇದೆಯಾ ಅಲ್ಲ, ಮನಸ್ಸಿನ ಒಳಗಡೆ ಕ್ರಿಸ್ತನು ಜೀವಿಸ್ತಾ ಇದ್ದಾನಾ ನೋಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿಲ್ಲದೆ ಫೋಟೋಗಳಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ಯೇಸು ಎಲ್ಲಿರಬೇಕು? ಇಲ್ಲಿ, ನಮ್ಮ ಒಳಗಡೆ. ಅದರಿಂದ ಸ್ಟೆಲ್ಲಕ್ಕ ಮತ್ತು ನಮ್ಮ ಆಲ್ಬರ್ಟ್ ಅಣ್ಣವರಿಗೆ ಒಂದು ವಿನಂತಿ ಏನು ಅಂದರೆ, ನಿಮ್ಮ ಮನೆ ಪ್ರಾರ್ಥನೆ ಮನೆ ಆಗಲಿ, ಆಯಿತಾ? ನಿಮ್ಮ ಮನೆಯಲ್ಲಿ ಶುಭ ಸಂದೇಶ ಸಾರಲ್ಪಡಲಿ ನಿರಂತರವಾಗಿ. ಊರಿನವ್ರನ್ನೆಲ್ಲ ಕರೀದೇ ಇದ್ದರು, ನೀವೇ ಕುಟುಂಬವಾಗಿ ಕುಳಿತುಕೊಂಡು ಬೈಬಲ್ ಓಪನ್ ಮಾಡಿಟ್ಕೊಂಡು ಒಬ್ರಿಗೊಬ್ರು ದೇವರ ವಾಕ್ಯ ಹಂಚ್ಕೊಳ್ಳಿ. ದೇವರು ಎಷ್ಟು ಶ್ರೇಷ್ಠವಾದ ಕಾರ್ಯವನ್ನು ನನಗೋಸ್ಕರ ಮಾಡಿದ್ದಾರೆ, ನಮ್ಮ ರಕ್ಷಣೆಗೋಸ್ಕರ ಮಾಡಿದ್ದಾರೆ ಎಂಬ ಆ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ನೀವು ಒಬ್ರಿಗೊಬ್ಬರು ಹಂಚ್ಕೊಳ್ಳುವಾಗ ನಿಮ್ಮ ಕುಟುಂಬದಲ್ಲಿ ದೇವದೂತರ ಸಾನ್ನಿಧ್ಯ ಇರುತ್ತೆ, ತ್ರೇಕ ದೇವರ ಸಾನ್ನಿಧ್ಯ ಇರುತ್ತೆ. ಅದು ಬಿಟ್ಬಿಟ್ಟು ಹರಟೆ ಹೊಡ್ಕೊಂಡು ಇನ್ನೆಷ್ಟು ದುಡ್ಡು ಮಾಡೋದು, ಇನ್ನು ಹೇಗೆ ನಾವು ಮೇಲೆ ಬರೋದು, ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ಕೊಡೋದು, ಬರೀ ಲೋಕದ ವಿಷಯನೇ ಇದೇ ಚಿಂತೆಯಲ್ಲಿ ಮುಳುಗಿ ಮೊಬೈಲ್ ಫೋನು, ಟಿ ವಿ, ಸಿನಿಮಾ, ಇದೇ ಹರಟೆ ಮಾತುಗಳಲ್ಲಿ ಕಾಲ ಕಳೀತಾ ಹೋದರೆ ಪಿಶಾಚಿನ ಕರ್ಕೊಂಬರ್ಲಿಕ್ಕೆ ಬೇರೆ ಏನು ಮಾಡೋದೇ ಬೇಡ, ಅವನೇ ಬಂದು ಸೇರ್ಕೊಬಿಡ್ತಾನೆ, ನಮಗೆ ಇಷ್ಟವಾದ ಜಾಗ ಇದೇನೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಲೋಕ. ಪ್ರತಿಯೊಂದು ಕ್ರೈಸ್ತ ಕುಟುಂಬವು ಕ್ರಿಸ್ತನ ವಾಸ ಮಾಡುವ ಆಲಯವಾಗಬೇಕು. ಅದು ನಿಮ್ಮ ಕೈಯಲ್ಲಿದೆ. ದೇವರು ಮನೆ ನೋಡಿಬಿಟ್ಟು ಒಳಗೆ ಬರೋದಿಲ್ಲ. ದೇವದೂತರಾಗಿರ್ಬೋದು, ಶಿಲುಬೆ ನಿಮ್ಮ ಮನೆ ಮೇಲೆ ಶಿಲುಬೆ ಇದೆ ಅಂತ ಹೇಳ್ಬಿಟ್ಟು ಒಳಗೆ ಬರೋದಿಲ್ಲ. ನಿಮ್ಮ ಹೃದಯದಲ್ಲಿ ಕ್ರಿಸ್ತ ಇದ್ದಾನಾ, ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮ ಇದ್ದಾರಾ, ಅದನ್ನು ರೀಡ್ ಮಾಡೋಕ್ಕೆ ಪಿಶಾಚಿಗಾಗುತ್ತೆ. ಅದು ನೋಡಿಬಿಟ್ಟು ಪಿಶಾಚಿ ಹೊರಟೋಗ್ತಾನೆ. ಓ, ಇಲ್ಲಿ ನಮಗೆ ಬೇಡ, ಇಲ್ಲಿ ಪವಿತ್ರಾತ್ಮರಿದ್ದಾರೆ, ನಾವಿಲ್ಲಿ ಹೋದರೆ ಸುಟ್ಟೋಗ್ಬಿಡ್ತೀವಿ, ಈ ಮನೆ ಒಳಗಡೆ ನಮಗಾಗಲ್ಲ. ಕೆಲವ್ರ ಮನೆ ಮೇಲೆ ಶಿಲುಬೆ ಅದು ಇದು ತಗಡು ಎಲ್ಲ ಕಟ್ಕೊಂಡಿರ್ತಾರೆ ಪಾಪ. ಪಿಶಾಚಿ ಬರಬಾರ್ದು ಅಂತ ಹೆದರ್ಕೊಂಡು ಅದನ್ನು ಮಾಡೋರು ಇದ್ದಾರೆ. ಆದರೆ ಪಿಶಾಚಿ ಹೇಳ್ತಾನೆ, ಇದೇ ನಮಗೆ ತಕ್ಕ ಜಾಗ, ಯಾಕೋ ಡಮ್ಮಿ ಪೀಸುಗಳು ಅನಿಸುತ್ತೆ, ಹೆದರ್ಕೊಂಡು ಎಲ್ಲ ಕಟ್ಕೊಂಡಿದ್ದಾರೆ, ಬಾ ಅಂತ ಒಬ್ಬ ಹೋಗಿ 7 ಜನನ್ನ ಕರ್ಕೊಂಡು ಬಂದು ಲಾಸ್ಟಿಗೆ ಅಲ್ಲೇ ಇರ್ತಾನೆ. ಆವಾಗ ಶುರುವಾಗುತ್ತೆ ಗಂಡಂದೊಂದು ಸಮಸ್ಯೆ, ಹೆಂಡ್ತಿದೊಂದು ಸಮಸ್ಯೆ, ಅತ್ತೆದೊಂದು ಸಮಸ್ಯೆ, ಸೊಸೆದೊಂದು ಸಮಸ್ಯೆ, ಆ ಸಮಸ್ಯೆ ಈ ಸಮಸ್ಯೆ, ಮಕ್ಕಳದ್ದು ಇನ್ನೊಂದು ಥರ ಸಮಸ್ಯೆ, ಯಾರು ಹೇಳಿದ ಮಾತು ಕೇಳಲ್ಲ, ವ್ಯಭಿಚಾರ ಶುರು, ಅನೈತಿಕತೆ ಶುರು, ಕಳ್ತನ ಶುರು, ಮೋಸ ಶುರು, ಟೆನ್ಷನ್ ಶುರು, BP ಜಾಸ್ತಿ, ಶುಗರ್ ಲೋ, ಏನೇನೋ ಆಯಿತು, ಆಸ್ಪತ್ರೆಗೆ ಹೋದರು, ಟ್ರೀಟ್ಮೆಂಟ್ ತಗೊಂಡ್ರು, ಡಾಕ್ಟ್ರ್ ಹೇಳ್ತಾರೆ ಎಲ್ಲ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ, ಏನು ಮಾಡಬೇಕು ಗೊತ್ತಿಲ್ಲ. ಪಿಶಾಚಿನ ಓಡಿಸಿ ಸರಿಯಾಗುತ್ತೆ, ಎಲ್ಲ ನಾರ್ಮಲ್ ಆಗುತ್ತೆ. ಹೇಗೆ ಓಡಿಸೋದು? ಪಿಶಾಚಿನ ಓಡಿಸೋಕ್ಕೆ ಯಾರನ್ನ ಕರ್ಕೊಬರ್ತೀರಿ? ಯಾವ ಕರಿಸ್ಮ್ಯಾಟಿಕ್ ಬ್ರದರ್ನೂ ಕರಿಬೇಡಿ. ಇವತ್ತಿನ ಕರಿಸ್ಮ್ಯಾಟಿಕ್ ಬ್ರದರ್ ಒಬ್ಬರನ್ನೂ ಪಿಶಾಚಿ ಓಡ್ಸೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಅವ್ರು ಕೊಂಡ್ಕೊಬಿಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಬ್ರದರ್ಸ್ ಯಾರೆಲ್ಲ ಇದ್ದಾರೋ ಕರಿಸ್ಮ್ಯಾಟಿಕ್ ಅವ್ರನ್ನ ಪಿಶಾಚಿ ಆಲ್ರೆಡಿ ಕೊಂಡ್ಕೊಂಡಾಗಿದೆ. ಇನ್ನು ನೀವು ಯಾರನ್ನ ಕರ್ಕೊಬರ್ತೀರ? ಕರ್ಕೊಬಂದ್ರೆ ಅವ್ನ ಏಜೆಂಟ್ನೇ ಕರ್ಕೊಬರ್ಬೇಕಾಗತ್ತೆ. ಅವ್ರು ಬಂದು ಅಲ್ಲಿದೆ, ಇಲ್ಲಿದೆ, ಟಾಯ್ಲೆಟ್ ಇಲ್ಲಿದೆ, ಟಾಯ್ಲೆಟಲ್ಲಿ ಡೋರ್ ಚೇಂಜ್ ಮಾಡಬೇಕು, ಮನೇದು ಫ್ಯಾನ್ ತಿರುಗ್ತಾ ಇಲ್ಲಲ್ಲ, ಅಲ್ಲಿರ್ಬೋದು ಇಲ್ಲಿರ್ಬೋದು ಅಂತ ಅಲ್ಲಿ ಇಲ್ಲಿ ಒಡಿಸಿ ಎಬ್ಸಿ ಹೋಗ್ತಾರೆ.
ಎಂಥ ಹುಚ್ಚು ಪ್ರಪಂಚದಲ್ಲಿ ನಾವು ಕ್ರೈಸ್ತರಾಗಿ ಬದುಕ್ತಿದ್ದೇವೆ ಅಂದರೆ ಅಸಹ್ಯ ಆಗುತ್ತೆ. ಹೇಗಿರ್ಬೋದು ನಮ್ಮ ಪರಿಸ್ಥಿತಿಗಳು? ಇಂಥ ದುಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಇವತ್ತು ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ವಾಕ್ಯ ಓದೋಣ, ಓದಿ. 2 ಕೊರಿಂಥ 13:5. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆ ಎಂಬುದನ್ನು ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆ ಎಂಬುದನ್ನು ಪರೀಕ್ಷಿಸಿ ನೋಡಿ. ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ. ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ಅರಿತಿದ್ದೀರಿ ಅಲ್ಲವೇ? ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ದಾರೆ ಎಂಬುದನ್ನು ನಿಮಗೆ ಕನ್ಫರ್ಮ್ ಆಗಿದೆ ಅಲ್ವಾ? ಅರಿತಿದ್ದೀರಿ ಅಲ್ವೇ? ಅವರು ನಿಮ್ಮಲ್ಲಿ ಇಲ್ಲವಾದರೆ, ಯೇಸು ನಿಮ್ಮ ಒಳಗಡೆ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ನೀವು ಯೇಸು ಇಲ್ದಿದ್ರೆ ನಾವೇನಾಗ್ತೀವಿ? ಅಯೋಗ್ಯರು. ಹಾಗಾದರೆ ನಮ್ಮ ಯೋಗ್ಯತೆ ಏನು? ಒಬ್ಬ ಮನುಷ್ಯನ ನಿಜವಾದ ಯೋಗ್ಯತೆ ಅಂದರೆ ಏನು ಗೊತ್ತಾ? ಕ್ರಿಸ್ತನು ಒಳಗಡೆ ಇರೋದೇ ಯೋಗ್ಯತೆ. ಹಾಗಾದರೆ ಅಯೋಗ್ಯತೆ ಏನು? ಅಯೋಗ್ಯರು ಯಾರು ಕೇಳಿದರೆ, ಯಾರ ಒಳಗಡೆ ಕ್ರಿಸ್ತನಿಲ್ಲವೋ ಅವನು ಅಯೋಗ್ಯ. ಕ್ರಿಶ್ಚಿಯನ್ ಆಗಿರ್ಬೋದು, ಆದರೆ ನಿನ್ನ ಒಳಗಡೆ ಕ್ರಿಸ್ತನಿಲ್ಲದಿದ್ರು ನೀನು ಅಯೋಗ್ಯ. ನೀನು ಯಾರೇ ಆಗಿರು, ಯಾರು ಬೇಕಾದರೂ ಆಗಿರು. ನಮ್ಮ ಯೋಗ್ಯತೆ ಯೇಸು. ಅದಕ್ಕೆ ನಾನು ಎಕ್ಸಾಂಪಲ್ ಹೇಳಿದ್ದು, ಆ ಭಿಕ್ಷುಕ ಅವನಿಗೆ ಯೋಗ್ಯವಾಗಿ ಒಂದು ಬಟ್ಟೆ ಇಲ್ಲ, ಯೋಗ್ಯವಾಗಿ ಆರೋಗ್ಯ ಇಲ್ಲ, ಜೊತೆಯಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಒಂದು ನಾಯಿ ಮರಿ ನೆಕ್ತಾ ಇದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡೋರಿಲ್ಲ, ಏನೂ ಇಲ್ಲ. ಆದರೆ ಅವನು ಹೇಳ್ತಾನೆ, ಐ ಆಮ್ ಬ್ಲೆಸ್ಡ್, ನಾನು ಆಶೀರ್ವಾದ ಹೊಂದಿದ್ದೀನಿ ಅಂತ ಸಂತೋಷವಾಗಿ ನಗ್ತಾ ಇದ್ದಾನೆ. ನಮಗೆ ನೋಡುವಾಗ ಹುಚ್ಚ ಅಂತ ಹೇಳ್ತೀವಿ. ಅವನು ನೋಡಿ ಹುಚ್ಚ ಅಂತ 10 ರೂಪಾಯಿ ಕೊಟ್ಬಿಟ್ಟು ನಾವು ಹೋಗ್ತೀವಿ. ಆದರೆ ನಾವೇ ನಿಜವಾಗ್ಲೂ ಹುಚ್ಚರು. ಅವನು ಹೇಳೋದು ಅವನು ಒಳಗಡೆ ಇರ್ತಕ್ಕಂಥ ಯೇಸುನ ನೋಡಿ ಹೇಳ್ತಾನೆ, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಪ್ರೈಸ್ ದ ಲಾರ್ಡ್ ಅಂತ. ನಾವು ಹೇಳೋದು ಬೇರೆ ವಿಷಯಕ್ಕೆ. ಭೌತಿಕವಾದ ಆಶೀರ್ವಾದಗಳಿಗೆ ನಾವು ಹೇಳ್ತೀವಿ ದೇವ್ರ ದಯೆ, ದೇವರ ಆಶೀರ್ವಾದ. ಬ್ರದರ್, ಖಂಡಿತ ಆಶೀರ್ವಾದನೇ. ಅಂದರೆ ಅದು ಸ್ವರ್ಗಕ್ಕೆ ಹೋಗೋಕೆ ಆಗಲ್ವಲ್ಲ? ಆಶೀರ್ವಾದ ನಿನ್ನ ನಿತ್ಯತೆ ಕರ್ಕೊಂಡು ಹೋಗಲ್ವಲ್ಲ? ಆಶೀರ್ವಾದ ಒಳ್ಳೆಯದೇ, ಆದರೆ ಅದು ನಿನ್ನ ದೇವ್ರ ಹತ್ರನೇ ಕರ್ಕೊಂಡು ಹೋಗಲ್ವಲ್ಲ? ನೋಡಿ, ಇಸ್ರಾಯೇಲ್ ಜನರ ಮೆಂಟಾಲಿಟಿ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರ್ದು? ಇಸ್ರಾಯೇಲ್ ಜನರ ಮೆಂಟಾಲಿಟಿ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದನೇ ದೇವರೇನು ಮಾಡಿದರು? ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ಎಚ್ಚರಿಕೆ ಮಾತು ಕೊಟ್ಟು ಹೇಳ್ತಾರೆ, ನೋಡಿ ನೀವು ಈಜಿಪ್ಟಿನಲ್ಲಿ ಗುಲಾಮತನದಲ್ಲಿದ್ದಿರಿ, ನಾನೀಗ ನಿಮ್ಮನ್ನು ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ನಾನೆಲ್ಲಿ ಕರ್ಕೊಂಡು ಬಂದಿದ್ದೀನಿ? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೀವು ವಾಸ ಮಾಡ್ತೀರಿ. ಅಲ್ಲಿ ವಾಸ ಮಾಡುವಾಗ ನೀವು ನನ್ನನ್ನು ಮರೆತು ಬಿಡಬೇಡಿ. 2 ರೀತಿಯಲ್ಲಿ ನೀವು ನನ್ನನ್ನು ಮರೆತು ಬಿಡುವ ಸಾಧ್ಯತೆ ಇದೆ. ದೇವರನ್ನ ಮರೆತು ಬಿಡುವ ಸಾಧ್ಯತೆ 2 ರೀತಿಯಲ್ಲಿ ಇದೆ. ಇಸ್ರಾಯೇಲ್ ಜನಕ್ಕೆ ವಾರ್ನಿಂಗ್ ಕೊಡ್ತಾರೆ ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ. ದೇವರು ಅವರನ್ನು ಗುಲಾಮತನದಿಂದ ಹೊರಗಡೆ ಕರ್ಕೊಂಡು ಬಂದರು. ಅದಾದಮೇಲೆ ಅವ್ರ ಹೃದಯ ದೇವರಿಗೆ ಗೊತ್ತಿತ್ತು, ಇವರು ಖಂಡಿತವಾಗಲೂ ಮೋಸ ಹೋಗುವಂಥ ಜನ, ನನ್ನನ್ನು ಬಿಟ್ಬಿಡೋ ಚಾನ್ಸಸ್ ಇದೆ ಅಂತ ಗೊತ್ತಿದ್ದು ದೇವರಿಗೆ ಅವರಿಗೆ ಎಚ್ಚರಿಕೆ ಕೊಟ್ಟರು. ಏನು ಕೊಟ್ಟರು ಗೊತ್ತಾ? ಧರ್ಮೋಪದೇಶ ಕಾಂಡ, ಡ್ಯೂಟ್ರೋನಮಿ ಚಾಪ್ಟರ್ 8:11 ಅಲ್ಲಿಂದ ಇರುವಂಥ ವಾಕ್ಯಗಳನ್ನ ಓದೋದಾದರೆ, ಧರ್ಮೋಪದೇಶ ಕಾಂಡ ಪುಸ್ತಕ, ಧರ್ಮೋಪದೇಶ ಕಾಂಡ, ಡ್ಯೂಟ್ರೋನಮಿ ಚಾಪ್ಟರ್ 8:11 ಆನ್ವರ್ಡ್ಸ್. ಎಚ್ಚರಿಕೆ, ನಾನು ಈಗ ನಿಮಗೆ ಬೋಧಿಸುವ. ನೋಡಿ, ಎಚ್ಚರಿಕೆ. ಮೋಶೆ ಹೇಳ್ತಾ ಇದ್ದಾರೆ ಇಸ್ರಾಯೇಲ್ ಜನರಿಗೆ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಅವರನ್ನು ಮರೆತು ಬಿಡುವರು ಆಗಬೇಡಿ. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೊಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಕರುಗಳು ಆಡು ಕುರಿಗಳು ಬೆಳ್ಳಿ ಬಂಗಾರ ಹಾಗೂ ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. Then you do not exalt yourself, forgetting the Lord your God, who brought you out of the land of Egypt, out of the house of slavery. ಒಂದು ಮೇಲೆ ಹೇಳ್ತಾರೆ, ಟೇಕ್ ಕೇರ್ ದಟ್ ಯು ಡು ನಾಟ್ ಫರ್ಗೆಟ್ ದ ಲಾರ್ಡ್ ಯುವರ್ ಗಾಡ್ ಬೈ ಫೇಲಿಂಗ್ ಟು ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್, ಹಿಸ್ ಆರ್ಡಿನೆನ್ಸಸ್ ಆ್ಯಂಡ್ ಹಿಸ್ ಸ್ಟ್ಯಾಟ್ಯೂಟ್ಸ್ ವಿಚ್ ಐ ಆಮ್ ಕಮಾಂಡಿಂಗ್ ಯು ಟುಡೇ. 2 ರೀತಿಯಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಎಚ್ಚರಿಕೆ ಕೊಡ್ತಾರೆ. ಪ್ರಿಯ ಜನರೇ, ನಾನಿವತ್ತು ನಿಮಗೆ ಬೋಧನೆ ಮಾಡುವ
ಈ ಧರ್ಮೋಪದೇಶ ನೀವು ಮರೆತು ಬಿಟ್ಟರೆ, ಇದನ್ನು ನೀವು ಅನುಸರಣೆ ಮಾಡದೆ ಹೋದರೆ, ಇದರಲ್ಲಿ ನೀವು ನಂಬಿಕೆ ಇಟ್ಟು ಬದುಕದೆ ಹೋದರೆ ನೀವೇನು ಮಾಡ್ತೀರಿ? ದೇವರನ್ನೇ ಮರೆತಿದ್ದಕ್ಕೆ ಸಮಾನ. ಇಫ್ ಯು ಡು ನಾಟ್ ಒಬೇ ಗಾಡ್, ಯು ಹ್ಯಾವ್ ಫರ್ಗಾಟನ್, ಯು ಫರ್ಗಾಟ್ ದ ಲಾರ್ಡ್. ನೀವು ದೇವರ ಆಜ್ಞೆ ಅನುಸರಿಸ್ತಾ ಇಲ್ಲ, ವಿಶ್ವಾಸ ಜೀವನ ಜೀವಿಸ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ವಾಟ್ ಡಸ್ ದಟ್ ಮೀನ್? ಏನದರ ಅರ್ಥ? ಅದರ ಅರ್ಥ ನೀವು ದೇವ್ರನ್ನ ಮರೆತು ಬಿಟ್ಟಿದ್ದೀರಿ ಅಂತ. ಇನ್ನೊಂದು, ನೀವೇನಾದರೂ ಅಹಂಕಾರ ಪಟ್ಟರೆ, ನೀವು ಒಳ್ಳೊಳ್ಳೆ ಮನೆ ಕಟ್ಕೊಂಡು ಆರಾಮಾಗಿರುವಾಗ, ನಿಮ್ಮ ಕೆಲಸ ಕಾರ್ಯಗಳು ಸಾಕು ಪ್ರಾಣಿಗಳೆಲ್ಲ ಚೆನ್ನಾಗಿರುವಾಗ, ನೀವೇನಾದರೂ ಅಹಂಕಾರ ಪಟ್ಟು ನಾವು ಚೆನ್ನಾಗಿದ್ದೀವಿ, ಏನಾದರೂ ನಿಮ್ಮ ಒಳಗಡೆ ಅಹಂಕಾರ ಬಂತ, ಆಗ ನೀವು ನನ್ನನ್ನು ಮರೆತೀರಿ ಅಂತ ಅರ್ಥ. ಅದರಿಂದ ಏನಾಗುತ್ತೆ ಕೇಳಿದರೆ, ದೇವರ ಸಾನ್ನಿಧ್ಯವನ್ನು ಕಳ್ಕೊಳ್ತೀವಿ. ದೇವರ ಸಾನ್ನಿಧ್ಯ ಕಳ್ಕೊಳ್ತೀವಿ. ದೇವರು ನಮಗೆ ಕೊಟ್ಟಿದ್ದಾರೆ ನಿಜ, ಅದರ ಅಹಂಕಾರ ಪಡಲಿಕ್ಕಲ್ಲ, ಅವ್ರನ್ನ ಪ್ರೀತಿ ಮಾಡಲಿಕ್ಕೆ. 10ನೇ ವಾಕ್ಯ ಹೇಳುತ್ತೆ, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದ ಇರುವಾಗ ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಇಂಥ ಉತ್ತಮ ನಾಡನ್ನು ಕೊಟ್ಟಿದ್ದಕ್ಕಾಗಿ ಅವರನ್ನು ಏನು ಮಾಡಬೇಕು? ಸ್ತುತಿ ಮಾಡಬೇಕು. ಹಾಗಾದರೆ ಇಂದು ಈ ಒಂದು ಕುಟುಂಬದವರಿಗೆ, ಸಹೋದರ ಆಲ್ಬರ್ಟ್ ಮತ್ತು ಸಹೋದರಿ ಸ್ಟೆಲ್ಲಾ ಅವರಿಗೆ ದೇವರಿ ಒಳ್ಳೆ ಮನೆಯನ್ನು ಕೊಟ್ಟಿದ್ದಾದರೆ ಇದು ಯಾಕೆ ಕೊಟ್ಟಿದ್ದಾರೆ ಕೇಳಿದರೆ, ಸ್ತುತಿ ಮಾಡಲಿಕ್ಕೆ. ಏನು ಮಾಡಲಿಕ್ಕೆ? ಮಾಡಬೇಕು. ಆಯಿತಾ? ಮಾಡಬೇಕು. ಇಲ್ಲಿ ನಾವು ಬಾಕಿಯೆಲ್ಲ ನಾವು ಮಾಡ್ತಾನೆ ಇರ್ತೀವಿ, ಏನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಒಂದಂತೂ ಮರಿಬೇಡಿ, ದೇವರೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತುತಿ ಸ್ತೋತ್ರ ಬರಬೇಕು ಈ ಮನೆಯಲ್ಲಿ. ಏನು ಬರಬೇಕು? ಸಿನಿಮಾ ಅಲ್ಲ, ಹೋಮ್ ಥಿಯೇಟ್ರ್ ಆಗಬಾರ್ದು. ಥಿಯೇಟ್ರಲ್ಲೇ ಇರಲಿ. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಈಗ ಹೋಮ್ ಥಿಯೇಟ್ರ್ ಮಾಡ್ಕೊಬಿಟ್ಟಿದ್ದೀವಿ ಅಲ್ವಾ? ಸೊ ಅದೆಲ್ಲ ಸೈತಾನನ ಕಾರ್ಯಗಳು. ಮನೆ ಥಿಯೇಟ್ರ್ ಮಾಡಿಬಿಟ್ರೆ ದೇವರೆಲ್ಲಿರ್ತಾರೆ ಅವಾಗ ಅಲ್ವಾ? ಸೊ ಮನೆಯಾಗಿರ್ಬೇಕು, ದೇವರ ಆಲಯ ಆಗಬೇಕು. ದೇವರ ಆಲಯ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮೊಳಗಡೆ ಯೇಸು ಇರಬೇಕು. ಯೇಸು ಇರುವ ಮನೆಯಲ್ಲಿ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ಇದರಿಂದ ನಾವೇನು ಮಾಡಬೇಕು? ದೇವರನ್ನ ನಿತ್ಯವೂ ಸ್ತುತಿಸಬೇಕು. ದೇವರನ್ನ ನಿತ್ಯವೂ ಸ್ತುತಿ ಮಾಡಬೇಕು ಈ ಮನೆಯಲ್ಲಿ. ಇನ್ನು ಮುಂದೆ ಈ ಮನೇಲಿ ಏನು ನಡಿಬೇಕು ಕೇಳಿದರೆ, ದೇವರಿಗೆ ನಿತ್ಯ ಆರಾಧನೆ ನಡಿಬೇಕು. ಇದೊಂದು ನಿತ್ಯ ಆರಾಧನೆಯ ಕೇಂದ್ರವಾಗಬೇಕು. ಓಕೆ, ನಿಮ್ಮ ಮನೆಗೆ ಅನೇಕರು ಬರಬೇಕು. ಯಾಕೆ ಗೊತ್ತದೆ? ಈ ಮನೇಲಿ ದೇವರಿದ್ದಾರಪ್ಪ ಅಂತ. ಈ ಮನೇಲಿ ಯಾರಿದ್ದಾರೆ? ದೇವರಿದ್ದಾರೆ. ನಿಮ್ಮ ಮನೆಗೆ ಬಂದು ಹೋಗೋರಿಗೆ ಒಂದು ದೇವರ ಸಾನ್ನಿಧ್ಯದ ಅನುಭವ ಸಿಗಬೇಕು. ದಟ್ ಈಸ್ ಕ್ರಿಶ್ಚಿಯನ್ ಹೌಸ್. ಮಿಕ್ಕಿದೆಲ್ಲ ಡಮ್ಮಿ, ಆಯಿತಾ? ಸುಣ್ಣಂಬಳಿ ಸಮಾಧಿಗಳ ಥರ. ಸಮಾಧಿಗೆ ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ಎಷ್ಟು ಚೆನ್ನಾಗಿದ್ರು ಯಾರು ಹೋಗಲ್ಲ, ಇರೋಕ್ಕಾಗೋದಿಲ್ಲ. ಸೊ ನೀವು ಮನೆ ಎಷ್ಟು ಚೆನ್ನಾಗಿದೆ ಅಂತ ಕಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಹೃದಯದ ಒಳಗಡೆ ಕ್ರಿಸ್ತ ಯೇಸು ಇದ್ದರೆ ಅದೇ ನಿಮ್ಮ ಮನೆಯ ಸೌಂದರ್ಯ. ದ ಬ್ಯೂಟಿ ಆಫ್ ಯುವರ್ ಹೌಸ್ ಈಸ್ ಕ್ರೈಸ್ಟ್ ಇನ್ ಯು ಈಸ್ ದ ಬ್ಯೂಟಿ ಆಫ್ ಯುವರ್ ಹೌಸ್. ನಿಮ್ಮ ಮನೆಯ ನಿಜವಾದ ಸೌಂದರ್ಯ ಪೇಂಟ್ ಅಲ್ಲ, ಅಥವಾ ಇಲ್ಲಿರ್ತಕ್ಕಂಥ ಡೆಕೋರೇಷನ್ ವಸ್ತುಗಳು ಯಾವುದೂ ಅಲ್ಲ. ಯಾಕೆಂದರೆ ಇದೆಲ್ಲ ಅಳಿದು ಹೋಗುತ್ತೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಫೇಡ್ ಅವೇ. ಬೈಬಲ್ ಹೇಳುತ್ತೆ ಅಲ್ವ, 1 ಪೇತ್ರ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳುತ್ತೆ, ಮನುಷ್ಯ ಒಂದು ಹುಲ್ಲಿನ ಥರ, ಅವನ ವೈಭವ ಎಲ್ಲ ಹುಲ್ಲಿನ ಹೂವಂತೆ. ಹುಲ್ಲು ಒಣಗಿ ಹೂ ಬಾಡಿ ಹೋಗುತ್ತೆ, ಶಾಶ್ವತವಾಗಿ ನಿಲ್ಲೋದು ದೇವರ ವಾಕ್ಯವಾದ ಯೇಸು ಮಾತ್ರನೇ ಅಲ್ವಾ? ಓದೋಣ. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ನಾನು ಆದರೂ ಅಷ್ಟೇ, ನೀವು ಆದರೂ ಅಷ್ಟೇ. ಈ ದೇಹ ಹುಲ್ಲಿನ ಥರ. ಇದು ಯಾವಾಗ ಎಲ್ಲಿ ಬಾಡೋಗುತ್ತೆ ಗೊತ್ತಿಲ್ಲ. ಕೆಲವರು ಹೇಳ್ತಾರಲ್ವ, ಚೆನ್ನಾಗಿದ್ಬಿಟ್ರು, ಅದು ಹೆಂಗೆ ಸತ್ತೋಗ್ಬಿಟ್ರೋ ಗೊತ್ತಿಲ್ಲ ಅಂತ. ಅದು ಹಾಗೆ. ಹುಲ್ಲು ಯಾವಾಗ ಒಣಗೋಗುತ್ತೋ ಗೊತ್ತಿಲ್ಲ. ಬಿಸಿಲು ಜಾಸ್ತಿ ಆದಾಗ ಅದು ಹೋಗ್ಬಿಡುತ್ತೆ ಅಲ್ವಾ? ಎಸ್. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ಅವರ ವೈಭವವೆಲ್ಲವೂ ಹುಲ್ಲಿನ ಹೂವಿನಂತೆ. ಅವರ ವೈಭವ, ಮನುಷ್ಯನ ವೈಭವ ಹುಲ್ಲಿನ ಹೂವಿನ ಹಾಗೆ. ನಮಗೇನಿದೆಯೋ ವೈಭವಗಳು, ನಮ್ಮ ವೈಭವಗಳೆಲ್ಲವೂ ಕೂಡ ಹುಲ್ಲಿನ ಹೂವಿನ ಥರ. ಅದು ಸುಂದರವಾದ ಮನೆ ಇರ್ಬೋದು, ನಮ್ಮ ಸೌಂದರ್ಯ ಇರ್ಬೋದು. ನಮ್ಮ ಸೌಂದರ್ಯ. ಸ್ಟೆಲ್ಲಕ್ಕ, ನಿಮ್ಮ ಮದುವೆ ಆಗುವಾಗ ಹೇಗಿದ್ರಿ? ಬ್ಯೂಟಿ ಹೇಗಿತ್ತು ನಿಮ್ಮದು? ಈಗ ಹೇಗಿದ್ದೀರಾ? ಹಾಗೇ ಇದೆಯಾ? ಅಲ್ಲ ಅಲ್ವಾ? ತಲೆ ಕೂದಲೆಲ್ಲ ಈಗೇನಾಗಿದೆ? ವೈಟ್ ಆಗಿದೆ, ಪೇಂಟ್ ಹಾಕ್ಕೊಟ್ಬಿಟ್ಟಿದ್ದೀವಿ. ಆಗಿಲ್ಲ, ಆಗ್ತಾಯಿದೆ, ಆಗ್ಬೋದು ಮುಂದೆ. ಏನಿವೆ, ಪರವಾಗಿಲ್ಲ. ಎಲ್ಲರೂ ಅಷ್ಟೇ. ನರಮಾನವರೆಲ್ಲರೂ ಗರಿ ಹುಲ್ಲಿನ ಥರ. ಮನುಷ್ಯನ ವೈಭವ ಎಲ್ಲ ಹುಲ್ಲಿನ. ಈಗ ನೋಡಿ, ನಾವು ಮನೆ ಕಟ್ಟಿದ್ದೀವಿ, ಸುಂದರವಾಗಿದೆ ಮನೆ. ಇನ್ನೊಂದು 10 ವರ್ಷ ಬಿಟ್ಟರೆ ಈ ಮನೆಗೆ ಪೇಂಟ್ ಹೊಡಿಬೇಕೋ ಬೇಡವಾ? ಹೊಡಿಲೇಬೇಕು. ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ.
ಇದು ಬಾಡಿ ಹೋಗ್ಬಿಡುತ್ತೆ ಸ್ವಲ್ಪ ದಿವಸ ಅಷ್ಟೇ. ನಮ್ಮ ಬಾಹ್ಯ ಸೌಂದರ್ಯ ಇರ್ಬೋದು, ನಮ್ಮ ಪ್ರತಿಯೊಂದು, ಈಗ ಒಂದು ಹೊಸ ಕಾರ್ ತೊಗೊಂಡಾಗ ನಾವು ಅದನ್ನು ಡೈಲಿ ಒರೆಸ್ತಾ ಇರ್ತೀವಿ ಅಲ್ವಾ, ಒರೆಸಿ ಶೈನಿಂಗ್ ಮಾಡಿ ಹಾಕ್ತೀವಿ. ಒಂದು 10 ವರ್ಷ ಆದಮೇಲೆ ಅದೇ ಥರ ಒರೆಸ್ತೀವಾ? ಯಾಕಂದರೆ ಅದ್ರದ್ದು ಎಲ್ಲ ಹೋಯ್ತು, ಇನ್ನು ಒರ್ಸೋಕ್ಕೇನೇ ಇಲ್ಲ ಅಲ್ಲಿ. ಹಾಗೆಯೇ ಬೈಬಲ್ ಹೇಳುತ್ತೆ, ಮನುಷ್ಯನ ವೈಭವ ಎಲ್ಲ ಕೂಡ ಹುಲ್ಲಿನ ಹೂವಿನಂತೆ. ಮಲ್ಲಿಕಾ ಇದ್ದಾರೆ ಅಲ್ವಾ, ಮಲ್ಲಿಕಾ ಸುಮಾರು ವರ್ಷದಿಂದ ಮ್ಯಾರಥಾನ್ ಓಡ್ತಾ ಇದ್ಲ ಅಲ್ವಾ. ಎಷ್ಟು ಕಿಲೋಮೀಟ್ರ್ ಓಡ್ತಿದ್ದೆ ಮಲ್ಲಿಕಾ? 42. ಅಯ್ಯಪ್ಪ, ಅಷ್ಟೆಲ್ಲ ಓಡ್ತಾ ಇದೆಯಾ? ಅಷ್ಟು ಓಡ್ತಾ ಇದ್ದಾಳೆ. ಈಗ ಓಡ್ತೀಯ ಮಲ್ಲಿಕಾ? ಈಗ ಆಗಲ್ಲ. ಅವ್ರಿಗೆ ಅವಾಗ ಈ ಪದಕ ಎಲ್ಲ ಸಿಕ್ಕಿರ್ಬೋದು, ಈಗ ಪದಕ ಅಷ್ಟೇ, ಆ ಪದಕ ಹೋಯ್ತು. ಹಿಂದೆ ಓಡ್ತಾ ಇದ್ದಿದ್ದು ಪದಕ ಹಿಂದೆ ಸಿಕ್ತು ನನಗೆ. ನಾನು ಹೇಗಿದ್ದೆ ಗೊತ್ತಾ ಮೊದಲು? ಈ ಕರಿಸ್ಮ್ಯಾಟಿಕಲ್ಲಿ ಬಂದ ಮೇಲೂ ಕೆಲವು ಟೈಮ್ ನಾವು ಹಾಗೆ ಹೇಳ್ಕೊಳ್ತೀವಿ, ವೈಭವ ಅಲ್ವಾ ಬಾಬಣ್ಣ? ನಾವು ಮೊದಲು ಮುಂಜಾನೆ ಇದ್ದು ಪ್ರಾರ್ಥನೆ ಮಾಡ್ತಾಯಿದ್ವಿ, ಎಷ್ಟು ಓಡ್ತಾ ಇದ್ವಿ ಗೊತ್ತಾ, ಎಷ್ಟು ಸೇವೆ ಮಾಡಿದ್ವಿ, ಎಷ್ಟು ಹಾಡ್ತಾಯಿದ್ವಿ, ಎಷ್ಟು ಸ್ತುತಿ ಮಾಡ್ತಾಯಿದ್ವಿ, ಎಷ್ಟು ಡ್ಯಾನ್ಸ್ ಮಾಡ್ತಾಯಿದ್ವಿ ಗೊತ್ತಾ. ಈಗ ಅದು ವೈಭವ ಹೋಯಿತು. ಅದು ಹಿಂಗೆ ಹೋಗುತ್ತೆ ಬ್ರದರ್. ಅದು ನೋಡಿ, ಪವಿತ್ರಾತ್ಮನಿಂದ ಬಾರದೇ ಇರೋದೆಲ್ಲ ಹೋಗುತ್ತೆ, ಉದುರು ಹೋಗುತ್ತೆ. 99% ಇವತ್ತಿನ ಕರಿಸ್ಮ್ಯಾಟಿಕಲ್ ಎಲ್ಲ ಆರ್ಟಿಫಿಷಿಯಲ್ಲೇ, ಎಲ್ಲ ಉದುರು ಹೋಗುತ್ತೆ ವೈಭವನು. ದೇವರ ಆತ್ಮನಿಂದ ಬರೋದಿದೆಯಲ್ವಾ, ಅದು ಕೊನೆ ತನಕ ನಿಲ್ಲುತ್ತೆ, ಅದು ಉದುರು ಹೋಗಲ್ಲ. ಅದರಿಂದ ಮನುಷ್ಯನ ವೈಭವ ಏನಿದೆಯೋ ಈ ಪ್ರಪಂಚದಲ್ಲಿರೋದು ಎಲ್ಲವೂ ಕೂಡ ಉದುರಿ ಹೋಗುತ್ತೆ. ನೀನು ಯಾರೇ ಆಗಿರು, ಎಷ್ಟು ಒಳ್ಳೆಯವನೇ ಆಗಿರು, ಎಷ್ಟು ಕೆಟ್ಟವನೇ ಆಗಿರು, ಎಷ್ಟು ಶ್ರೀಮಂತನೇ ಆಗಿರು, ಬಡವನೇ ಆಗಿರು, ಯಾರೇ ಆಗಿರು, ನಿನ್ನ ವೈಭವ ಎಲ್ಲವೂ. ಪಾಪ ನಮ್ಮ ಸಿದ್ದರಾಮಣ್ಣವ್ರ ವೈಭವ 2.5 ವರ್ಷ ಚೀಫ್ ಮಿನಿಸ್ಟರ್ ಎಂಬ ಒಂದು ವೈಭವ ಇತ್ತು. 3 ವರ್ಷ ಮೊನ್ನೆನೋ ನಿನ್ನೇನೋ ಉದುರೋಯ್ತಾ? ಹೋಯ್ತು. ಈಗ ಅವ್ರನ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳೋಕ್ಕಾಗುತ್ತಾ? ಮಾಜಿ ಆಗಿಬಿಟ್ರು ಅಲ್ವಾ, ಹೋಯ್ತು ಅವ್ರ ವೈಭವ. ಮ್ಯಾಕ್ಸಿಮಮ್ ಒಂದು 5 ವರ್ಷ ಇರ್ಬೋದು ಅಷ್ಟೇ. ಯಾವುದೇ ವೈಭವ ತೆಗೆದುಕೊಳ್ಳಿ, ಸ್ವಲ್ಪ ದಿವಸ ಆದಮೇಲೆ ಅದು ಹೋಗುತ್ತೆ, ಅದು ಉದುರೋಗುತ್ತೆ. ಯಾರು ಆ ಥರ ಮಾಡಿದ್ದು ಕೇಳಿದರೆ ದೇವರೇ. ಯಾಕೆ ಗೊತ್ತಾ? ನಮ್ಮ ಕಣ್ಣು ಓಪನ್ ಹಾಗಾದರೂ ನಮ್ಮ ಕಣ್ಣು ಓಪನ್ ಆಗಲಿ, ಒಂದು ಶಾಶ್ವತ ವೈಭವವನ್ನು ನೋಡಲಿಕ್ಕೋಸ್ಕರ ಇವರು ಕಣ್ಣು ಓಪನ್ ಆಗಲಿ ಅಂತ ದೇವರು ಈ ಸಿಸ್ಟಮ್ನ ಇಟ್ಟಿರೋದು. ಆದರೂ ನಾವು ಕಣ್ಣಿನ್ನು ತೆರೆದು ನಿಜವಾದ ಒಂದು ವೈಭವವನ್ನು ನೋಡ್ತಾನೇ ಇಲ್ಲ. ಎಂದಿಗೂ ಅಳಿದು ಹೋಗದ ಅಕ್ಷಯವಾದ ಶಾಶ್ವತವಾದ ಸಿರಿ ಸಂಪತ್ತಿಗೆ ದೇವರು ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ ಎಂದು ಆ ಸ್ವರ್ಗೀಯ ವೈಭವ ನೋಡುವಂತೆ ಯೇಸು ನಾಮದಲ್ಲಿ ಎಲ್ಲಿರುವ ಪ್ರತಿಯೊಬ್ಬರ ಕಣ್ಣುಗಳು ತೆರೆಯಲ್ಪಡಲಿ. ಎಸ್, ಅದು ತೆರೆಯಲ್ಪಡಬೇಕು. ಆ ವೈಭವ ನಮಗೆ ನೋಡ್ಲಿಕ್ಕಾಗಬೇಕು. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ, 1 ಪೇತ್ರ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ಎಂಥ ವೈಭವ ನಮಗೋಸ್ಕರ ದೇವರಿಟ್ಟಿದ್ದಾರೆ ಅಂತ. 1 Peter chapter 1 verse 5. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ 4:5 ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಯಾರನ್ನ ಬಾಧ್ಯರನ್ನಾಗಿ ಮಾಡಿದ್ದಾರೆ? ನನ್ನನ್ನು. ಅದು ಹೆಂಗೆ ಹೇಳ್ಬಿಟ್ರೆ ನಿಮ್ಮನ್ನು ಅಂತ? ನಿಮ್ಮನ್ನು ಅಂತ ಇಲ್ಲಿ ಬರೆದಿದ್ದಾರಾ? ಅದೆಲ್ಲಿ ಬರೆದಿದ್ದಾರೆ? ಅದೆಲ್ಲಿ ಬರೆದಿದ್ದಾರೆ? ಯಾರಿಗೆ ಬರ್ತಿದ್ದು ಗೊತ್ತಾ? ಇದು ಮೇಲಿಂದ ಓದಬೇಕು 1ನೇ ವಾಕ್ಯದಿಂದ. ಇದು ಯಾರಿಗೆ ಕೇಳಿದರೆ, ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಆಲಿಸಿ ಅವರಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗಿ ಪವಿತ್ರಾತ್ಮನ ಪಡ್ಕೊಂಡು ಯೇಸು ಕ್ರಿಸ್ತರು ಪುನರಾಗಮಿಸಿ ಬರ್ತಾರೆ ಎಂದು ಆ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕ್ತಾ ಇರುವ ವಿಶ್ವಾಸಿಗಳಿಗೆ ಬರೆದಿರೋದು. ಅದಲ್ಲದೆ ಭಾನುವಾರ ಚರ್ಚಿಗೆ ಹೋಗಿ ಮನೆಗೆ ಬಂದು ಮಾಂಸ ತಿನ್ಕೊಂಡು ಮಾಡೋದಕ್ಕೋ ಕ್ರಿಶ್ಚಿಯನ್ಸ್ಗೆ ಅಲ್ಲ ಇದು ಬರೆದಿರೋದು. ಇದು ನಮಗೆ ಅಂತ ಹೇಳಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅಲ್ವಾ? ಪರವಾಗಿಲ್ಲ, ಹಾಗೆ ಆಗಲಿ, ನಿಮಗೆ ಆಗಲಿ, ನಮಗೆಲ್ರಿಗೂ ಆಗಲಿ. ಇದು ಆಗಬೇಕು ಅಂತಲೇ ಈ ಶುಭ ಸಂದೇಶ ಸಾರ್ತಾ ಇರೋದು. ನಿಮ್ಮಲ್ಲಿ ಯಾರೊಬ್ಬರು ನಾಶ ಆಗಿ ಹೋಗಬಾರ್ದು, ನಷ್ಟಪಟ್ಟು ಹೋಗಬಾರ್ದು, ಒಂದು ಆತ್ಮನೂ ನಷ್ಟಪಟ್ಟು ಹೋಗಬಾರ್ದು. ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದು ನಮ್ಮೆಲ್ಲರಿಗೋಸ್ಕರ, ಎಲ್ಲ ಆತ್ಮ ರಕ್ಷಣೆ ಆಗಬೇಕು ಅಂತ. ಎಲ್ಲರೂ ಕ್ರಿಶ್ಚಿಯನ್ ಆಗಬೇಕು ಅಂತ ಅಲ್ಲ, ಎಲ್ಲ ಆತ್ಮ ರಕ್ಷಣೆ ಹೊಂದಬೇಕು. ಆ ರಕ್ಷಣೆ, ಪಾಪ ಕ್ಷಮೆ ಪಡ್ಕೋಬೇಕು. ಆ ನಿತ್ಯ ಜೀವದ ಅನುಭವ ನಮ್ಮೊಳಗಡೆ ಇಲ್ಲಿ ಪಡ್ಕೋಬೇಕು. ಇಟರ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್, ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ ಇಲ್ಲಿ ಆಗಬೇಕು. ವಿ ಆರ್ ಕ್ರಿಶ್ಚಿಯನ್ಸ್ ವಿತೌಟ್ ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್. ಅದೊಂಥರ ಅಸಹ್ಯಕರವಾದ ಜೀವನ. ನಾವು ಕ್ರಿಸ್ತನ ಅನುಭವ ಇಲ್ಲದೆ ಕ್ರಿಶ್ಚಿಯನ್ಸ್ ಆಗಿಬಿಟ್ರೆ ಅದೊಂದು ಅಸಹ್ಯಕರವಾದ ಜೀವನ ಅಲ್ವಾ? ಸೊ ಆ ಥರ ಕ್ರಿಶ್ಚಿಯನ್ಸ್ ನಾವು ಬೇಡ.
ನಾವು ಕ್ರಿಸ್ತನ ಅನುಭವ ಪಡೆದುಕೊಂಡಂಥ ಒಂದು ಕ್ರೈಸ್ತರಾಗಬೇಕು. ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳುವಾಗ ನಮ್ಮಲ್ಲಿ ಕ್ರಿಸ್ತನ ಅನುಭವ ಆಗಬೇಕು, ಯೇಸುವಿನ ಅನುಭವ ಆಗಬೇಕು. ಈಗ ಒಬ್ಬ ಮನುಷ್ಯ ಹೇಳ್ತಾನೆ ನನಗೆ ತುಂಬ ಫೀವರ್ ಅಂತ ಹೇಳ್ತಾನೆ. ಅವನಿಗೆ ಫೀವರ್ದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಫೀವರ್ ಅಂದರೆ ಫೀವರ್ ಅಂತ ಯಾರಾದರೂ ಹೇಳುವಾಗ ನೀವು ಫಸ್ಟು ಮುಟ್ಟಿ ನೋಡ್ತೀರ ಅವ್ರನ್ನ, ಮೈ ಬಿಸಿ ಇದೆಯಲ್ಲ ಅಂತ. ಒಂದು ವೇಳೆ ಮೈ ಬಿಸಿ ಇಲ್ಲ, ಆರಾಮ್ ನಾರ್ಮಲ್ ಆಗಿದ್ರೆ ನೀವೇನು ಹೇಳ್ತೀವಿ? ಏಯ್ ಸುಮ್ಮನೆ ಇರು, ಫೀವರ್ ಅಂತೆಲ್ಲ ಹೇಳಬೇಡ, ಏನು ಜ್ವರ ಇಲ್ಲ ಏನಿಲ್ಲ, ಸುಮ್ಮನೆ ಹೇಳ್ತಿದ್ಯಾ. ಇಲ್ಲ ಫೀವರ್ ಇದೆ ಅಂದರೆ ನೀವು ಮೈಂಡ್ ಮಾಡೋದಿಲ್ಲ. ಅದೇ ಫೀವರ್ ಇದ್ದರೆ ಏನಾದರೂ ಮುಂದೆ ಬೇಕಾದ ವ್ಯವಸ್ಥೆ ಮಾಡ್ಬೋದು ಅಲ್ವಾ? ಹಾಗೆ ನಮಗೂ ಕೂಡ ಈ ಕ್ರಿಸ್ತನ ಅನುಭವ ಬೇಕಿವತ್ತು. ಸುಮ್ಮನೆ ಕ್ರಿಸ್ತನ ಅನುಭವ ನಮಗಿದೆ ಅಂತ ಹೇಳಬಾರ್ದು. ಕ್ರಿಸ್ತನ ಅನುಭವನೇ ನಿಜವಾದ ಅನುಭವ. ಅದೊಂದು ನಿಜವಾದ ಅನುಭವ, ಅದು ಸುಳ್ಳು ಅನುಭವ ಅಲ್ಲ, ಅದೊಂದು ಭ್ರಮೆ ಅಲ್ಲ. ಬಟ್ ಅದೊಂದು ಆತ್ಮಿಕ ಅನುಭವ, ಅದು ಆತ್ಮಿಕವಾದ ಒಂದು ಅನುಭವ, ವಿಶ್ವಾಸದ ಮುಖಾಂತರ ಸಿಗೋ ಅನುಭವ. ಇಲ್ಲಿ ಈ ಆಶೀರ್ವಾದಗಳನ್ನ ದೇವರು ಇಟ್ಟಿದ್ದಾರೆ ಯಾರಿಗಂದರೆ ವಿಶ್ವಾಸಿಗೆ, ಎಲ್ರಿಗೂ ಅಲ್ಲ, ವಿಶ್ವಾಸಿಗೆ. ಯಾವ ವಿಶ್ವಾಸಿಗೆ? ಸತ್ತೋಗಿರೋ ವಿಶ್ವಾಸಿಗಳಿಗಲ್ಲ, ಜೀವಂತವಾಗಿರುವ ವಿಶ್ವಾಸಿಗಳಿಗೆ ಇದನ್ನು ಇಟ್ಟಿದ್ದಾರೆ. ನಾವು ವಿಶ್ವಾಸಿ ಹೌದಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಹೌ ಟು ಟೆಸ್ಟ್? ಹಲೋ, ಹೌ ಡು ಯು ಟೆಸ್ಟ್ ದಟ್ ವೆದರ್ ಯು ಆರ್ ಎ ಬಿಲೀವರ್ ಆರ್ ನಾಟ್? ಹೇಳಪ್ಪ ವಿಶ್ವಾಸಿಗಳೇ, ಅಮ್ಮ, ಅಜ್ಜಿ ಹೇಳಿ. ಚರ್ಚಾ ಶೋಧನೆ ಯಾರಿಗೆ ಬರಲ್ಲ, ಶೋಧನೆ ಹೇಳಿ. ನೀವು ಹೇಳಿದ ಕರೆಕ್ಟೇ ಒಂದು ಲೆಕ್ಕದಲ್ಲಿ, ಖಂಡಿತ ಕರೆಕ್ಟೇ. ಶೋಧನೆ ಬಂದಾಗಲೇ ಗೊತ್ತಾಗೋದು ವಿಶ್ವಾಸಿ ಹೌದಲ್ಲೋ ಅಂತ. ನಿಜವಾಗ್ಲೂ ಶೋಧನೆ ಬರೋದು ವಿಶ್ವಾಸಿಗೇನೆ. ಆ ವಿಶ್ವಾಸಿಗೆ ಯಾವ ಶೋಧನೆ ಬರುತ್ತೆ? ಶೋಧನೆಯೇ ಇರೋದಿಲ್ಲ, ಎಲ್ಲ ಆಶೀರ್ವಾದನೇ ಇರುತ್ತೆ. ವಿಶ್ವಾಸಿಗೆ ಶೋಧನೆ. ಒಬ್ಬ ವಿಶ್ವಾಸಿ ಅಂತ ನಿಮಗೆ ಗ್ಯಾರಂಟಿ ಏನು ಗೊತ್ತಾ? ನಿಮ್ಮ ಒಳಗಡೆ ಇರುವ ಹೋಪ್, ನಿಮ್ಮ ಒಳಗಡೆ ನಿರೀಕ್ಷೆ. ಯೇಸು ಬರ್ತಾರೆ, ಯೇಸು ಬರ್ತಾರೆ, ಈಗ ಬರ್ತಾರೆ. ಜೀಸಸ್ ವಿಲ್ ಕಮ್ ಸೂನ್, ಜೀಸಸ್ ವಿಲ್ ಕಮ್ ಸೂನ್, ಜೀಸಸ್ ವಿಲ್ ಕಮ್ ನೌ. ಈಗ ಬರ್ತಾರೆ. ಈ ಹೋಪ್ ನಿಮ್ಮೊಳಗಡೆ ಇದ್ದರೆ ಯು ಆರ್ ಎ ಟ್ರೂ ಬಿಲೀವರ್. ಈ ಹೋಪ್ ಇಲ್ಲ ಅಂದರೆ ಹೋಪ್ಲೆಸ್ ಬಿಲೀವರ್. ಬಿಲೀವರೇ ಬಟ್ ಹೋಪ್ ಇಲ್ಲ, ಏನು ಪ್ರಯೋಜನ ಆಯಿತು? ಒಂದು ರೀತಿ ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ಅಲ್ವಾ? ಸೊ ನಿಮ್ಮಲ್ಲಿ ಇದೆಯಾ? ಯೇಸು ಈಗ ಬರ್ತಾರೆ ಇದೆಯಾ? ಅಜ್ಜಿ ರೆಡಿಯಾಗಿರ್ಬೋದು, ಇಲ್ಲ ಇನ್ನೂ ಬಂದಿಲ್ಲ, ಬರಲಿ. ಶುಭ ಸಂದೇಶ ಕೇಳಿಸ್ಕೊಳ್ತಾನೆ ಹೋಪ್ ಬರೋದು. ಹೋಪ್ ಸುಮ್ಮನೆ ಚರ್ಚೆ ಹೋಗಿ ಮನೆಗೆ ಬಂದರೆ ಹೋಪ್ ಬರಲ್ಲ, ಸುಸ್ತಾಗುತ್ತೆ, ಖುಷಿ ಆಗುತ್ತೆ. ಆದರೆ ಹೋಪ್, HOPE, ಹೋಪ್, ಹೋಪ್ ಆಫ್ ಕ್ರೈಸ್ಟ್ ಜೀಸಸ್, ಹೋಪ್ ಆಫ್ ಗ್ಲೋರಿ. ಯೇಸು ಮರಳಿ ಬರ್ತಾರೆ, ಈಗ ಬರ್ತಾರೆ, ಬೇಗ ಬರ್ತಾರೆ ಎಂಬ ಒಂದು ಹೋಪ್ ಇದೆಯಲ್ವಾ, ನಿರೀಕ್ಷೆ. ಯಾರಾದರೂ ನಿಮ್ಮ ಮನೆಯಿಂದ ದೂರ ದೇಶಕ್ಕೋ ದೂರ ಸ್ಥಳಕ್ಕೋ ಹೋದಿರಿ, ಅವರು ವಾಪಸ್ ಬರ್ತಾರೆ, ಇಂಥ ಡೇಟಿಗೆ ಬರ್ತಾರೆ, ಈಗ ಬರ್ತಾರೆ ಅಂತ ನೀವೊಂದು ಹೋಪಲ್ಲಿರ್ತೀರಲ್ವಾ, ಆ ಹೋಪಲ್ಲೇ ಖುಷಿ ಪಡ್ತೀರಾ? ನಾಳೆ ನನ್ನ ಗಂಡ ಬರ್ತಾರೆ, ಯಾಕೆ ಇಷ್ಟು ಖುಷಿಯಾಗಿದೆಯಾ? ನಾಳೆ ನನ್ನ ಗಂಡ ಫಾರಿನಿಂದ ಬರ್ತಾರೆ. ಎಲ್ಲಿದ್ದಾರೆ ಗಂಡ? ಬಂದಿಲ್ಲ, ಬರ್ತಾರೆ. ಮುಂದಿನ ವಾರ ನನ್ನ ಗಂಡ ಬರ್ತಾರೆ, ಮುಂದಿನ ವಾರ ನನ್ನ ಮಗ ಬರ್ತಾನೆ. ಹೋಪ್ ಇದೆಯಾ? ಇದೆ. ಒಂದು ಪ್ರೆಗ್ನೆಂಟ್ ಆಗಿರೋ ಲೇಡಿ ತುಂಬ ಹೋಪಲ್ಲಿರ್ತಾರೆ. ಗಂಡ ಹೆಂಡತಿ ಇಬ್ಬರು, ಗಂಡ ಹೆಂಡತಿ ಅತ್ತೆ ಮಾವ ಎಲ್ರಿಗೂ ಖುಷಿ. ಏನಂತ? ನಮ್ಮ ಮನೆಗೊಂದು ಪಾಪು ಬರ್ತಾ ಇದೆ, ಪಾಪು ಬರ್ತಾ ಇದೆ. ಎಲ್ಲಿ ಪಾಪು? ಪಾಪು ಇಲ್ಲ, ಆದರೆ ತುಂಬ ಖುಷಿ. ಹೋಪ್ಗೆ ಕಾರಣ ಏನು? ಒಳಗಡೆ ಇರುವ ಮಗು. ಗಂಡ ಬರ್ತಾನೆ, ಮಗ ಬರ್ತಾನೆ. ಹೋಪ್ಗೆ ಕಾರಣ ಏನು? ಟಿಕೆಟ್ ಬುಕ್ ಆಗಿದೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಅದೇ ಒಂದು ಹೋಪ್. ಕರೆಕ್ಟಾ? ಯೇಸು ಬರ್ತಾರೆ ಅಂತ ನಿಮಗೇನು ಹೋಪ್ ಇದೆ? ನಿಮಗೆ ಹೋಪ್ ಏನು ಗೊತ್ತಾ? ನಿಮ್ಮ ಒಳಗಡೆ ಇರೋ ಹೋಲಿ ಸ್ಪಿರಿಟ್. ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ಅವ್ರು ಏನು ಕೊಡ್ತಾರೆ ಗೊತ್ತಾ? ಯೇಸು ಬರ್ತಾರೆ, ಯೇಸು ಬರ್ತಾರೆ, ಮಗು ಬರುತ್ತೆ, ಗಂಡ ಬರ್ತಾನೆ, ಮಗ ಬರ್ತಾನೆ. ಈ ಖುಷಿ ಯಾವ ರೀತಿ ಮನುಷ್ಯನಿಗಾಗುತ್ತೋ ಹಾಗೆ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ, ಯೇಸು ಕ್ರಿಸ್ತನಲ್ಲಿರುವ ಆತ್ಮ ನಿಮ್ಮ ಒಳಗಡೆ ಇದ್ದರೆ, ಯು ವಿಲ್ ರಿಜಾಯ್ಸ್. ದಟ್ ಹೋಲಿ ಸ್ಪಿರಿಟ್ ವಿಲ್ ಕ್ರಿಯೇಟ್ ದಟ್ ಹೋಪ್. ಪವಿತ್ರಾತ್ಮರು ಆ ನಿರೀಕ್ಷೆ ನಮ್ಮಲ್ಲಿ ಉಂಟು ಮಾಡ್ತಾರೆ. ಅದಕ್ಕೇನೆ ಬೈಬಲ್ ಹೇಳುತ್ತೆ, ಆ ಹೋಪ್ ನಮಗಿರೋದ್ರಿಂದ ವಿ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಡಿಸಪಾಯಿಂಟ್ ಆಗೋದಿಲ್ಲ. ಬಿಕಾಸ್ ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ರೋಮನ್ಸ್ 5:5, ರೋಮ 5:5 ವಾಕ್ಯ ಹೇಳುತ್ತೆ, ಈ ಹೋಪ್, ಈ ನಿರೀಕ್ಷೆ, ಈ ನಂಬಿಕೆ ನಿರೀಕ್ಷೆಯು ನಮಗೆ ಇರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ನಮಗೇನಾಗೋದಿಲ್ಲ?
ಕ್ರಿಶ್ಚಿಯನ್ಸ್, ನಿಮ್ಗೆ ಆಶಾಭಂಗ ಆಗಬಾರ್ದು. ಯಾಕೆಂದರೆ ನಿಮ್ಮೊಳಗಡೆ ಪವಿತ್ರಾತ್ಮ ಇದ್ದಾರೆ. ಯಾರಿದ್ದಾರೆ? ಪವಿತ್ರಾತ್ಮ ಇಲ್ಲದಿದ್ದವ್ರು ಹೇಗಿರ್ತಾರೆ? ಫುಲ್ಲು ಟೆನ್ಷನಲ್ಲೇ ಇರ್ತಾರೆ. ಅದಾಗಿಲ್ಲ, ಇದಾಗಿಲ್ಲ, ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು, ಛೇ 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 ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇರ್ತಾರೆ. ಅವರೆಲ್ಲ ಹೋಪ್ಲೆಸ್ ಆಯಿತಾ? ಅದು ಹೋಪಿಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿಗೆ ಇರುವಂಥ ಒಂದೇ ಒಂದು ಹೋಪ್ ಅಂದರೆ ಯೇಸು. ಜೀಸಸ್ ಈಸ್ ದ ಹೋಪ್ ಆಫ್ ಗ್ಲೋರಿ, ಜೀಸಸ್ ಕ್ರೈಸ್ಟ್. ಆ ಕ್ರಿಸ್ತನು ನಿನ್ನ ಒಳಗಡೆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನು ನಿಮ್ಮ ಒಳಗಡೆ ಇರುವಾಗ ಸಹೋದರ ಸಹೋದರಿಯರೇ, ನೀವು ದುಃಖ ಪಡಲಿಕ್ಕೆ ಹೇಗಾಗುತ್ತೆ? ನೀವು ನಿರಾಶೆಯಲ್ಲಿ ಬದುಕಲಿಕ್ಕೆ ಹೇಗಾಗುತ್ತೆ? ನಿಮ್ಮನ್ನು ನಿರಾಶೆ ಪಡಿಸ್ಲಿಕ್ಕೆ ಯಾವ ಸೈತಾನನಿಗಾಗುತ್ತೆ? ಅದಕ್ಕೆ ಪೌಲರು ಹೇಳಿದ್ದು, ಹೂ ಕ್ಯಾನ್ ಸಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಈ ಪ್ರೀತಿಯಿಂದ, ನಮ್ಮ ಒಳಗಡೆ ಇರ್ತಕ್ಕಂಥ ಈ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾವುದಕ್ಕಾಗುತ್ತೆ? ಹಸಿವು, ಬಾಯಾರಿಕೆ, ನಗ್ನಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಿಗಳು. ಜನ ನೋಡುವಾಗ ಇವ್ರನ್ನ ಏನು ಎಲ್ಲರೂ ಹೊಡಿತಾ ಇದ್ದಾರೆ, ಇವ್ರಿಗೆ ಮೈ ಮೇಲೆ ಬಟ್ಟೆ ಇಲ್ಲ, ಇವರೇನು ಊಟ ಇಲ್ಲದೆ ಹಿಂಗೆ ಬಿಕಾರಿಗಳ ಥರ ಅಲಿತಾ ಇದ್ದಾರೆ, ಇವರಿಗೆ ಒಂದು ಕುಡಿಲಿಕ್ಕೆ ನೀರಿಲ್ಲ, ಇವ್ರಿಗೆ ಜೊತೆಲಿರ್ಲಿಕ್ಕೆ ಯಾರೂ ಫ್ರೆಂಡ್ಸೇ ಇಲ್ಲ, ಏನು ಇವ್ರ ಜೀವನ ಇದೊಂದು ಕ್ರೈಸ್ತ ಜೀವನನಾ ಅಂತ ಅನಿಸುತ್ತೆ. ಪೌಲರು ಹೇಳ್ತಾರೆ, ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಈ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಈ ಪ್ರಪಂಚದ ಯಾವುದಕ್ಕೂ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಒಳಗಡೆ ಇರುವ ಆಶೀರ್ವಾದ ಅಳಿದು ಹೋಗುವ ಆಶೀರ್ವಾದ ಅಲ್ಲ. ನಾನು ಪಡ್ಕೊಳ್ತಾ ಇರೋ ಆಶೀರ್ವಾದ ಹಳೆ ಒಡಂಬಡಿಕೆ ಆಶೀರ್ವಾದ ಅಲ್ಲ. ನನ್ನ ಒಳಗಡೆ ಇರ್ತಕ್ಕಂಥ ಆಶೀರ್ವಾದ ಹೊಸ ಒಡಂಬಡಿಕೆಯ ಆಶೀರ್ವಾದ. ಯೇಸು ಕ್ರಿಸ್ತನ ಮುಖಾಂತರ ನನಗೆ ಕೊಡಲ್ಪಟ್ಟ ಆಶೀರ್ವಾದ. ಈ ಲೋಕದ ಕಣ್ಣಿಗೆ ಅದು ಕಾಣಲ್ಲ, ಈ ಲೋಕದ ಮನುಷ್ಯನಿಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ಪೌಲರು ಹೇಳಿದ್ದು, ಕಣ್ಣು ಕಾಣಲಿಲ್ಲ. 1 ಕೊರಿಂಥ 2:9 ಹೇಳ್ತಾರೆ ಏನಂತ? ನಾವು ಹಾಡ್ತೀವಿ, ಆದರೆ ಹಾಡು ಎಷ್ಟು ಜನಕ್ಕೆ ಅರ್ಥ ಆಗಿದ್ದು ನನಗೆ ಗೊತ್ತಿಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ಓದಿ ನೋಡೋಣ, ದೇವ್ರು ನಿಮಗಾಗಿ ಏನಿಟ್ಟಿದ್ದಾರೆ ಅಂತ. ಕಣ್ಣಾವುದು ಕಂಡಿಲ್ಲ, ಕಣ್ಯಾವುದು ಕಂಡಿಲ್ಲ, ಕಿವಿ ಯಾವುದು ಕೇಳಿಲ್ಲ, ಕಿವಿ ಯಾವುದು ಕೇಳಲಿಲ್ಲ, ಮನುಜ ಕಲ್ಪನೆಗೂ ಎಟುಕಲಿಲ್ಲ, ಎಟುಕಲಿಲ್ಲ ಅಂತ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನೊಲಿದವರಿಗೆ ಪರಮದೇವನು. ಯಾರಿಗೂ ಇಟ್ಟಿದ್ದಾರೆ ಅಂತಿದು? ದೇವರನ್ನ ಪ್ರೀತಿ ಮಾಡೋರಿಗೆ. ಯಾರಿಗೆ? ಲೋಕನ ಪ್ರೀತಿ ಮಾಡೋರಿಗೆ ಇದಿಲ್ಲ, ಆಯ್ತಾ? ಲೋಕನ ಪ್ರೀತಿ ಮಾಡೋರಿಗೆ ಲೋಕ ಮಾತ್ರ. ದೇವರನ್ನ ಪ್ರೀತಿ ಮಾಡೋರಿಗೆ ಈ ಲೋಕಕ್ಕೆ ಕಾಣದೇ ಇರೋದು, ಕಾಣಲ್ಲ. ನೀವು ಬೈಬಲ್ ಓದಿದ್ದೀರಾ? ಕೆಲವರೆಲ್ಲ ಓದಿರ್ಬೋದು. ಓಕೆ, ಅದರಲ್ಲಿ ಧನಿಕ, ಶ್ರೀಮಂತ ಮತ್ತು ಬಡ ಲಾಜರನ ಸಾಮತಿ ಓದಿದ್ದೀರಾ? ಓದಿದಿರಿ, ಕೇಳಿಸ್ಕೊಂಡಿದ್ದೀರಿ. ಧನಿಕ ಎಲ್ಲೋದ್ನಂತೆ? ಪೂರ್ತಿ ನರಕಕ್ಕೆ ಹೋಗಿಲ್ಲ, ಒಂದು ಹಾಫ್ ನರಕ ಅಂತಲೇ ಇಟ್ಕೊಳ್ಳಿ. ಓಕೆ, ಇವನು ಬಡ ಲಾಜರ ಪೂರ್ತಿ ಸ್ವರ್ಗ ಅಲ್ದಿದ್ರು ಅಬ್ರಾಹ್ಮಣ ಮಾಡಲಿಕ್ಕೆ ಹೋದಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಗೆ. ಓಕೆ, ಈ AC ಟ್ರೈನಲ್ಲಿ ಹೋಗೋಕೆ ರಿಸರ್ವ್ ಮಾಡಿದವರಿಗೆ AC ಕಂಪಾರ್ಟ್ಮೆಂಟಲ್ಲಿ ವೇಟಿಂಗ್ ಹಾಲ್ ಇರುತ್ತೆ. ಅಲ್ಲೂ ACನೇ, ಇಲ್ಲೂ ACನೇ. ಬಟ್ ಟ್ರೈನಲ್ಲಿ ಹೋಗಿಲ್ಲ ಅಷ್ಟೇ. ಬಟ್ ಸೇಮ್, ಏನು ತೊಂದರೆ ಏನಿಲ್ಲ, ನೋ ಪ್ರಾಬ್ಲಮ್. ಮಾಮೂಲಿ ಜನರಲ್ಲಿದ್ದವರಿಗೆ ಜನರಲ್ಲಾಗಿ ಅಲ್ಲೇ ಡಸ್ಟ್ ನಿಂತ್ಕೊಂಡು ಅಲ್ಲಿ ಹೊರಗಡೆ ನಿಂತ್ಕೋಬೇಕು, ಅವರಿಗೆ ವೇಟಿಂಗ್ ಹಾಲ್ ಏನಿಲ್ಲ. ಏನಿವೆ, ಟ್ರಾವೆಲಿಂಗು ಅದೇ ಥರ ಟ್ರಾವೆಲಿಂಗೆ. ಸೊ ಧನಿಕ ಒಳ್ಳೆ ಜಾಗಕ್ಕೆ ಹೋದ, ಲಾಜರ ಒಳ್ಳೆ ಜಾಗಕ್ಕೆ ಹೋದ, ಇವನು ಆ ಯಾತನ ಸ್ಥಳಕ್ಕೆ ಹೋದ. ಕರೆಕ್ಟಾ? ಸೊ ಈಗ ನಮ್ಮ ಮೈಂಡಲ್ಲಿ ಪ್ರಶ್ನೆ ಓಡಾಡ್ತಾ ಇದೆ. ಈಗಲೂ ಅದು ಪ್ರಶ್ನೆ ಆಗಿನೇ ಇರಲಿ, ಉತ್ತರ ನೀವು ಕಂಡುಹಿಡಿಬೇಕು. ಆಮೇಲೆ ಧನಿಕ ಯಾಕೆ ಅಲ್ಲೋದ? ಅವನೇನು ಕೆಟ್ಟದ್ದು ಮಾಡ್ದ? ನೀವು ಮುಂದೆ ಹೇಳೋಕ್ಕಾಗೋದು, ಬಡ ಲಾಜರನ್ನ ನೋಡ್ಕೊಳ್ಳಿಲ್ಲ ಅಂತ ಅಷ್ಟು ಹೇಳ್ತೀರ ಅಷ್ಟೇ. ಸರಿ, ಇವನು ಹೆಂಗೆ ಸ್ವರ್ಗಕ್ಕೆ ಹೋದ? ಈ ಬಡ ಲಾಜರ ಹಳೆ ಒಡಂಬಡಿಕೆ ಪ್ರಕಾರ ಯೇಸು ಕ್ರಿಸ್ತರು ಹಳೆ ಒಡಂಬಡಿಕೆಯಲ್ಲಿ ಇದ್ದಾಗ ಬಂದಿದ್ದ, ಹೊಸ ಒಡಂಬಡಿಕೆಗೆ ಬಂದಿದ್ದ? ಯೇಸು ಹೊಸ ಒಡಂಬಡಿಕೆ ಅವ್ರ ಮರಣದಿಂದ ಸ್ಥಾಪನೆ ಆಗಿದ್ದು. ಅವ್ರು ಹೆಂಗೆ ಬಂದುಬಿಟ್ರು? ಅವಾಗ ಅವ್ರು ಸತ್ತ ಮೇಲೆ ಹೊಸ ಒಡಂಬಡಿಕೆ ಬಂದಿದ್ದು. ಯೇಸು ಹಳೆ ಒಡಂಬಡಿಕೆ ಮನುಷ್ಯ, ಆಯಿತಾ? ಸೊ ಆ ಟೈಮಲ್ಲಿ ಇವನು ಹೇಗೆ ರಕ್ಷಣೆ ಹೊಂದೋದ ಹಾಗಾದರೆ? ಅಲ್ವಾ? ಇವನು ಸ್ವರ್ಗಕ್ಕೆ ಹೋದ್ನೋ ಇಲ್ವೋ? ಹೇಗೆ ಹೋದ? ಇದು ನಿಮಗೆ ಹೋಮ್ವರ್ಕ್. ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಯೋಚನೆ ಮಾಡಬೇಕಾಯ್ತಾ? ಅವ್ನು ನರಕಕ್ಕೆ ಹೋದ್ರೆ ಅವ್ನು ಹೆಂಗೆ ಹೋದ? ಇವನು ಸ್ವರ್ಗಕ್ಕೆ ಹೋದರೆ ಅದು ಹೆಂಗೆ ಹೋದ?
ನಾನು ಏನು ಹೇಳ್ತಾ ಬಂದೆ ಅಂದರೆ, ಕಣ್ಣು, ಕಿವಿ, ಮನಸ್ಸು, ನಿಮ್ಮ ಮನುಷ್ಯ ಬುದ್ಧಿ ಜ್ಞಾನ ಎಲ್ಲ ಯೂಸ್ ಮಾಡಿ. ನಾನು ಚಾಲೆಂಜ್ ಮಾಡ್ತೀನಿ, ನಿಮಗೆ ಕಂಡು ಹಿಡಿಯೋಕ್ಕಾಗಲ್ಲ ಅನ್ಲೆಸ್ ಹೋಲಿ ಸ್ಪಿರಿಟ್ ರಿವೀಲ್ ಇಟ್ ಟು ಯು ಆ್ಯಸ್ ಎ ರೆವಲೇಷನ್. ಯು ಕ್ಯಾನ್ ನಾಟ್. ನೀವು ಅದು ಇದು ಎಲ್ಲ ಕತೆ ಹೇಳ್ಬೋದು, ಆದರೆ ಇದು ಹೀಗೆ ಆಯಿತು ಅಂತ ನಿಮಗೆ ಮನವರಿಕೆ ಆಗಬೇಕಾದ್ರೆ ನಿಮಗೆ ಆ ದೇವರ ಆತ್ಮರು ಪ್ರಕಟಪಡಿಸಿ ಕೊಡದ ಹೊರತು ಸಾಧ್ಯನೇ ಇಲ್ಲ. ನನಗೆ ಬೋಧಿಸಲಿಕ್ಕಾಗೋದಿಲ್ಲ, ನಾನೇನೋ ಒಂದು ಹೇಳ್ಬೋದು, ಅದು ಸಾಧ್ಯ ಇಲ್ಲ. ಕ್ರಿಸ್ತನು ಪ್ರಕಟಪಡಿಸಿ ಕೊಡಬೇಕು. ಇದನ್ನೇ ಹೇಳಿದ್ದು, ಕಣ್ಣು, ಕಿವಿ, ಮನಸ್ಸು. ಈಗ ಒಬ್ಬ ಒಳ್ಳೇದು ಮಾಡ್ತಾನೆ, ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ, ಕಣ್ಣಿಗೆ ಕಾಣುತ್ತೆ. ಬಟ್ ಆ ಥರ ಸಿಸ್ಟಮ್ ಇಟ್ಟಿಲ್ಲ. ದೇವ್ರ ಸಿಸ್ಟಮ್ಮೇ ತುಂಬ ಕ್ರಿಟಿಕಲ್ ಸಿಸ್ಟಮ್. ಕ್ರಿಟಿಕಲ್ ಅಂದರೆ ಆ ಥರ ಅಲ್ಲ, ನಮ್ಮ ಈ ಬುದ್ಧಿವಂತರಿಗೆ ಅರ್ಥ ಆಗಲ್ಲ. ಫರಿಸಾಯರು ತರದವ್ರಿಗಂತೂ ಏನೇನು ಗೊತ್ತಾಗೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಅದಕ್ಕೂ ಟ್ರೈ ಮಾಡಿ. ನೀವು ಟ್ರೈ ಮಾಡಬೇಕು ಸ್ವಲ್ಪ. ಸುಮ್ಮನೆ ನೀವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಗಂಟೆ ಹೊಡ್ಕೊಂಡು ಬದುಕೇನು ಪ್ರಯೋಜನ? ಧೂಪ ಹಾಕೋದು, ಗಂಟೆ ಹೊಡೆಯೋದು, ಭಾನುವಾರ ಚರ್ಚೆ ಹೋಗೋದು, ಮನೆಗೆ ಬರೋದು. ಥಿಂಕ್ ಮಾಡಿ, ಇದೆಲ್ಲ ಬೈಬಲಲ್ಲಿ ಇರೋದೆ, ನಮ್ಮ ಬೈಬಲಲ್ಲಿ ಇರೋದೆ ಅಲ್ವಾ? ಯೋಚನೆ ಮಾಡಬೇಕು. ಇದನ್ನು ಕೊಟ್ಟರೆ ಮಕ್ಕಳು ವಿಶ್ವಾಸದಲ್ಲಿ ಬೆಳೆಯೋದು. ಇದು ಅರ್ಥ ಆಗಬೇಕು, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕಿದ್ರಾ? ಇಬ್ಬರು ಕಳ್ಳರನ್ನ ಎಡಗಡೆ ಬಲಗಡೆ ಹಾಕಿದ್ರಾ? ದೇವ್ರ ಪಕ್ಷಪಾತಿ ಅಲ್ವಲ್ಲ. ಸೊ ಒಬ್ಬ ಕಳ್ಳ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ. ಯೇಸು ಅವನಿಗೇನು ಪ್ರಾಮಿಸ್ ಮಾಡಿದರು? ಹಾಗಾದರೆ ನಾವು ಈ ಪ್ರಪಂಚದಲ್ಲಿ ಇಷ್ಟ ಬಂದಂಗೆ ಬದುಕಿ ಕಳ್ತನ ಎಲ್ಲ ಮಾಡ್ಕೊಂಡು, ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು ಲಾಸ್ಟಿಗೆ ನಾವು ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗಕ್ಕೆ ಹೋಗ್ಬೋದಲ್ವಾ? ಈಗ ಪಡೆದಿದ್ದಾನೆ ಯಾವ ಪಡೋಕ್ಕಾಗುತ್ತಾ? ತಕ್ಷಣ ಬರಲ್ಲ. ಅವನಿಗೆ ಹೇಗೆ ಹೋದ ಸ್ವರ್ಗಕ್ಕೆ? ಹೋಗಲಿ, ಇನ್ನು ಅವ್ನು ನಂಬಿಕೆ ಇಟ್ಟ ಹೋದ. ಪಕ್ಕದಲ್ಲಿದ್ದವನು, ಅವನಿಗೆ ಯಾಕೆ ನಂಬಿಕೆ ಬಂದಿಲ್ಲ? ಯೇಸು ಇಬ್ಬರಿಗೂ ಸೇಮ್ ವಾಕ್ಯ ತಾನೇ ಹೇಳಿದ್ದು. ಒಬ್ಬನಿಗೆ ಬಂತು, ಒಬ್ಬನಿಗೆ ಬಂದಿಲ್ಲ. ನಂಬಿಕೆ ಕೊಡೋದು ಯಾರು? ನಿಮ್ಮದು ಇವನಿಗೆ ಯಾಕೆ ಕೊಟ್ಟಿಲ್ಲ, ಅವನಿಗೆ ಯಾಕೆ ಕೊಟ್ಟರು ಅಲ್ವಾ? ಮನೆ ಹೋಗಿ ಯೋಚನೆ ಮಾಡಿ, ಕಂಡಿಡೀರಿ ಆನ್ಸರ್ನ. ಪವಿತ್ರ ಆತ್ಮರು ಪ್ರಕಟಪಡಿಸಿ ಕೊಡ್ತಾರೆ. ಇಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಅವನು ಪಡ್ಕೊಂಡ, ಅವನು ಹೋದ. ಓಕೆ, ಸೊ ಆಧ್ಯಾತ್ಮಿಕ ಆಶೀರ್ವಾದಗಳು ಅಂತಕ್ಕಂಥದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ, ಕಣ್ಣಿಗೆ ಕಾಣಲ್ಲ. ಈಗ ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾರೆ ಅಂತ ಯಾರ್ದಾದ್ರೂ ಕಣ್ಣಿಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಆದರೆ ಪವಿತ್ರಾತ್ಮ ನಿಮ್ಮಲ್ಲಿದ್ದಾಗ ನಿಮ್ಮ ಒಳಗಡೆ ಒಂದು ಹೋಪ್ ಇರುತ್ತಾ? ಪವಿತ್ರಾತ್ಮ ಇರೋರಿಗೆ ಹೋಪ್ ಇದ್ದೇ ಇರುತ್ತೆ. ಪವಿತ್ರಾತ್ಮ ಇಲ್ದಿದ್ದವ್ರಿಗೆ ಹೋಪ್ ಇರಲ್ಲ, ನಿರೀಕ್ಷೆ ಇರಲ್ಲ. ಹೋಪ್ ಅಂದರೆ ನಾಳೆ ಎಲ್ಲ ಒಳ್ಳೆಯದಾಗುತ್ತೆ, ಆ ಹೋಪಲ್ಲ. ಆಯಿತಾ? ನಾನು ಎಕ್ಸಾಮ್ ಬರೆದಿದ್ದೀನಿ, ಖಂಡಿತವಾಗಲೂ ಫಸ್ಟ್ ಕ್ಲಾಸ್ ದೇವ್ರು ಕೊಡ್ತಾರೆ, ಆ ಹೋಪಲ್ಲ. ಆ ಹೋಪ್ಗೆ ನಿಮಗೆ ಪವಿತ್ರಾತ್ಮ ಬೇಕಂತೇನಿಲ್ಲ. ಪವಿತ್ರಾತ್ಮ ಇಲ್ದಿದ್ದವರಿಗೂ ಹೋಪ್ ಇದೆ. ಎಷ್ಟೋ ಜನ ಪವಿತ್ರಾತ್ಮ ಇಲ್ದಿದ್ದವ್ರು ಅದನ್ನು ಹೇಳೋದು ನೀವು ಕೇಳಿಸ್ಕೊಂಡಿದ್ದೀರಾ? ಎಲ್ಲ ಒಳ್ಳೆಯದಾಗುತ್ತೆ, ನಾಳೆ ನಾವು ಒಂದು ಒಳ್ಳೆ ಮನೆ ಕಟ್ತೀವಿ ಅಂತ ಒಂದು ಹೋಪ್ ಇದೆ, ನಾಳೆನೂ ನಮಗೊಂದು ಮಗು ಆಗುತ್ತೆ ಅಂತ ಒಂದು ಹೋಪ್ ಇದೆ, ನಾಳೆನೂ ನನ್ನ ಮಗನಿಗೆ ಒಂದು ಮದುವೆ ಆಗುತ್ತೆ ಅಂತ ಒಂದು ಹೋಪ್ ಇದೆ, ನಮ್ಮದು 2 ಕಿಡ್ನಿ ಫೇಲ್ಯೂರ್ ಆಗಿರೋದು ಸರಿ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮಾಡಿ ಈ ಹೋಪ್ ಎಲ್ರಿಗೂ ಇದೆಯಾ? ಸಿಗುತ್ತಾ? ಯಾರಿಗೂ ಸಿಗುತ್ತೆ. ಈ ಹೋಪ್ ಮನುಷ್ಯನಿಗಿರುತ್ತೆ. ಆದರೆ ಇದು ಅಲ್ಲದೆ ಇರೋದು ಇನ್ನೊಂದು ಹೋಪ್ ಇದೆ. ಇದೆಲ್ಲ ಲೋಕದ ಹೋಪ್ಗಳು, ಹೋಪ್ಲೆಸ್ ಹೋಪ್ಸ್. ಅಂದರೆ ಕ್ರೈಸ್ತ ವಿಶ್ವಾಸಿಗಳದ್ದು ನಮಗಿರೋದು ಈ ಹೋಪ್ಲೆಸ್ ಹೋಪ್, ಫೇಡಿಂಗ್ ಅವೇ. ಆ ಥರ ಹೋಪ್ ಅಲ್ಲ, ಇಟರ್ನಲ್ ಹೋಪ್, ನಿತ್ಯವಾದ ನಿರೀಕ್ಷೆ. ಈ ಹೋಪ್ ಇದೆಯಲ್ವಾ, ಈ ಏನನ್ನು ಹೋಪ್ ನಿರೀಕ್ಷಿಸ್ತಾ ಇದ್ದಾರೋ ಅದು ನಿತ್ಯತೆಗೆ ಕರ್ಕೊಂಡು ಹೋಗುತ್ತೆ. ಅದು ನಿತ್ಯವಾಗಿ ಇರುವಂಥದ್ದು. ಆ ನಿರೀಕ್ಷೆಯಲ್ಲಿ ಬದುಕುವವರೇ ನಿಜವಾದ ಕ್ರೈಸ್ತರು. ಅದು ನಮ್ಮೊಳಗಡೆ ಇರಬೇಕು. ಅದೇನು ಗೊತ್ತಾ? ಕ್ರಿಸ್ತ ಯೇಸು ನನ್ನ ಒಳಗಡೆ ಇದ್ದಾರೆ. ಏನದು? ಕ್ರಿಸ್ತ ಯೇಸು ನನ್ನ ಒಳಗಡೆ ಇದ್ದಾರೆ. ಈ ಒಂದು ನಿರೀಕ್ಷೆ ನಮ್ಮ ಒಳಗಡೆ ಇರಬೇಕು. ಮತ್ತು ಈ ನಿರೀಕ್ಷೆಯಲ್ಲಿ ನಮಗೆ ಬದುಕಲಿಕ್ಕಾಗಬೇಕು. ಈ ನಿರೀಕ್ಷೆಯಲ್ಲಿ ಬದುಕಲಿಕ್ಕಾಗಬೇಕಾದ್ರೆ ನಮ್ಮಲ್ಲಿ ಪವಿತ್ರಾತ್ಮ ಇರಬೇಕು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಈ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡೋದು ತುಂಬ ಮುಖ್ಯ. ಆಯಿತಾ? ಪವಿತ್ರಾತ್ಮ ಇಲ್ಲದ ಕ್ರೈಸ್ತ ಜೀವನ ಯಾವತ್ತಾದರೂ ಜೀವಿಸೋದಿದ್ದರೆ ಅದು ಮೋಸ, ಅದು ವಂಚನೆ. ಅಂಥ ಒಂದು ಜೀವನ ಬೇಡ ನಮಗೆ. ನಾವು ನಿಜವಾದ ಪವಿತ್ರಾತ್ಮನ ಪಡ್ಕೋಬೇಕು. ನಿಮ್ಮಲ್ಲಿ ಒರಿಜಿನಲ್ ಹೋಲಿ ಸ್ಪಿರಿಟ್ ಇದ್ದಾರೆ, ಡಮ್ಮಿ ಇದ್ದಾನೆ ಅಂತ ಹೆಂಗೆ ಕಂಡುಹಿಡಿಯೋದು ಗೊತ್ತಾ? ಕೆಲವರು ಹೇಳ್ತಾರಲ್ಲ, ನಿಮಗೆ ಪವಿತ್ರಾತ್ಮ ಸಿಕ್ಬಿಟ್ಟಿದ್ದಾರೆ, ಅದರಲ್ಲಿ ಸಿಕ್ಕಿದ್ರು, ಇದರಲ್ಲಿ ಸಿಕ್ಕಿದ್ರು ಅಂತೆಲ್ಲ ಹೇಳ್ತಾರೆ. ನಿಮಗೆ ಪವಿತ್ರಾತ್ಮ ಸಿಕ್ಕಿದ್ದಾದರೆ ನಿಮ್ಮ ಒಳಗಡೆ ನಿರೀಕ್ಷೆ ಕೊಡ್ತಾರೆ. ಜಾನ್ 16:13 ಏನು ಹೇಳುತ್ತೆ? ಯೋಹನ್ನ 16:13. ಇದು ನಾನು ಹೇಳಿದ್ದಲ್ಲ, ಆಯಿತಾ? ಯೇಸು ಸ್ವಾಮಿನೇ ಹೇಳಿದ್ದು.
ಯೇಸು ಸ್ವಾಮಿ ಅವ್ರ ಆತ್ಮದ ಬಗ್ಗೆನೇ ಅವ್ರು ಹೇಳ್ತಾರೆ. ನಾನು ಕಳಿಸಿಕೊಡೋ ಪವಿತ್ರ ಆತ್ಮ ಬರ್ತಾರೆ. ಅವ್ರು ಬಂದಮೇಲೆ ಏನು ಮಾಡ್ತಾರೆ ಗೊತ್ತಾ? ನಿಮ್ಮನ್ನು ಹಲ್ಲೆಲೂಯಾ ಹೇಳಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಿಲ್ಲ, ಪ್ರಬೋಧನೆ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಲೂ ಹೇಳಲಿಲ್ಲ, ಪವಿತ್ರಾತ್ಮ ಬಂದಮೇಲೆ ನಿಮ್ಮ ಬಾಯಲ್ಲಿ ಒಳ್ಳೆ ಹಾಡು ಹಾಡಿಸ್ತಾರೆ ಅಂತಲೂ ಹೇಳಲಿಲ್ಲ, ಅನ್ಯ ಭಾಷೆ ಹೇಳಿಸ್ತಾರೆ ಅಂತಲೂ ಹೇಳಲಿಲ್ಲ, ಪವಿತ್ರಾತ್ಮ ಬಂದಮೇಲೆ ನಿಮ್ಮನ್ನು ಕ್ರಿಶ್ಚಿಯನ್ ಮಾಡ್ತೀನಿ ಅಂತಲೂ ಹೇಳಲಿಲ್ಲ. ಏನು ಹೇಳಿದರು? ಓದೋಣ. ಯೇಸು ಹೇಳಿದ್ದು, ನಾನು ಹೇಳಿದ್ದಲ್ಲ. ಹಾಂ, ಹೇಗೋ ಸತ್ಯ ಸ್ವರೂಪಿ ಆದ ಪವಿತ್ರಾತ್ಮ ಬಂದ ಮೇಲೆ ಅವ್ರು ನಿಮ್ಮನ್ನು ಎಲ್ಲಿ ಕರೆದೊಯ್ತಾರೆ? ಪವಿತ್ರಾತ್ಮ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ? ಹಾಗಾದರೆ ಈಗ ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಸಮಗ್ರ ಸತ್ಯದೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮನ್ನು. ಯೋಚನೆ ಮಾಡಿ ನೋಡಿ. ಫುಲ್ನೆಸ್ ಆಫ್ ದ ಟ್ರೂತ್. ವೆನ್ ಸ್ಪಿರಿಟ್ ಆಫ್ ಟ್ರೂತ್ ಕಮ್ಸ್, ಹಿ ವಿಲ್ ಲೀಡ್ ಯು ಟು ಫುಲ್ನೆಸ್ ಆಫ್ ದ ಟ್ರೂತ್. ಸತ್ಯ ಸ್ವರೂಪನಾದ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದ ಮೇಲೆ ಅವ್ರು ಏನು ಮಾಡ್ತಾರಂತೆ? ನಿಮ್ಮನ್ನು ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಬರೆದಿಲ್ಲ, ನಿಮ್ಮನ್ನು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಬರೆದಿಲ್ಲ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಬರೆದಿಲ್ಲ, ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಬರೆದಿಲ್ಲ. ಅದೆಲ್ಲ ನಾವು ಎಲ್ಲಾದರೂ ಹೋಗ್ಬೋದು, ನಮಗೆ ಬಿಟ್ಟಿದ್ದು. ಆದರೆ ಪವಿತ್ರಾತ್ಮ ನಮ್ಮಲ್ಲಿ ಬಂದ ಮೇಲೆ ಅವ್ರು ಒಂದು ಕಡೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಎಲ್ಲಿಗೆ ಕೇಳಿದರೆ ಜೀಸಸ್ ಕಡೆಗೆ, ಟುವರ್ಡ್ಸ್ ಜೀಸಸ್, ಟುವರ್ಡ್ಸ್ ಹೆವನ್, ಆ ಸ್ವರ್ಗ ರಾಜ್ಯದ ಕಡೆಗೆ, ನಿತ್ಯತೆ ಕಡೆಗೆ, ಸಮಗ್ರ ಸತ್ಯದ ಕಡೆಗೆ. ದಿನದಿಂದ ದಿನಕ್ಕೆ ನಮ್ಮನ್ನು ನಡೆಸ್ಕೊಂಡು ಹೋಗುವವರೇ ಈ ಪವಿತ್ರಾತ್ಮರು. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ಹಿ ವಿಲ್ ಹೆಲ್ಪ್ ಅಸ್ ಟು ಲೀಡ್ ಎ ಟ್ರೂತ್ಫುಲ್ ಲೈಫ್. ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ, ಆ ಇಕ್ಕಟ್ಟಾದ ದಾರಿಯಲ್ಲಿ ನನ್ನನ್ನು ನಡೆಸ್ಕೊಂಡು ಹೋಗುವವರೇ ಪವಿತ್ರಾತ್ಮ. ಹಾಗಾದರೆ ಪವಿತ್ರಾತ್ಮ ಇಲ್ಲದೆ ಕ್ರೈಸ್ತ ಜೀವನ ಇಲ್ಲ. ಸಾಂಪ್ರದಾಯಿಕ ಜೀವನ ಜೀವಿಸಲಿಕ್ಕೆ ಪವಿತ್ರಾತ್ಮ ಬೇಡ. ಸಾಂಪ್ರದಾಯಿಕ ಜೀವನ ಅಂದರೆ ಏನು? ನಮ್ಮ ಸಂಪ್ರದಾಯಗಳೆಲ್ಲ ಮಾಡಿಕೊಂಡು ನಾವು ಸಂಡೇ ಕ್ರಿಶ್ಚಿಯನ್ಸ್ ಥರ ಬದುಕಲಿಕ್ಕೆ ಹೋಲಿ ಸ್ಪಿರಿಟ್ ಏನು ಬೇಕಾಗಿಲ್ಲ, ನಮಗೆ ಸ್ಪಿರಿಟ್ ಇದ್ದರೆ ಸಾಕು. ಆದರೆ ಪವಿತ್ರಾತ್ಮ ಇದ್ದರೆ ಅವರು ನಮ್ಮನ್ನು ಯೇಸುವಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಎಡಗಡೆ ನೋಡಲ್ಲ, ಅವರು ಹಾಗೆ ಬದುಕ್ತಾ ಇದ್ದಾರೆ, ಇವ್ರು ಹೀಗೆ ಬದುಕ್ತಾ ಇದ್ದಾರೆ, ಅವ್ರಿಗೆ ಅದಿದೆ, ಇವ್ರಿಗೆ ಇದಿದೆ, ಇದು ಯಾವುದು ನೋಡೋದಿಲ್ಲ ನಾವು. ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಾವು ಯೇಸುವನ್ನು ನೋಡಿ ನಡೆಯೋರಾಗ್ತೀವಿ. ವೆನ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್, ಯು ವಿಲ್ ಲುಕ್ ಆನ್ ಟು ಜೀಸಸ್ ಆ್ಯಂಡ್ ವಾಕ್. ವೆನ್ ಯು ಡೋಂಟ್ ಹ್ಯಾವ್ ದ ಹೋಲಿ ಸ್ಪಿರಿಟ್, ಯು ಲುಕ್ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ವಾಕ್. ನೀವು ಹೇಗೆ ಜೀವಿಸ್ತಾ ಇದ್ದೀರಿ? ಇವ್ರು ಮನೆ ಕಟ್ಟಿಬಿಟ್ರು, ನಾವು ಕಟ್ಟೋದು ಯಾವಾಗ? ಯಾವ ಆತ್ಮ ನಿಮ್ಮೊಳಗಡೆ ಇರೋದು? ಅವ್ರ ಮನೆ ಕಟ್ಟಿದ್ದಕ್ಕೆ ನೀವು ಮನೆ ಕಟ್ಟಬೇಕು ಅಂತ ಅವ್ರ ಮನೆ ಇವ್ರ ಮನೆ ನೋಡಿ, ಅವ್ರು ಕಾರ್ ತೊಗೊಂಡ್ರು, ಇವ್ರು ಕಾರ್ ತೊಗೊಂಡು ನಾವು ಕಾರ್ ತೊಗೋಬೇಕು. ಅವ್ರನ್ನ ಇವ್ರನ್ನ ನೋಡಿ ನೀನು ಬದುಕುವಾಗ ನಿನ್ನಲ್ಲಿರೋದು ಯಾವ ಆತ್ಮ? ನಿಮ್ಮದೇ ಆತ್ಮ. ಆದರೆ ಯಾವಾಗ ನಿಮ್ಮೊಳಗಡೆ ಯೇಸುವಿನ ಆತ್ಮ ಬರುತ್ತೋ, ನೀವು ಯೇಸುವಿನ ಕಡೆಗೆ ನೋಡ್ತೀರಿ. ಯಾರು ಏನಾದರೂ ಕಟ್ಕೊಳ್ಳಿ, ಯಾರು ಏನಾದರೂ ತಗೊಳ್ಳಿ, ನನಗದು ವಿಷಯನೇ ಅಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತೆ, ಏನಂತ ಹೇಳುತ್ತೆ? ಹೆವೆನ್ ಆ್ಯಂಡ್ ಅರ್ತ್ ವಿಲ್ ಪಾಸ್ ಅವೇ. ಭೂಮಿ ಆಕಾಶ ಅಳಿದು ಹೋಗುತ್ತೆ, ಹುಲ್ಲು ಒಣಗೋಗುತ್ತೆ, ಹೂವು ಬಾಡಿ ಹೋಗುತ್ತೆ, ಮನುಷ್ಯನ ವೈಭವ ಎಲ್ಲ ಉದುರು ಹೋಗುತ್ತೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಜೀವಿಸ್ತಾನೆ. ಆದ್ದರಿಂದ ಹಾಗೆ ಚಿರಂಜೀವಿಯಾಗಿ ಜೀವಿಸುವಂತೆ ಮಾಡುವ ಆ ಯೇಸುವನ್ನು ನೋಡ್ತಾ ನಾನು ನಡೀತೀನಿ ಅಂತ ಹೇಳ್ಬಿಟ್ಟು ಶಿಲುಬೆಗೇರಿಸಲಾದ ಯೇಸುವನ್ನು ಲಕ್ಷ್ಯವಾಗಿ ಇಟ್ಕೊಂಡು ನಡೀತೀರಿ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅದೇ ವಿಶ್ವಾಸದ ಜೀವನ. ಬೈಬಲ್ ಹೇಳುತ್ತೆ. ಕೊನೆಯದಾಗಿ ಒಂದೋ ಎರಡೋ ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ ನಾನು. ನಿಮ್ಮ ಸೌಭಾಗ್ಯ, ಇಷ್ಟು ವಾಕ್ಯ ಇವತ್ತು ಸಿಗ್ತಾ ಇರೋದು ನಿಮ್ಮ ಸೌಭಾಗ್ಯ. ಕೋಟಿ ಕೋಟಿ ಕೊಟ್ಟರು ಸಿಗಲ್ಲ. ಅದಕ್ಕೆ ನೀವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳಬೇಕು. ನಾವೆಲ್ಲರೂ, ನಾನು ನೀವೆಲ್ಲ ಸೇರಿ ಯಾರಿಗೆ ಸ್ತೋತ್ರ ಹೇಳಬೇಕು? ಯೇಸುವಿಗೆ ಸ್ತೋತ್ರ ಹೇಳಬೇಕು. ಯಾಕೆಂದರೆ ಊಟ ದುಡ್ಡು ಕೊಟ್ಟರೆ ಸಿಗುತ್ತೆ, ಮನೆ ದುಡ್ಡು ಕೊಟ್ಟರೆ ಸಿಗುತ್ತೆ. ಸಿಗುತ್ತೆ. ಚಿನ್ನ ದುಡ್ಡು ಕೊಟ್ಟರೆ ಸಿಗುತ್ತಾ? ಮನುಷ್ಯರನ್ನು ಕೊಂಡ್ಕೋಬೋದು. ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ಸಿಗ್ತಾರೆ, ದುಡ್ಡು ಕೊಟ್ಟರೆ ಅವರು ಸಿಗ್ತಾರೆ. ನೀವು ಏನು ಬೇಕಾದರೂ ಈ ಪ್ರಪಂಚದಲ್ಲಿ ಕೊಂಡ್ಕೋಬೋದು. ಆದರೆ ರಕ್ಷಣೆ ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ನಿತ್ಯ ಜೀವದ ಮಾತುಗಳನ್ನ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಅದು ದೇವರಾತ್ಮನೇ ಪ್ರಕಟಪಡಿಸಿ ಕೊಡಬೇಕು. ಈ ಮನೆ ಒಳಗಡೆ ನಮಗೆ ಎಷ್ಟೋ ಜನಕ್ಕೆ ರಕ್ಷಣೆ ಅನುಭವ ಕೊಡ್ತಾ ಇದ್ದಾರೆ. ಆ ರಕ್ಷಣೆ ಅನುಭವ ತಂದು ಕೊಡುವ ನಿತ್ಯ ಜೀವದ ವಚನಗಳನ್ನ ಕೊಡ್ತಾ ಇದ್ದಾರೆ. ಆ ವಾಕ್ಯದ ಬೆಳಕು ಮತ್ತು ಜೀವ ನಮ್ಮ ಒಳಗಡೆ ದೇವರಾತ್ಮರು ಎಕ್ಸ್ಪೀರಿಯನ್ಸ್ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ. ಇದು ಕೋಟಿ ಕೊಟ್ಟರು ಸಿಗೋದಲ್ಲ. ಇದು ನೀವೇನು ಕೊಟ್ಟರೂ ಸಿಗೋದಿಲ್ಲ, ನೀವೆಷ್ಟು ಕೊಟ್ಟರೂ ಸಿಗೋದಿಲ್ಲ. ಇದು ಫ್ರೀಯಾಗಿ ದೇವರು ಪ್ರೀತಿಯಿಂದ ಕೊಡ್ತಾ ಇರೋದು. ಸೊ ಗಾಡ್ಸ್ ಗಿಫ್ಟ್ ಔಟ್ ಆಫ್ ಲವ್. ದೇವರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ದೇವರು ಕೊಡ್ತಾ ಇರೋ ವಾಕ್ಯ ಕೂಡ ಆಧಾರನೇ ಅವರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಅವ್ರ ಪ್ರೀತಿಯಿಂದ ಕೊಡ್ತಕ್ಕಂಥ ಈ ವಾಚನ ಅವರ ಮಕ್ಕಳಿಗೆ. ಕೀರ್ತನಕಾರ ಹಾಡ್ತಾನಲ್ವಾ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ಬೆಲೆ ಉಳ್ಳದ್ದು ದೇವರೇ ನಿನ್ನ ಬಾಯಿಂದ ಹೊರಟು ಬರುವ ಧರ್ಮಶಾಸ್ತ್ರ. ಆದರೆ ಇವತ್ತು ಅದು ನಮಗೆ ಸಿಗ್ತಾ ಇದೆಯಾ? ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ಸಿಗ್ತಾ ಇದೆಯಾ? ನಿಮಗಿದು ಬೆಲೆ ಉಳ್ಳದ್ದು ಅಂತ ಅನ್ನಿಸ್ತಾ ಇದೆಯಾ?
ಅನ್ನಿಸ್ತಾ ಇರೋದಲ್ಲ, ಬೆಲೆ ಉಳ್ಳದ್ದೇ. ಇದಕ್ಕೆ ಬೆಲೆ ಹೆಂಗೆ ಬಂತು ಗೊತ್ತಾ? ಯೇಸು ಸ್ವಾಮಿಯ ಶಿಲುಬೆ ಮರಣದಿಂದ, ಅವರು ಸುರಿಸಿದ ರಕ್ತದಿಂದ ಇದಕ್ಕೆ ಬೆಲೆ ಬಂತು. ವಾಕ್ಯಕ್ಕೆಲ್ಲ ಬೆಲೆ ಬಂತು. ಮನುಷ್ಯ ಮಾಡಿದ ಯಾವ ಪುಣ್ಯ ಕಾರ್ಯದ ಫಲ ಅಲ್ಲ, ಯೇಸುವಿನ ಶಿಲುಬೆ ಮರಣದಿಂದ ಇದಕ್ಕೆ ಬೆಲೆ ಬಂದಿದ್ದು. ಓಕೆ, ವಾಕ್ಯ ಓದೋಣ. ಯಾವುದು ತೆಗೀಲಿಕ್ಕೆ ಹೇಳಿದ್ನಲ್ಲ, ಇದು ಓದಿ ನಿಲ್ಸೋಣ ಅಂತ ಹೇಳಿದ್ದು. ಯಾವುದದು ಮರೆತು ಬಿಟ್ರಾ? ಹೇಳಲೇ ಇಲ್ವಾ? ಯಾವುದೋ ಒಂದು ಹೇಳಿದೆ, ಮರೆತು ಬಿಟ್ಟೆ. ಹಾಂ, ಹೀಬ್ರಿ 12:2. ಸಾರಿ, ಅದು ಹೇಳಿದೆ, ವಾಕ್ಯ ಹೇಳಲಿಲ್ಲ ಅಷ್ಟೇ ಅಲ್ವಾ? ಎಸ್. ವಿಶ್ವಾಸವನ್ನು ನಾವು ಮನೆಗೆ ಹೋಗ್ತೀವಿ ಪ್ರೇಯರ್ ಮುಗಿಸ್ಕೊಂಡು. ಮನೆಗೆ ಹೋಗುವಾಗ ನೀವು ಮೈಂಡಲ್ಲಿ ಏನು ಇಟ್ಕೋಬೇಕು ಅಂತ ಇದನ್ನ ಇಟ್ಕೋಬೇಕು, ಆಯಿತಾ? ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಯಾರನ್ನು ಗುರಿಯಾಗಿಟ್ಟು ಓಡೋಣ? ಕೆಲವು ಟೈಮ್ ನಾವು ಒಂದು ಮನೆಗೆ ಹೋಗುವಾಗ, ಒಂದು ಮದುವೆ ಫಂಕ್ಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಹೊಸ ಮನೆ ಇರ್ಬೋದು, ಯಾವುದಕ್ಕಾದ್ರೂ ಹೋಗಿ ಬರುವಾಗ ನಾವು ವಾಪಸ್ ಹೋಗ್ತಾ ಏನು ಮಾತಾಡ್ತೀವಿ? ಆ ಮನೆ ಬಗ್ಗೆ ಮಾತಾಡ್ತೀವಿ. ಹಾಂ, ಆ ಮದುವೆ ಬಗ್ಗೆ, ಮನೆ ಬಗ್ಗೆ, ಊಟದ ಬಗ್ಗೆ. ನಾವು ಅದೇ ಥರ ಮಾಡಿಸ್ಬೇಕು. ನಾವು ಕಟ್ಟಬೇಕು. ನಾವು ಯಾವಾಗ ಕಟ್ಟೋದು? ಅದರಿಂದ ನೀವು ಮನೆಗೆ ವಾಪಸ್ ಹೋಗುವಾಗ ಇದು ಯಾವುದು ಮಾತಾಡಬೇಡಿ. ಯಾರು ಏನಾದರೂ ಕಟ್ಕೊಳ್ಳಿ, ಆಯಿತಾ? ನೀವು ಟೆನ್ಷನ್ ನಿಮಗೋಸ್ಕರ ಯೇಸು ಮನೆ ಕಟ್ಟಿಟ್ಟಿದ್ದಾರೆ, ಅಲ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೋಬೇಡಿ. ಒಂದು, ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಏನೇ ಇದ್ದರೂ ಅದು ವೈಭವ, ಅದು ಉದುರು ಹೋಗುವಂಥ ವೈಭವ. ಟೆನ್ಷನ್ ಮಾಡ್ಕೋಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ, ಆಯಿತಾ? ಕೆಲವರು ಹೊಟ್ಟೆ ಕಿಚ್ಚು, ನಿಮ್ಮದೆಲ್ಲ ಉದುರು ಹೋಗುತ್ತೆ ನೋಡಿ, ವಾಕ್ಯ ಹೇಳುತ್ತೆ ಎಲ್ಲ ವೈಭವ ಉದುರು ಹೋಗುತ್ತೆ ಅಂತ. ಆ ಥರ ಅಲ್ಲ, ಅದು ನಿಮಗೆ ಇಲ್ಲದೆ ಇರೋದ್ರಿಂದ ಹೊಟ್ಟೆ ಕಿಚ್ಚಿಂದ ಹೇಳೋದು. ಸೊ ಹೊಟ್ಟೆ ಕಿಚ್ಚಿಂದ ವಾಕ್ಯ ಹೇಳಿ ಏನು ಪ್ರಯೋಜನ ಇಲ್ಲ. ಸೊ ಸತ್ಯನೇ ಅಲ್ವಾ? ಸೊ ನೀವೇನು ಮನೆ ಹೋಗುವಾಗ ಏನು ನೆನ್ಪಿಟ್ಕೊಂಡು ಹೋಗಬೇಕು? ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ವಿಶ್ವಾಸವನ್ನು ಪೂರ್ತೀಕರಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆ ಇದೆ. ಈ ವಿಶ್ವಾಸದ ಜೀವನ ಇದೆಯಲ್ವಾ, ಇದು ನಮಗಾಗಿ ದೇವರು ನೇಮಿಸಿದ ಒಂದು ಓಟದ ಸ್ಪರ್ಧೆ. ಇದರಲ್ಲಿ ಓಡಬೇಕು. ಓಡಿ ಪಾಸ್ ಆದವನಿಗೆ ಪ್ರೈಸು. ಓಡದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಕೊಡೋಲ್ಲ. ಸ್ಕೂಲಲ್ಲಿ ಕೊಡ್ಬೋದು ಸಮಾಧಾನಕರ ಬಹುಮಾನ ಅಂತ. ಯಾಕೆಂದರೆ ಮತ್ತೆ ನಾಳೆಯಿಂದ ಸ್ಕೂಲಿಗೆ ಬರೆದಿದ್ದರೆ ಡೊನೇಷನ್ ಸಿಗೋದಿಲ್ಲಲ್ಲ. ದೇವನಿಗೆ ನಿಮ್ದು ಯಾವುದು ಡೊನೇಷನ್, ಕಾಣಿಕೆ ಬೇಕಾಗಿಲ್ಲ. ಚರ್ಚಲ್ಲೂ ಕೊಡ್ಬೋದು ಸಮಾಧಾನಕರ ಬಹುಮಾನ, ಏನಾದರೂ ಫಂಕ್ಷನ್ ಇಟ್ಬಿಟ್ಟು. ಯಾಕೆಂದರೆ ಆಮೇಲೆ ಚರ್ಚಿಗೆ ಬಂದಿಲ್ಲ ಅಂದರೆ ಕಾಣಿಕೆ ಮಿಸ್ ಆಗುತ್ತೆ. ಸೊ ದೇವರಲ್ಲಿ ಇದೆ ಸಮಾಧಾನಕರ ಬಹುಮಾನ ಇಲ್ಲ. ಓನ್ಲಿ ಒನ್ ಪ್ರೈಸ್, ಫಸ್ಟ್ ಪ್ರೈಸ್ ಮಾತ್ರನೇ. ಈ ಬಹುಮಾನ ಗೆಲ್ಲಿ ಕೊಡಬೇಕು. ಮತ್ತು ಫಸ್ಟ್ ಪ್ರೈಸ್ ಎಷ್ಟು ಜನ ಒಕ್ಕಬೇಕಾದ್ರೂ ಕೊಡ್ತಾರೆ. ಈ ಓಟವನ್ನು ಸರಿಯಾಗಿ ಓಡುವ ಪ್ರತಿಯೊಬ್ಬರಿಗೂ ಆ ಸೆಕೆಂಡ್ ಪ್ರೈಸ್ ಅಂತ ಇಲ್ಲ ಅಲ್ಲಿ. ಯಾಕೆ ಗೊತ್ತಾ? ಅಲ್ಲಿ ಒಂದೇ ಪ್ರೈಸ್, ರೈಚಸ್ನೆಸ್ ಆಫ್ ಗಾಡ್, ದೇವರ ನೀತಿ, ಕ್ರಿಸ್ತನ ನೀತಿ. ಅದು ಫಸ್ಟ್ ಪ್ರೈಸ್ ಅಲ್ಲದೆ ಅದು ಸೆಕೆಂಡ್ ಪ್ರೈಸ್ ಮಾಡೋಕ್ಕಾಗಲ್ಲ ದೇವರಿಗೆ. ಸೊ ಅದರಿಂದ ಓಟ ಮುಗಿಸುವ ಎಲ್ರಿಗೂ ನೀತಿಯ ಕಿರೀಟ ಕೊಡ್ತಾರೆ. ನೀತಿಯ ಕ್ರೌನ್ ಆಫ್ ರೈಚಸ್ನೆಸ್. ಅದು ಎಲ್ಲಿ ಸಿಗುತ್ತೆ? ಓಟ ಮುಗಿಸಿ ಬಂದ ಪ್ರತಿಯೊಬ್ಬರಿಗೂ. ಅದರಿಂದ ನೀವು ಓಡಬೇಕು. ನಿಮ್ಮ ಮಕ್ಕಳಿಗೆ ಓಡಿಸೋದನ್ನು ಕಲಿಬೇಕು. ಎಲ್ಲಿಗೆ ಓಡಿಸೋದು? ಜಾಬ್ಗೆ ಓಡಿಸೋದಲ್ಲ, ಸ್ಕೂಲ್ಗೆ ಓಡಿಸೋದಲ್ಲ, ಕಾಲೇಜಿಗೆ ಓಡಿಸೋದಲ್ಲ. ಲೋಕದ ತಂದೆ ತಾಯಿಗಳು ಅದೆಲ್ಲ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಕ್ರೈಸ್ತ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಓಟ ಕಲಿಸ್ಬೇಕು. ಏನು? ಕ್ರಿಸ್ತನಿಗಾಗಿ ಓಡು. ಎತ್ಕೋ ಬೈಬಲ್, ಓದು, ವಾಕ್ಯ ಓದು, ಧ್ಯಾನ ಮಾಡು, ಈ ಶುಭ ಸಂದೇಶವನ್ನು ಸಾರು, ವಿಶ್ವಾಸವನ್ನು ಕಾಪಾಡ್ಕೋ, ಪ್ರೀತಿಯ ಜೀವನ ಜೀವಿಸು, ಪರಿಶುದ್ಧತೆಯ ಜೀವನ ಜೀವಿಸು. ಈ ಓಟವನ್ನು ಓಡಿಸೋದನ್ನು ಯಾರು ಕಲಿಸ್ಬೇಕು? ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ನೀವು ಮಹಾದ್ರೋಹ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಬರೀ ಚರ್ಚಿಗೆ ಕರ್ಕೊಂಡೋಗಿ ಮನೆ ಬರೋದಲ್ಲ, ಸಂಪ್ರದಾಯ ಕಲಿಸೋದಲ್ಲ. ಸಂಪ್ರದಾಯ ಕಲಿಸೋದು ಬೇಡ, ಸಂಪ್ರದಾಯ ಕಲ್ತಿದ್ದು ಜಾಸ್ತಿ ಆಯಿತು. ಆದರೆ ಕ್ರಿಸ್ತನ ಹಿಂದೆ ಅನುದಿನದ ಶಿಲುಬೆ ಹೊತ್ಕೊಂಡು ಓಡೋದನ್ನು ಕಲಿಸ್ಬೇಕು. ಸನ್, ಡಾಟರ್, ಕ್ಯಾರಿ ಯುವರ್ ಕ್ರಾಸ್, ಡಿನೈ ಯುವರ್ ಸೆಲ್ಫ್, ಟೇಕ್ ಅಪ್ ದ ಕ್ರಾಸ್ ಆ್ಯಂಡ್ ಫಾಲೋ ದ ಕ್ರೈಸ್ಟ್, ಯು ವಿಲ್ ಹ್ಯಾವ್ ಕ್ರೌನ್ ಆಫ್ ಲೈಫ್. ಈ ಒಂದು ಆಸೆ ಮಕ್ಕಳಲ್ಲಿ ಬರಬೇಕು. ಆದರೆ ಅಪ್ಪ ಅಮ್ಮಂದ್ರು ಆಸೆ ಕೊಡಬಾರ್ದು ಮಕ್ಕಳಿಗೆ. ನೋಡು, ಅವ್ರು ಮನೆ ಕಟ್ಬಿಟ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನೆ, ಫ್ಯಾನ್ ಎಷ್ಟು ಚೆನ್ನಾಗಿತ್ತು, ಪೇಂಟಿಂಗ್ ಎಷ್ಟು ಚೆನ್ನಾಗಿತ್ತು, ಅದೆಷ್ಟು ಚೆನ್ನಾಗಿತ್ತು, ಇದೆಷ್ಟು ಚೆನ್ನಾಗಿತ್ತು. ನೀವು ಓದಿ ಕಲಿತು ಮಾಡಿದರೆ ಆಗ್ತಿತ್ತು ತಾನೇ. ನಾನು ಹೇಳಿದೆ ತಾನೇ ಓದು ಅಂತ. ನೀವೇನು ಮಾಡಿದ್ರಿ? ಅಲಿತಾ ಇದ್ರಿ, ಸಿನಿಮಾ ನೋಡ್ತಾ ಇದ್ರಿ, ಫೋನ್ ಗಿಚ್ಕೊಂಡು ಕೂತ್ಕೊಂಡಿದ್ರಿ. ಈಗಲೂ ಟೈಮ್ ಇದೆ, ಓದು. ಏನು ಪ್ರಯೋಜನಕ್ಕೆ ಬರಲ್ಲ. ಅದೆಲ್ಲ ಮಾಡಬೇಕಾಗಿರೋದು ನಮ್ಮಲ್ಲಿ ಪವಿತ್ರಾತ್ಮರಿದ್ರೆ ನಮಗದು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ನಿಜವಾಗ್ಲೂ ದೇವರಾತ್ಮ ಇಲ್ಲದೆ ಇದ್ದಾಗ ಇದೆಲ್ಲ ನಾವು ಮಾಡ್ತೀವಿ. ಪವಿತ್ರಾತ್ಮ ಇದ್ದರೆ ನೀನು ಏನು ಮಾಡದಿದ್ರೂ ಪರವಾಗಿಲ್ಲ, ನೀನು ಏನು ಓದದಿದ್ರೂ ಪರವಾಗಿಲ್ಲ, ದುಡಿದಿದ್ರೂ ಪರವಾಗಿಲ್ಲ, ನೀನು ಕ್ರಿಸ್ತನನ್ನು ಸಂಪಾದನೆ ಮಾಡು. ಏನನ್ನು ಸಂಪಾದನೆ ಮಾಡು? ಗೈನ್ ಕ್ರೈಸ್ಟ್ ಅಟ್ ಎನಿ ಕಾಸ್ಟ್. ಗೈನ್ ಕ್ರೈಸ್ಟ್.
Even if you lose your own life, if you don't gain anything, no worries. Gain Christ. He is ultimate. ಕ್ರಿಸ್ತನನ್ನು ಸಂಪಾದಿಸಲಿಕ್ಕೋಸ್ಕರ ಬದುಕು ಮಗನೇ, ಬದುಕು ಮಗಳೇ, ಅದಕ್ಕಾಗಿ ನೀನು ಓಡು. ಕ್ರಿಸ್ತನನ್ನು ಗುರಿಯಾಗಿಟ್ಕೊಂಡು ಓಡು, ಬೇರೆ ಯಾರನ್ನ ಗುರಿಯಾಗಿಟ್ಕೊಂಡು ಓಡಬೇಡ. ಯುವರ್ ಎಕ್ಸಾಂಪಲ್ ಇಸ್ ಕ್ರೈಸ್ಟ್ ಜೀಸಸ್. ನಿನ್ನ ಉದಾಹರಣೆ, ನಿನ್ನ ಮಾದರಿ ಕ್ರಿಸ್ತನನ್ನು ನೋಡ್ತಾ ಓಡು. ಪಕ್ಕದ ಮನೆಯವ್ರನ್ನ ನೋಡಿ ಓಡಬೇಡ. ಅವ್ರು ಯಾವ ಥರ ಕಾರ್ ತಗೊಂಡ್ರು, ಬಟ್ಟೆ ಹಾಕಿದ್ರು, ಅವ್ರಿಗೆ ಡೋಂಟ್ ಲುಕ್ ಅಟ್ ದೆಮ್. ಇಟ್ ವಿಲ್ ಫೇಡ್ ಅವೇ. ಎಂದಿಗೂ ಫೇಡ್ ಆಗದೆ ಇರ್ತಕ್ಕಂಥ ಯೇಸುವನ್ನು ನೋಡ್ತಾ, ಆ ನೀತಿಯ ಸೂರ್ಯನಾದ ಕ್ರಿಸ್ತ ಯೇಸುವನ್ನು ನೋಡ್ತಾ ಹೋದು. ಈ ಓಟಕ್ಕೆ ನಿಮಗೆ ಬಲ ಹೋಲಿ ಸ್ಪಿರಿಟ್. ಯೇಸುವನ್ನು ತೋರಿಸ್ಕೊಡೋದು ಯಾರು? ಕರಿಸ್ಮ್ಯಾಟಿಕ್ ಅವರಂತೂ ತೋರಿಸಲ್ಲ. ನೀವು ಯೋಚನೆ ಮಾಡುವ ಕರಿಸ್ಮ್ಯಾಟಿಕ್ ಬೋಧಕರೆಲ್ಲ ಯೇಸುನ ತೋರಿಸ್ತಾರೆ ಅಂತ. ಅವ್ರು ಯೇಸುನ ತೋರಿಸಲ್ಲ, ಲೋಕನ್ ತೋರಿಸ್ತಾರೆ. ನೀವು ಯೇಸುನ ನಂಬಿ ನಿಮಗೆ ಮೊಬೈಲ್ ಫೋನ್ ಸಿಗುತ್ತೆ, ಯೇಸುನ ನಂಬಿ ನಿಮಗೆ ಮನೆ ಸಿಗುತ್ತೆ, ಯೇಸುನ ನಂಬಿ ಕಾರ್ ಸಿಗುತ್ತೆ, ಸಾಕ್ಷಿನೂ ಹೇಳಿಸ್ತಾರೆ. ನೋಡಿ, ಇವ್ರು ಮೊದಲು ಯೇಸು ನಂಬಿಲ್ಲ, ಈಗ ಯೇಸು ನಂಬಿದ್ರು, ಮನೆ ಸಿಕ್ತು. ಎಲ್ಲರೂ ಕೈ ತಡ್ತಾರೆ. ಏನು ಪ್ರಯೋಜನ? ಅಳಿದು ಹೋಗೋದು ಸಿಕ್ಕಿ ಅಲ್ವಾ? ಸೊ ಯೇಸು ನಂಬಿದಾಗ ಇವನಿಗೆ ನಿತ್ಯ ಜೀವ ಸಿಕ್ತು ಅಂತ ತೋರಿಸ್ಲಿಕ್ಕೆ ಏನಿದೆ? ಏನೂ ಇಲ್ಲ ಅಲ್ವಾ? ಸೊ ಆದರೆ ಖಂಡಿತವಾಗಲೂ ನಮಗೆ ಯೇಸು ನಂಬಿ ಏನು ಸಿಕ್ಕಿರಬೇಕು ಅಂದರೆ ಪವಿತ್ರಾತ್ಮ ಸಿಕ್ಕಿರಬೇಕು. ಆ ಪವಿತ್ರಾತ್ಮ ನೀವು ಪಡ್ಕೊಳ್ಳದೇ ಇದ್ದರೆ ಶುಭ ಸಂದೇಶ ಆಲಿಸಿ ಹೃದಯ ತೆರೆದುಕೊಡ್ಲಿಕ್ಕೆ ಆಗುತ್ತೆ. ಆವಾಗ ಶುಭ ಸಂದೇಶ ನಮ್ಮ ಹಾರ್ಟ್ನ ಓಪನ್ ಮಾಡುತ್ತೆ. ಓಕೆ, ಗಾಸ್ಪಲ್ ವಿಲ್ ಓಪನ್ ಅವರ್ ಹಾರ್ಟ್ ಫಾರ್ ದ ಸ್ಪಿರಿಟ್ ಆಫ್ ಗಾಡ್. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ನಮಗೆ ಗಾಸ್ಪಲ್ ಸಿಕ್ಕಿಲ್ಲ, ನಮಗೇನು ಕತೆ ಕೇಳ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗ್ತೀವಿ, ಕತೆ ಕೇಳ್ತೀವಿ, ಕೈ ತಟ್ತೀವಿ, ಯಾರ್ಯಾರ್ದೋ ಏನೇನೋ ಅವ್ರವ್ರಿಗೆ ಆಗಿದ್ದೆಲ್ಲ ಕೇಳ್ಕೊಂಡು ಬರ್ತೀವಿ. ಒಂದು ಎಕ್ಸೈಟ್ಮೆಂಟ್ ಸಿಗ್ತಾ ಇದೆ ಬಿಟ್ಟರೆ ಹೋಲಿ ಸ್ಪಿರಿಟ್ ಸಿಗ್ತಾ ಇಲ್ಲ. ಟ್ರ್ಯಾಜಿಡಿ. ಹೋಲಿ ಸ್ಪಿರಿಟ್ ಸಿಗಬೇಕಾದ್ರೆ ಏನು ಮಾಡಬೇಕು? ವಿ ನೀಡ್ ಟು ಹಿಯರ್ ದ ಗಾಸ್ಪಲ್, ದ ಗುಡ್ ನ್ಯೂಸ್ ಆಫ್ ಯುವರ್ ಸಾಲ್ವೇಷನ್. ನಿಮಗೆ ರಕ್ಷಣೆ ತಂದು ಕೊಡುವಂತಹ ಶುಭ ಸಂದೇಶವನ್ನು ಆಲಿಸಬೇಕು. ಇವತ್ತಿನ ಶುಭ ಸಂದೇಶ ಇದೆಯಲ್ವಾ, ಮೋಸ್ಟ್ ಬ್ಯೂಟಿಫುಲ್ ಶುಭ ಸಂದೇಶ, ಗಾಸ್ಪಲ್ ರೀಡಿಂಗ್, ಜಾನ್ 3:16. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮೆಲ್ಲರಿಗೋಸ್ಕರ ದಾರಿ ಎರೆದರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ಏನಾಗದೆ ಏನು ಪಡಿಬೇಕು? ನಾವು ಕರಿಸ್ಮ್ಯಾಟಿಕಲ್ಲಿ, ನಾವು ಧ್ಯಾನ ಕೇಂದ್ರಗಳಲ್ಲಿ ಅಲ್ಲಿ ಬೋಧನೆ ಮಾಡೋದೇನು? ನೀವು ಯೇಸುನಲ್ಲಿ ವಿಶ್ವಾಸ ಇಟ್ಟ ಮೇಲೆ ನಿಮಗೆ ಒಳ್ಳೆ ಜಾಬ್ ಸಿಗಲೇಬೇಕು. ಯೇಸುನಲ್ಲಿ ವಿಶ್ವಾಸ ಇಟ್ಟ ನಿಮಗೆ ಒಳ್ಳೆ ಜೀವನ ಸಂಗಾತಿ ಸಿಗಲೇಬೇಕು. ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ನಿಮಗೆ ಒಳ್ಳೆ ಮನೆ ಸಿಗಲೇಬೇಕು. ಇದೇ ಅಲ್ವಾ ನಮ್ಮ ಬೋಧನೆ? ಇದು ಮಂತ್ರವಾದಿಗಳು ಮಾಡೋದು ಇದೇನೆ. ನೀವು ಬನ್ನಿ, ಇದೆಲ್ಲ ಮಾಡಿ ನಿಮಗೆಲ್ಲ ಸಿಗುತ್ತೆ ಅಂತ. ಮಂತ್ರವಾದಿಗಳಿಗೆ ಹೇಳೋಕ್ಕಾಗಲ್ಲ. ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಿ, ಆಗ ನಿಮಗೆ ಪಾಪ ಕ್ಷಮೆ, ನಿತ್ಯ ಜೀವ, ಪವಿತ್ರಾತ್ಮ ಸಿಗ್ತಾರೆ. ಇದನ್ನು ಹೇಳ್ತಾರಾ? ಅದನ್ನು ಹೇಳಿದಿರೋ ಯಾವ ಧ್ಯಾನ ಕೇಂದ್ರಕ್ಕೂ ಯಾವ ಬ್ರದರ್ಸ್ ಹತ್ರನೂ ಹೋಗಲೇಬೇಡಿ. ನೀವೆಲ್ಲಾದರೂ ಹೋಗಿ, ಎಲ್ಲಾದರೂ ಬೋಧನೆ ಕೇಳಿ, ನೋ ಪ್ರಾಬ್ಲಮ್. ಆದರೆ ಬೋಧನೆಯಲ್ಲಿ ಏನಿರಬೇಕು? ನೀವು ಯೇಸುವನ್ನು ನಂಬಿ ನಿಮಗೆ ಪಾಪ ಕ್ಷಮೆ, ನಿತ್ಯ ಜೀವ ಸಿಗುತ್ತದೆ, ನಿಮಗೆ ಪವಿತ್ರಾತ್ಮ ಸಿಗ್ತಾರೆ, ನಿಮಗೆ ಸ್ವರ್ಗ ರಾಜ್ಯ ಸಿಗುತ್ತೆ, ನಿಮಗೆ ಜೀವಂತ ನಿರೀಕ್ಷೆ ಸಿಗುತ್ತೆ, ನಿಮಗೆ ಹೊಸ ಜನ್ಮ ಸಿಗುತ್ತೆ. ಈ ಬೋಧನೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೋಗಿ ಬೋಧನೆನ ಆಲಿಸಿ. ಇದಿಲ್ಲದೆ ಬರೀ ಕಲಬೆರಕೆ ಇರೋ ಜಾಗಕ್ಕೆ ಹೋಗಬೇಡಿ. ಬೇಡ, ನಮಗೆ ಯಾಕೆ ಬೇಕು ಅಲ್ವಾ? ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಅಂದು ಇಸ್ರಾಯೇಲ್ ಜನರಿಗೆ ನೀವು ಹೇಳಿದ್ದೀರಿ, ನೀವೊಂದು ಮನೆಯಲ್ಲಿ ವಾಸ ಮಾಡುವಾಗ ನಿಮ್ಮ ಒಂದು ಬಲದಿಂದ ಹಣದಿಂದ ನಾವು ಕಟ್ಟಿಕೊಂಡಿದ್ದೇವೆ ಎಂದು ನಿಮ್ಮ ದೇವರನ್ನ ಮರೆತು ಬಿಡಬೇಡಿ, ಬದಲಾಗಿ ದೇವರಿಗೆ ಸ್ತೋತ್ರ ಮಾಡಿ ಎಂದು. ಇಂದು ಈ ಸಂದೇಶವನ್ನು ಆಲಿಸಿರುವ ಪ್ರತಿಯೊಬ್ಬರು ನೀನು ಕೊಟ್ಟಂಥ ನಿತ್ಯವಾದ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಯಾರೊಬ್ಬರು ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆದುಕೊಳ್ಳಬೇಕು ಎಂಬ ನಿನ್ನ ಚಿತ್ತ ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ ಅಪ್ಪ. ಈ ನಡೆದಂಥ ಪ್ರಾರ್ಥನೆ ಈ ಊರಿಗೆ ಒಂದು ಆಶೀರ್ವಾದವಾಗಲಿ ಅಪ್ಪ. ಇಲ್ಲಿ ಬಂದ ಪ್ರತಿಯೊಂದು ಕುಟುಂಬಕ್ಕೆ ಆಶೀರ್ವಾದವಾಗಲಿ ಅಪ್ಪ. ಸಂದೇಶವನ್ನು ಹೊತ್ತು ಇವರ ಮನೆಗಳಿಗೆ ಹೋಗುವಾಗ ಅದರ ಮುಖಾಂತರ ಕ್ರಿಸ್ತ ಯೇಸುವಿನ ಆ ಸುಗಂಧ ಇವರ ಮುಖಾಂತರ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಅಳಿದು ಹೋಗುವ ಆಶೀರ್ವಾದಕ್ಕಾಗಿ ಬದುಕದೆ ಅಳಿದು ಹೋಗದೇ ಇರುವ ನಿತ್ಯತೆಗೆ ಕರೆದೊಯ್ಯುವ ಪವಿತ್ರಾತ್ಮ ಎಂಬ ಆಶೀರ್ವಾದಕ್ಕಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ.